ರ ಪುರಾಣ ಪರಿಚಯ ಪ್ರವಚನ ಮಾಲಿಕೆಯಲ್ಲಿ ನಿನ್ನೆ ದಿವಸ ನಾವು ಪುರಾಣ ಶಬ್ದದ ಅರ್ಥ ಮತ್ತು ಪುರಾಣಗಳನ್ನು ರಚನೆ ಮಾಡಿದ ಉದ್ದೇಶ ಕರ್ತೃ ವ್ಯಾಸರೇ ಅಥವಾ ಅಲ್ಲವೇ, ಮತ್ತು ವ್ಯಾಸರಾಗಿದ್ದರೆ 18 ಪುರಾಣಗಳು, ಬೇರೆ ಬೇರೆ ಉಪಪುರಾಣಗಳು, ಔಪಪುರಾಣಗಳು, ಪುರಾಣಗಳು, ಈ ಥರ ಬೇಕಾದಷ್ಟು ಸಂಖ್ಯೆಯಲ್ಲಿ ಹತ್ತಿರ ಪುರಾಣದ ಹೆಸರಿನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕೃತಿಗಳು ನಮಗೆ ಸಿಗುತ್ತವೆ. ಇವತ್ತು ಆ ಲಿಸ್ಟನ್ನೆಲ್ಲ ಕೊಡ್ತೀನಿ. ಯಾರೋ ಒಬ್ಬರು ಪಾಪ ಕೇಳಿದ್ದಾರೆ, ಈ 18 ಪುರಾಣಗಳ ಹೆಸರುಗಳು ನಮಗೆ ಗೊತ್ತಿಲ್ಲ, ಅವುಗಳನ್ನು ಒಂದೊಂದಾಗಿ ನಿಧಾನವಾಗಿ ಹೇಳಿದರೆ ಬರೆದುಕೊಳ್ತೀವಿ ಅಂತ. ಸಂತೋಷವಾಗಿ ಅದಕ್ಕೆಲ್ಲ ಅವಕಾಶ ಆಗುತ್ತೆ, ತೊಂದರೆ ಇಲ್ಲ. ಅದನ್ನು ಜ್ಞಾಪಕ ಇಟ್ಕೊಳ್ಳೋಕ್ಕೆ ಸೂತ್ರವೂ ಕೂಡ ಉಂಟು, ಅದನ್ನು ನೋಡೋಣ. ಅಂದರೆ ಈ ಥರದ್ದೆಲ್ಲ ಇಷ್ಟು ದೊಡ್ಡ ಪ್ರಮಾಣದ ಸುಮಾರು 10-15 ಲಕ್ಷಗಳಿಗೆ ಕಡಿಮೆ ಇಲ್ಲದಂತಹ ಶ್ಲೋಕ ಸಂಖ್ಯೆಯ ಗ್ರಂಥ ರಾಶಿಯನ್ನು ನಿರ್ಮಾಣ ಮಾಡಿದರ ಉದ್ದೇಶ, ಅದರ ಹಿನ್ನೆಲೆ ಏನು, ಅವುಗಳ ಪ್ರಯೋಜನ ಏನು, ಇವನ್ನೆಲ್ಲವನ್ನು ನಾವು ಸಾಮಾನ್ಯವಾಗಿ ಗಮನಿಸಿದ್ವಿ. ಅಂತೆಯೇ ವೇದಗಳಲ್ಲಿಯೇ ಕಾಣಿಸುವ ಪುರಾಣದ ಉಲ್ಲೇಖ, ಪುರಾಣ ವೇದದಷ್ಟೇ ಪ್ರಾಚೀನವಾದದ್ದು ಅನ್ನುವಂಥ ಪುರಾಣ ತತ್ವ ಅಂತ, ಈ ಹೊತ್ತಿನ ಪುರಾಣ ರಚನೆ ಅಲ್ಲ, ಪುರಾಣ ತತ್ವ ಎಷ್ಟು ಪ್ರಾಚೀನವಾದದ್ದು ಅನ್ನುವುದನ್ನು ಗಮನಿಸಿದ್ವಿ. ಇನ್ನು ಸಂಹಿತೆಗಳಲ್ಲಿ ಪುರಾಣದ ಪ್ರಸ್ತಾವ ಬರುವುದನ್ನು ನೋಡಿದ್ವಿ. ಬ್ರಾಹ್ಮಣ ಗ್ರಂಥಗಳಲ್ಲಿ, ಅಂದರೆ ಸಂಹಿತೆಯ ವ್ಯಾಖ್ಯಾನಭೂತವಾದ ಬ್ರಾಹ್ಮಣ ಗ್ರಂಥಗಳಲ್ಲಿ ಕೂಡ ಕಾಣಿಸುತ್ತವೆ ಅನ್ನೋದಕ್ಕೆ ಶತಪಥ ಬ್ರಾಹ್ಮಣದಲ್ಲಿ ನೋಡ್ಬೋದು. ಒಬ್ಬ ಪಿತೃದೇವತೆಗಳಿಗೆ, ಋಷಿಗಳಿಗೆ ಮತ್ತು ದೇವತೆಗಳಿಗೆ ಎಲ್ಲ ತರ್ಪಣ ಮಾಡುವಾಗ ಯಾವ್ಯಾವುದರಿಂದ ಯಾವ್ಯಾವುದಕ್ಕೆ ತೃಪ್ತಿ ಮಾಡ್ತಾನೆ ಅಂತನ್ನೋದು ಎಲ್ಲ ಬ್ರಾಹ್ಮಣಗಳಲ್ಲಿ ಬರುತ್ತೆ, ಸೂತ್ರ ಗ್ರಂಥಗಳಲ್ಲಿ ಕೂಡ ಬರುತ್ತೆ. ಮಧ್ವಾಹುತಯೋ ಹವಾಯೇತ ದೇವಾನಂ ಯದನುಶಾಸನಾನಿ ವಿದ್ಯಾವಾಕೋ ವಾಕ್ಯಮಿತಿಹಾಸ ಪುರಾಣಂ ಗಾಥಾನಾರಾಶಂಸ್ಯ ಏವಂ ವಿದ್ವಾನ್ ಅನುಶಾಸನಾನಿ ವಿದ್ಯಾವಾಕೋ ವಾಕಂ ಇತಿಹಾಸ ಪುರಾಣಂ ಗಾಥಾನಾರಾಶಂಸೀರಿತ್ಯಹರಃ ಸ್ವಾಧ್ಯಾಯಮಧೀತೆ. ಇಲ್ಲಿ ದೇವತೆಗಳಿಗೆ ಮಧುವಿನ ಆಹುತಿಗಳಿಂದ ಆರಾಧನೆ ಮಾಡಿದವನಾಗ್ತಾನೆ, ಮತ್ತು ಈ ಪುರಾಣ ಇತಿಹಾಸ ಗಾಥೆ ನಾರಾಶಂಸಿ ಇತ್ಯಾದಿಗಳಿಂದ ಯಾವನು ಆರಾಧನೆ ಮಾಡ್ತಾನೋ ಅವನು ಭಗವಂತನಿಗೆ ಜೇನಿನ ಅರ್ಪಣೆ ಮಾಡಿದಂತೆ ಆಗುತ್ತೆ ಅಂತನೂ ಉಲ್ಲೇಖ ಬರುತ್ತೆ. ಅಂದರೆ ಈ ಮಧುವಿನಷ್ಟೇ ಸ್ವಾರಸ್ಯಕಾರಿಯಾದದ್ದು, ಸ್ವಾದುವಾದದ್ದು, ರುಚಿಯಾದದ್ದು ಪುರಾಣ ಅನ್ನುವ ಕಲ್ಪನೆ ಬರುತ್ತೆ. ಹಾಗೆ ಇನ್ನೊಂದು ಕಡೆ ಶತಪಥ ಬ್ರಾಹ್ಮಣದಲ್ಲಿಯೇ ಬರುತ್ತೆ, ತಾನುಪದಿಶತಿ ಪುರಾಣಂ ವೇದ ಸೋಯಮಿತಿ ಕಿಂಚಿತ್ ಪುರಾಣಮಾಚಕ್ಷೀತ ಅಂತ ಹೇಳಿ ಪುರಾಣವನ್ನು ಹೇಳಿದ್ರು ಎಲ್ಲರೂ. ಪುರಾಣವನ್ನು ಯಜ್ಞ ಕಾಲದಲ್ಲಿ, ಯಜ್ಞಗಳು ಬೆಳಗ್ಗೆ ಮಧ್ಯಾಹ್ನ ಸಂಜೆ ನಡೀತಾ ಇರ್ತವೆ, ತ್ರಿಶವಣ ಅಂತ 3 ಸವನಗಳನ್ನು ಮಾಡುವಂಥದ್ದು ಉಂಟು. ಆದರೆ ಮಧ್ಯದಲ್ಲಿ ಸಮಯ ಇದ್ದಾಗಲೆಲ್ಲ ಗಾಥಾ ನಾರಾಶಂಸಿ ಬ್ರಹ್ಮೋದ್ಯ ಇತ್ಯಾದಿಯಾದದ್ದನ್ನು ಹೇಳಬೇಕು, ಅಲ್ಲಿ ಪುರಾಣವನ್ನು ಹೇಳುವಂಥದ್ದು. ಗಾಥಾ ಅಂತಂದರೆ ನಿನ್ನೆ ನಾನು ಹೇಳಿದಂತೆ ಸುಭಾಷಿತ ಸೂಕ್ತಿ ಅಂತ, ನಾರಾಶಂಸಿ ಅಂತಂದರೆ ಮನುಷ್ಯರ ವ್ಯಕ್ತಿ ವಿಶೇಷಗಳನ್ನು ಹೇಳ್ತಕ್ಕಂತಹ ಅನೆಕ್ಡೋಟ್ಸ್, ಆ ರೀತಿಯಾದದ್ದು. ಪುರಾಣ ಬೇರೆ ಬೇರೆ ವಿಷಯಗಳಿಗೆ ಕುರಿತಂಥ ಕಥೆಗಳು, ಇವನ್ನು ಕೂಡ ಹೇಳಬೇಕು. ಅಂದರೆ ಯಜ್ಞದ ವಿಷಯ ಎಲ್ಲ ಜನರಿಗೂ ಗೊತ್ತಾಗದೇ ಇರಬಹುದು, ಆದರೆ ಬಂದ ಜನಗಳಿಗೆ ಒಂದಷ್ಟು ಎಂಗೇಜ್ಮೆಂಟ್ ಬೇಕಲ್ವ, ಅದಕ್ಕೋಸ್ಕರವಾಗಿ ಮಧ್ಯ ಮಧ್ಯದ ಸಮಯದಲ್ಲಿ ಋಷಿಗಳು ಮಾಡ್ತಾಯಿದ್ರು. ಬ್ರಹ್ಮೋದ್ಯ ಅಂತಂದರೆ ಒಗಟಿನ ರೂಪದ ಮಂತ್ರಗಳು. ಈಗ ದ್ವಾಸುಪರ್ಣ ಇತ್ಯಾದಿ ಮಂತ್ರಗಳು ಒಗಟಿನಂತೆ ಇರ್ತಕ್ಕಂಥವು. ಆ ಮಂತ್ರಗಳನ್ನೆಲ್ಲ ಈಗ ಚತ್ವಾರಿ ಶೃಂಗಾಹ ಇವು ಕೂಡ ಅದೇ ರೀತಿ ಒಗಟಿನ ತರಹ ಇರುವಂಥ ಮಂತ್ರಗಳು. ಅವನ್ನು ಬಿಡಿಸಿ ಅದರೊಳಗಿರುವ ಅರ್ಥವನ್ನು ಹೇಳಿದ್ರೆ ಸಾಮಾನ್ಯರಿಗೆ ಆಶ್ಚರ್ಯಕಾರಿಯಾಗಿ ಚಮತ್ಕಾರಕಾರಕವಾಗಿ ಇರುತ್ತೆ. ಇಂಥದ್ದೆಲ್ಲ ಮಾಡಿ ಜನರ ಶ್ರದ್ಧೆಯನ್ನು, ಆಸಕ್ತಿಯನ್ನು ಮತ್ತು ಒಳಗೊಳ್ಳುವಿಕೆಯನ್ನು, ಇನ್ವಾಲ್ವ್ಮೆಂಟನ್ನು ಕುದುರಿಸಬೇಕು ಅಂತ ಮಾಡಿದ ಯತ್ನ. ಆಮೇಲೆ ಶತಪಥ ಬ್ರಾಹ್ಮಣದಲ್ಲೇ ಮತ್ತೂ ಒಂದು ಕಡೆ ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವಾಂಗಿರಸ ಇತಿಹಾಸ ಪುರಾಣಂ ವಿದ್ಯಾ ಉಪನಿಷದ ಶ್ಲೋಕ ಸೂತ್ರಾಣಿ ಅನುವ್ಯಾಖ್ಯಾನಾನಿ ವ್ಯಾಖ್ಯಾನಾನಿ ವಾಚೈವ ಸಮ್ರಾಟ್ ಪ್ರಜಾಯತೆ ಅಂತ ವಾಕ್ಯೇ ಎಲ್ಲಕ್ಕೂ ಸಮ್ರಾಟ್, ಎಲ್ಲಕ್ಕೂ ಅಧಿಷ್ಠಾತ್ರಿ. ಎಲ್ಲ ವೇದಗಳು, ಇತಿಹಾಸ, ಪುರಾಣ ಇವೆಲ್ಲ ಕೂಡ ವಿದ್ಯೆ ಅಂತ ಎನಿಸ್ಕೊಂಡಿವೆ ಅನ್ನುವ ಮಾತು ಬರುತ್ತೆ. ಅಲ್ಲಿಯೇ ಮತ್ತೆ ಇನ್ನೊಂದು ಕಡೆ ಏವಂ ವಿದ್ವಾನ್ ವಾಕೋ ವಾಕ್ಯಂ ಇತಿಹಾಸ ಪುರಾಣಂ ಇತ್ಯಹರಃ ಸ್ವಾಧ್ಯಾಯ ಮದೀತೆ ಅಂತ ಮತ್ತೆ ಬರುತ್ತೆ. ಅದಾದ ಮೇಲೆ ಗೋಪಥ ಬ್ರಾಹ್ಮಣ, ಅಥರ್ವವೇದಕ್ಕೆ ಸೇರಿದಂಥ ಬ್ರಾಹ್ಮಣ, ಅಲ್ಲಿ ಏವಮಿಮೇ ಸರ್ವೇ ವೇದ ನಿರ್ಮಿತಾ ಸಕಲ್ಪಾ ಸರಹಸ್ಯಾ ಸಬ್ರಾಹ್ಮಣಾ ಸೋಪನಿಷತ್ಕಾ ಸೇತಿಹಾಸಾ ಸಾನ್ವಾಖ್ಯಾತಾ ಸಪುರಾಣ ಅಂತ
ವೇದಗಳನ್ನು, ಇತಿಹಾಸ, ಪುರಾಣಗಳನ್ನು ಎಲ್ಲವನ್ನ ಹೀಗೆ ತಿಳ್ಕೊಳ್ಬೇಕು ಅನ್ನುವ ಮಾತು ಬರುತ್ತೆ. ಗೋಪಥದಲ್ಲಿಯೇ ಮತ್ತೊಂದು ಕಡೆ ಬರುತ್ತೆ, ಪಂಚವೇದಾನ್ ನಿರಮಮಿಮತ ಸರ್ಪವೇದಂ ಪಿಶಾಚವೇದಂ ಅಸುರವೇದಂ ಇತಿಹಾಸ ವೇದಂ ಪುರಾಣ ವೇದಂ ಅಂತ ಪರಮಾತ್ಮ ಅನೇಕ ವೇದಗಳನ್ನು ನಿರ್ಮಾಣ ಮಾಡ್ದ. ಅದರೊಳಗೆ ಈ ಸರ್ಪವೇದ ಒಂದು, ಪಿಶಾಚವೇದ ಒಂದು, ಅಸುರವೇದ ಒಂದು, ಇತಿಹಾಸ ವೇದ ಒಂದು, ಪುರಾಣ ವೇದ ಒಂದು ಅನ್ನುವಂಥದ್ದೆಲ್ಲ ಕೂಡ ಬರುತ್ತೆ. ಅಂದರೆ ಇವಕ್ಕೆಲ್ಲ 5 ಆಹುತಿಗಳನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ಆ ಬ್ರಾಹ್ಮಣದಲ್ಲಿ ಉಲ್ಲೇಖಿತವಾಗಿ ಬರುತ್ತೆ. ಯಾವುದು ವೇದವಲ್ಲ, ಎಲ್ಲವೂ ಜ್ಞಾನವೇ. ನಾನು ಹಿಂದೆಯೇ ಹೇಳಿದ್ದೆ, ಪಂಚಮ ವೇದ ಅನ್ನುವ ಹೆಸರಿನಲ್ಲಿ 5th ವೇದಕ್ಕೆ ಸುಮಾರು ಕ್ಯಾಂಡಿಡೇಟ್ಸ್ ಇವೆ ಅಂತ. ನಾಟ್ಯವೇದ, ಆಯುರ್ವೇದ, ಮಹಾಭಾರತ ಈ ಥರದ್ದೆಲ್ಲ ಪಂಚಮ ವೇದ ಅಂತ ಒಂದು 10 ಇವೆ. ಅಂದರೆ ವೇದತ್ವ. ಕ್ರಿಸ್ತರು ಕೂಡ ಬೈಬಲನ್ನು ನಮ್ಮ ದೇಶಕ್ಕೆ ತಂದಿದ್ದು ಸತ್ಯವೇದ ಅಂತ. ಅಂದರೆ ಮಿಕ್ಕವೆಲ್ಲ ಅಸತ್ಯ ಅನ್ನುವ ಧ್ವನಿಯೂ ಕೂಡ ಅಲ್ಲಿ ಉಂಟು. ಈ ತರಹ ಎಲ್ಲರೂ ಕೂಡ ಜ್ಞಾನಾರ್ಥಕವಾಗಿ ಅದನ್ನು ಬಳಸುವುದು ಉಂಟು. ಮತ್ತು ಗೋಪಥ ಬ್ರಾಹ್ಮಣದಲ್ಲಿ ಇನ್ನೂ ಹಲವು ಕಡೆ ಬರುವಂಥದ್ದು ಉಂಟು. ಎಲ್ಲ ಉಲ್ಲೇಖಗಳನ್ನು ನಾವು ನೋಡಬೇಕಾಗಿಲ್ಲ. ಹಾಗೆ ಆರಣ್ಯಕಗಳಲ್ಲಿ ಕೂಡ ಬರ್ತವೆ. ತೈತ್ತರೀಯ ಆರಣ್ಯಕ, ಯಜುರ್ವೇದದ ಕೃಷ್ಣ ಯಜುರ್ವೇದದ ಆರಣ್ಯಕದಲ್ಲಿ ಯದ್ ಬ್ರಾಹ್ಮಣಾನಿತಿಹಾಸಾನ್ ಪುರಾಣಾನಿ ಕಲ್ಪಾನ್ ಗಾಥಾನಾರಾಶಂಸೀ ಏತದ ನಾರಾಶಂಸೀಂ ಆಹುತಯ ದೇವತಾಂ ಅಭವನ್. ಅಂದರೆ ಈ ಗಾಥಾ, ನಾರಾಶಂಸಿ ಇವುಗಳೆಲ್ಲವೂ ಕೂಡ ಕಲ್ಪ, ಪುರಾಣಗಳು ದೇವತೆಗಳಿಗೆ ಆಹುತಿಗಳಾದವು. ದೇವತೆಗಳಿಗೆ ಮೊದಲೇ ನಾನು ತಿಳಿಸಿದಂತೆ ಮಧು, ಜೇನಿನ ಆಹುತಿ ಆದವು ಅನ್ನುವಂತೆ ಬರುತ್ತೆ. ಅಂದರೆ ನಾವು ನಮ್ಮ ತಿಳುವಳಿಕೆಯಿಂದ, ವ್ಯಾಸಂಗದಿಂದ ಮಾಡಿದ್ದೆಲ್ಲ ಭಗವಂತನ ಪೂಜೆ ಆಗುತ್ತೆ ಅಂತ. ನಾವು ಮಾಡಿದ್ದೆಲ್ಲ ಪೂಜೆ, ಪಡೆದದ್ದೆಲ್ಲ ಪ್ರಸಾದ ಆಗಬೇಕು ಅಂತ ಡಿ.ವಿ. ಜಿಯವರು ಹೇಳ್ತಾರೆ. ಆ ರೀತಿಯಲ್ಲಿ ವ್ಯಾಸಂಗದಿಂದ, ಜ್ಞಾನದಿಂದ ನಮಗಾಗುವ ದೊಡ್ಡ ಲಾಭ ಏನೆಂದರೆ ಗೊಂದಲಗಳು ಹೋಗುತ್ತವೆ, ಸಮನ್ವಯ ಮೂಡುತ್ತದೆ, ರಾಗದ್ವೇಷಗಳು ಕಡಿಮೆ ಆಗುತ್ತವೆ. ಅದರ ಮೂಲಕವಾಗಿ ಎಲ್ಲೆಲ್ಲಿ ಕಂಡರೆ ಅಲ್ಲಲ್ಲಿ ಪರತತ್ವ ಬೋಧೆಯಾಗುತ್ತದೆ. ಯಾವುದೂ ಕೂಡ ಒಂದು ಚೌಕಟ್ಟಿನಲ್ಲಿ ಸಾರ್ಥಕವಾಗಿದೆ, ಆ ಚೌಕಟ್ಟನ್ನು ಮೀರಿದರೆ ಅದು ಅನರ್ಥಕವಾಗುತ್ತೆ ಅಂತ ಪ್ರತಿಯೊಂದಕ್ಕೂ ಇಯತ್ತಾ ಕಲ್ಪನಾ. ಇಯತ್ತ ಅಂದರೆ ಅದರ ಬೌಂಡ್ರೀಸ್, ಲಿಮಿಟೇಷನ್ಸ್ ಗೊತ್ತಾಗುತ್ತೆ. ಅದರಿಂದ ಅದು ಇನ್ನೊಂದು ಕಡೆ ಕೆಲಸಕ್ಕೆ ಬರ್ತಿಲ್ಲ ಅಂತ ಕೋಪ ಬರೋಲ್ಲ, ಇಲ್ಲಿ ಕೆಲಸ ಮಾಡ್ತಿದೆಯಲ್ಲ ಅಂತ ಸಂತೋಷ ಆಗುತ್ತೆ. ಪೊರಕೆ ಕಸ ಗುಡಿಸುತ್ತೆ, ನೆಲ ಒರೆಸೋದಿಲ್ವಲ್ಲ ಅಂತಂದರೆ, ಸಾರಿಸೋ ಬಟ್ಟೆ ನೆಲ ಒರೆಸುತ್ತೆ, ಕಸ ಗುಡಿಸೋದಿಲ್ಲ ಅಂತ ಹೇಳಬೇಕಾಗತ್ತೆ ಅಷ್ಟೇ. ಹಾಗಾಗಿ ಪ್ರತಿಯೊಂದಕ್ಕೂ ಸ್ವಸ್ಥಾನ ಪರಿಜ್ಞಾನದ ವ್ಯವಸ್ಥೆ ಉಂಟು. ವಿಶ್ವದಲ್ಲಿ ಎಲ್ಲಕ್ಕೂ ಬಾಳುವೆಗೆ ಅವಕಾಶ ಇದೆ ಅನ್ನುವುದು ಗೊತ್ತಾಗಿ ತನಗೆ ಒಂದು ಪ್ರತ್ಯೇಕವಾದ ಹಸೆಮಣೆ ಬೇಕು ಅಂತಲ್ಲ. ನಿನಗೆ ಹಸೆಯೇಕೆ ಬ್ರಹ್ಮಪುರಿಯಲ್ಲಿ ಅಂತ ಡಿ.ವಿ. ಜಿ ಹೇಳ್ತಾರೆ ಅದೇ ಮಾತನ್ನು. ಮತ್ತು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಕೂಡ ಬರುತ್ತೆ. ಯಜುರ್ವೇದ ಸಾಮವೇದೋಥರ್ವಾಂಗಿರಸ ಇತಿಹಾಸ ಪುರಾಣಂ ಅಂತನ್ನುವಂಥದ್ದು ಬರುತ್ತೆ. ಹಾಗೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಭೂಮವಿದ್ಯಾ ಪ್ರಕರಣದಲ್ಲಿ ನಾರದ ಸನತ್ಕುಮಾರನ ಹತ್ರಕ್ಕೆ ಹೋದಾಗ ಬೇಕಾದಷ್ಟೆಲ್ಲವನ್ನು ಓದಿದೆ ಅಂತ ಹೇಳುವಾಗ ಪುರಾಣಂ ಪಂಚಮಂ ಅನ್ನುವ ಮಾತು ಬರುತ್ತೆ. ಚತುರ್ಥಂ ಇತಿಹಾಸಂ ಪುರಾಣಂ ಪಂಚಮಂ ಅಂತ ಅಲ್ಲಿಯೇ ಮತ್ತೊಂದು ಕಡೆಗೆ ಬರುತ್ತೆ. ಮತ್ತು ಇನ್ನೂ ಒಂದು ಕಡೆ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ಇತಿಹಾಸ ಪುರಾಣಗಳೆರಡು ಪಂಚಮ ವೇದಗಳು ಅಂತ ಬರುತ್ತೆ. ಸೂತ್ರ ಗ್ರಂಥಗಳಲ್ಲಿ, ಆಶ್ವಲಾಯನ, ಆಪಸ್ತಂಭಾದಿ ಸೂತ್ರ ಗ್ರಂಥಗಳಲ್ಲಿ ಕೂಡ ಇವೇ ಬರುತ್ತೆ. ಯದ್ರಚೋಧೀತೆ ಪಯಸಃ ಕುಲ್ಯ ಅಸ್ಯ ಪಿತರನ್ ಸ್ವಧಾ ಉಪಕ್ಷರತಿ ಕ್ಷರಂತಿ ಯದ್ಘೃತಸ್ಯ ಕುಲ್ಯ ಯತ್ ಸಾಮಾನಿ ಮಧ್ವಃ ಕುಲ್ಯ ಯದಥರ್ವಾಂಗೀರಸ ಸೋಮಸ್ಯ ಕುಲ್ಯ ಯದ್ ಬ್ರಾಹ್ಮಣಾನಿ ಕಲ್ಪಾನ್ ಗಾಥಾನಾ ರಾಶಂಸೀರಿತಿಹಾಸ ಪುರಾಣ ನಿತ್ಯಮೃತಸ್ಯ ಕುಲ್ಯ ಅಂತ ನಾವು ನಮ್ಮ ದೇವತೆಗಳಿಗೆ, ಪಿತೃಗಳಿಗೆ, ಇವರುಗಳಿಗೆಲ್ಲ ಇವನ್ನು ಓದಿದ್ರೆ ಋಕ್ಕಿಂದ ಹಾಲಿನ ತರ್ಪಣ ಮಾಡಿದಂತೆ, ಯಜುರ್ವೇದದಿಂದ ತುಪ್ಪದ ತರ್ಪಣ ಮಾಡಿದಂತೆ, ಸಾಮದಿಂದ ಜೇನಿನದು ಮಾಡಿದಂತೆ, ಅಥರ್ವದಿಂದ ಸೋಮದ ತರ್ಪಣ ಮಾಡಿದಂತೆ, ಇತಿಹಾಸ, ಪುರಾಣ, ಗಾಥಾ, ನಾರಾಶಂಸಿ ಇವುಗಳಿಂದ ಅಮೃತವನ್ನು ತರ್ಪಣಕ್ಕೆ ಬಳಸಿದಂತೆ ಆಗುತ್ತದೆ ಅಂತ ತಿಳುವಳಿಕೆಯ ವ್ಯಾಸಂಗದಿಂದ ನಮ್ಮ ಪಿತೃಗಳಿಗೆ, ದೇವತೆಗಳಿಗೆ ಆರಾಧನೆ ಮಾಡಿದಂತೆ ಆಗುತ್ತದೆ ಎನ್ನುವುದು ಅದೇ ಮಾತುಗಳು ಬೇರೆ ಬೇರೆ ಕಡೆಯಲ್ಲಿ ಕೂಡ ಸಾಕಷ್ಟು ಉಲ್ಲೇಖದಲ್ಲಿ ಬರುವಂಥದ್ದಾಗಿದೆ. ಹೀಗಾಗಿ ವೇದ ಮತ್ತು ವೇದಾಂಗಗಳಲ್ಲಿ ವಿಸ್ತಾರವಾಗಿ ಕಾಣುವಂಥದ್ದು ನೋಡ್ತೀವಿ. ಗೌತಮ ಧರ್ಮಸೂತ್ರದಲ್ಲೂ ಕೂಡ ಹಾಗೆ ಬರುತ್ತೆ. ಸ ಏವ ಬಹುಶ್ರುತೋ ಭವತಿ ಲೋಕೆ ವೇದ ದೇವ ವಾಗ್ವಾದಿಷು ವಾಕೋ ವಾಕ್ಯೇತಿಹಾಸ ಪುರಾಣ ಕುಶಲಃ ಅಂತ. ವಾಕೋವಾಕ್ಯ ಅಂತಂದರೆ ವ್ಯಾಕರಣ, ತರ್ಕ ಈ ರೀತಿಯಾದ ಮೀಮಾಂಸಾತ್ಮಕವಾದಂಥ ಶಾಸ್ತ್ರಗಳು.
ನಿಜವಾಗಿ ಯಾರು ಬಹುಶ್ರುತ, ಯಾರು ತಿಳಿದವನು ಅಂತಂದರೆ ಇವೆಲ್ಲವನ್ನೂ ಬಲ್ಲಂಥವನು ಅಂತ. ಸುಮ್ಮನೆ ಯಾವುದೋ ಒಂದನ್ನು ಹಿಂದು ಮುಂದು ಇಲ್ಲದೆ ತಿಳ್ಕೊಂಡು ಬಿಟ್ಟರೆ ಅವನಿಗೆ ವ್ಯಾಸಂಗ ಪೂರ್ಣವಾಗೋದಿಲ್ಲ. ಎಲ್ಲದರ ಸ್ವಾರಸ್ಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕು. ಆ ರೀತಿಯಾದ ತಿಳುವಳಿಕೆ ಇದ್ದವನು ಸಕಲ ಸ್ತರಗಳಲ್ಲಿ ಕೂಡ ಬೋಧನೆ ಮಾಡಬಲ್ಲ. ತಸ್ಯ ಪ್ರಜಾಪಾಲಕಸ್ಯ ನೃಪತೇಶ್ಚ ವ್ಯವಹಾರೋ ವೇದೋ ಧರ್ಮಶಾಸ್ತ್ರಾನ್ ಅಂಗಾನಿ ಉಪವೇದಾಃ ಪುರಾಣಂ ಅಂತ ಮತ್ತೆ ಗೌತಮ ಧರ್ಮಸೂತ್ರವೇ ರಾಜಧರ್ಮ ಪ್ರಕರಣದಲ್ಲಿ ಹೇಳುತ್ತದೆ. ರಾಜನಿಗೆ ಧರ್ಮ ಮಾಡಬೇಕು, ವ್ಯವಹಾರ ಸರಿಯಾಗಿ ನಡೆಸಬೇಕು ಅಂತಂದರೆ ಇತಿಹಾಸ, ಪುರಾಣ, ಉಪವೇದ ಇವೆಲ್ಲ ಕೂಡ ಬಂದು ಸೇರಿಕೊಳ್ಳುತ್ತವೆ ಅಂತ. ಒಳ್ಳೆಯ ಬದುಕಿಗೆ ಯಾವುದೆಲ್ಲ ಬೇಕು? ಎಲ್ಲವೂ ಬೇಕು. ಭಾಮಹ ಕವಿತೆಯ ಬಗ್ಗೆ ಹೇಳ್ತಾ, ಇದು ಬೇಕಿಲ್ಲ, ಅದು ಬೇಕು, ಇದು ಸಾಕು, ಅದು ಅನವಶ್ಯ ಅಂತ ಹೇಳುವಂತೆ ಇಲ್ಲ. ಅಹೋ ಭಾರೋ ಮಹಾನ್ ಕವೇಹೆ, ಕವಿಗೆ ಎಷ್ಟು ಭಾರ, ಎಲ್ಲ ಕೂಡ ಬೇಕಾಗುತ್ತೆ ಅಂತ. ಯಾವುದರೊಳಗೂ ಯಾವ ವಿದ್ಯೆಯಲ್ಲಿ ಹೋಗಿದ್ರೂ ಕೂಡ ಮತ್ತೊಂದು ಮಗದೊಂದು ಎಲ್ಲ ಸೇರಿಕೊಂಡು ಬೇಕಾಗುತ್ತಲೇ ಹೋಗುತ್ತೆ. ನಾನು ಇದಿಷ್ಟನ್ನೇ ಓದ್ಕೊಳ್ತೀನಿ ಸಾಕು ಅಂತ ಹೇಳೋಕ್ಕಾಗೋಲ್ಲ. ಅಲ್ಲಿರುವ ಯಾವುದೋ ಒಂದು ಸೂಕ್ಷ್ಮಕ್ಕಾಗಿ ಮತ್ತೊಂದನ್ನು ವ್ಯಾಸಂಗ ಮಾಡುವಂಥ ಅನಿವಾರ್ಯತೆ ಬರುತ್ತೆ. ಆಗ ವಿಶ್ವಕೋಶಗಳು ನಮಗೆ ಸಹಾಯಕವಾಗುತ್ತವೆ. ನಿನ್ನೆ ನಾನು ಪುರಾಣಗಳನ್ನು ಭಾರತೀಯ ಸಂಸ್ಕೃತಿ ವಿಶ್ವಕೋಶ ಅಂತ ಹೇಳಿದನಲ್ಲ, ಆ ಅರ್ಥದಲ್ಲಿ ಅದನ್ನು ಗಮನಿಸಿಕೊಳ್ಬೇಕು. ಇನ್ನು ಮಹಾಭಾರತ, ರಾಮಾಯಣಾದಿಗಳಲ್ಲಿ ಕೂಡ ಪುರಾಣದ ಪ್ರಶಂಸೆ ಬೇಕಾದಷ್ಟು ಬರುತ್ತೆ. ಉದಾಹರಣೆಗೆ ಪುರಾಣೇ ಹಿ ಸುಮಹತ್ ಕಾರ್ಯಂ ಭವಿಷ್ಯಂ ಹಿಮಯಾಶ್ರುತಂ ದೃಷ್ಟಂ ಮೇ ತಪಸಾ ಚೈವ ಶ್ರುತ್ವಾ ಚ ವಿದಿತಂ ಮಮ ಅಂತ ರಾಮಾಯಣದಲ್ಲಿ ಒಂದು ಕಡೆ ಪುರಾಣದ ಉಲ್ಲೇಖ ಬರುತ್ತೆ. ಹಾಗೆ ಮಹಾಭಾರತದಲ್ಲಿ ಕೂಡ ಬೇಕಾದಂತೆ ಬರುತ್ತೆ. ಇತಿಹಾಸ ಪುರಾಣಾಭ್ಯಂ ವೇದಂ ಸಮುಪಬೃಂಹಯೇತ್ ಬಿಭೇತ್ಯಲ್ಪ ಶ್ರುತಾದ್ವೇದ ಮಾಮಯಂ ಪ್ರಹರೇದಿತಿ, ಬಹಳ ಪ್ರಸಿದ್ಧ ಶ್ಲೋಕ ಮಹಾಭಾರತದಲ್ಲಿ ಬರುವಂಥದ್ದು. ಆದಿಪರ್ವದಲ್ಲಿ ಇತಿಹಾಸ ಪುರಾಣಾದಿಗಳಿಂದ ವೇದಾರ್ಥವನ್ನು ವಿಸ್ತಾರ ಮಾಡಬೇಕು, ಇಲ್ಲವಾದರೆ ವೇದ ಹೆದರ್ಕೊಳ್ಳುತ್ತೆ, ಇವನು ಹಾಫ್ ಬೇಕ್ಡ್ ನಾಲೆಡ್ಜ್, ಅರ್ಧ ಪ್ರಜ್ಞೆಯಿಂದ ನಮ್ಮನ್ನು ಕೊಂದು ಬಿಡ್ತಾನೆ ಅಂತ. ಇನ್ನು ಸ್ಮೃತಿಗಳಲ್ಲಿ ಕೂಡ ಬರ್ತವೆ. ನೆನ್ನೆಯೇ ಮನುಸ್ಮೃತಿ ಇತ್ಯಾದಿಗಳಲ್ಲಿ ನೋಡಿದ್ವಿ. ಶ್ರಾವಯೇತ್ ಚತುರೋ ವೇದ, ಶ್ರಾವಯೇತ್ ಅನ್ನುವಲ್ಲಿ ಎಲ್ಲವನ್ನ ಕೂಡ ನಾವು ಜನರಿಗೆ ಕೇಳ್ಪಡಿಸಬೇಕು ಅಂತನ್ನುವಾಗ ಪುರಾಣ ಸ್ವಾಧ್ಯಾಯಂ ಶ್ರಾವಯೇತ್ ಪಿತ್ರೆ ಧರ್ಮಶಾಸ್ತ್ರಾಣಿ ಚೈವಹಿ ಆಖ್ಯಾನಾನಿ ಇತಿಹಾಸಾಂಶ್ಚ ಪುರಾಣಾನಿ ಖಿಲಾನಿ ಚ ಅಂತ ಮನುವಿನಲ್ಲಿ ಬರುವುದು. ಹಾಗೆ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ವೇದಾಥರ್ವ ಪುರಾಣಾನಿ ಸೇತಿಹಾಸಾನಿ ಶಕ್ತಿತಃ ಜಪಯಜ್ಞ ಪ್ರಸಿದ್ಧ್ಯರ್ಥಂ ವಿದ್ಯಾಂ ಚಾಧ್ಯಾತ್ಮಿಕೀಂ ಜಪೇತ್. ಜಪಯಜ್ಞದಲ್ಲಿ ಒಬ್ಬ ಮನುಷ್ಯ ಏನು ಮಾಡಬೇಕು ಅಂತ ಆಚಾರಕಾಂಡದಲ್ಲಿ ಹೇಳುವಾಗ ಪುರಾಣವನ್ನು, ಇತಿಹಾಸವನ್ನು, ವೇದ ಇತ್ಯಾದಿಗಳನ್ನೆಲ್ಲ ವ್ಯಾಸಂಗ ಮಾಡಬೇಕು. ಇದು ಒಂದು ವಿಶೇಷವಾದ ಜಪಯಜ್ಞವಾಗುತ್ತೆ ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತಾನೆ. ಜಪ ಅಂದರೆ ಸುಮ್ಮನೆ ಮಣಿ ತಿರುಗಿಸೋದು ಅಂತ ಅಷ್ಟೇ ಅಲ್ಲ, ನಾವು ಬ್ರಹ್ಮಯಜ್ಞಾತ್ಮಕವಾಗಿ ಮಾಡುವ ಸ್ವಾಧ್ಯಾಯ ಅಂತಲೂ ಗೊತ್ತಾಗುತ್ತೆ. ವ್ಯಾಸಸ್ಮೃತಿಯಲ್ಲಿ ಕೂಡ ಬರುತ್ತೆ. ಮೀಮಾಂಸತೇಶ ಯೋ ವೇದಾನ್ ಷಡ್ಭಿರಂಗೈ ಸವಿಸ್ತರೈ ಇತಿಹಾಸ ಪುರಾಣಾನಿ ಸಭವೇದ್ ವೇದಪಾರಗಃ. ಇತಿಹಾಸ ಪುರಾಣಾದಿಗಳಿಂದ ಸಾಂಗವಾಗಿ ವೇದವನ್ನು ಅಧ್ಯಯನ ಮಾಡುವವನೇ ನಿಜವಾಗಿ ವೇದಪಾರಗ. ವೇದಂ ಧರ್ಮಂ ಪುರಾಣಂಚ ತಥಾ ತತ್ವಾನಿ ನಿತ್ಯಶಃ ಸಂವತ್ಸರೋಷಿತೆ ಶಿಷ್ಯೆ ಗುರುರ್ಜ್ಞಾನಂ ವಿನಿರ್ದಿಶೇತ್ ಅಂತ ಉಶನಸ್ಮೃತಿ ಅಂದರೆ ಶುಕ್ರಾಚಾರ್ಯ ಬರೆದಂಥ ಸ್ಮೃತಿಯಲ್ಲಿ ಬರುತ್ತೆ. ಯಾರು ಇತಿಹಾಸ ಇತ್ಯಾದಿಗಳನ್ನೆಲ್ಲವನ್ನ ಒಂದು ವರ್ಷದ ಮಟ್ಟಿಗಾದರೂ ಶಿಷ್ಯನಿಗೆ ಪಾಠ ಹೇಳಿರಬೇಕು ಗುರು, ಅಂಥವನು ಯೋಗ್ಯ ಅನ್ನುವಂಥದ್ದು. ಹಾಗೆ ವ್ಯಾಕರಣಾದಿ ಶಾಸ್ತ್ರಗಳಲ್ಲಿ ಕೂಡ ಬೇಕಾದಂತೆ ಬರುತ್ತೆ. ಪುರಾಣ ಪ್ರೋಕ್ತೇಶು ಬ್ರಾಹ್ಮಣ ಕಲ್ಪೇಶು ಅನ್ನುವಂಥದ್ದು ಅಷ್ಟಾಧ್ಯಾಯದೇ ಒಂದು ಸೂತ್ರ. ಹಾಗಾಗಿ ಪುರಾಣದ ವಿವರಣೆ ಬರುತ್ತೆ. ಅದೇ ತರಹ ನ್ಯಾಯದರ್ಶನ ಭಾಷ್ಯದಲ್ಲಿ ವಾತ್ಸ್ಯಾಯನ ಪಕ್ಷಿಲಸ್ವಾಮಿ ಗೌತಮ ಸೂತ್ರಗಳಿಗೆ ವ್ಯಾಖ್ಯಾನ ಮಾಡ್ತಾ ಯಯೇವ ಮಂತ್ರಬ್ರಾಹ್ಮಣಸ್ಯ ದ್ರಷ್ಟಾರಃ ಪ್ರವಕ್ತಾರಶ್ಚ ತೇ ಖಲು ಇತಿಹಾಸ ಪುರಾಣಸ್ಯ ಧರ್ಮಶಾಸ್ತ್ರಸ್ಯ ಚ. ಯಾರು ಮಂತ್ರ ಬ್ರಾಹ್ಮಣಾತ್ಮಕವಾದ ವೇದವನ್ನು ಕಂಡಿದ್ದಾರೋ ಅವರೇ ಇತಿಹಾಸ ಪುರಾಣ ಧರ್ಮಶಾಸ್ತ್ರ ಸ್ಮೃತಿ ಅವುಗಳನ್ನೆಲ್ಲ ಹೇಳಿದಂಥ ಋಷಿಗಳು ಅಂತ. ಅಂದರೆ ಕಾಣ್ಕೆ, ವಿಷನ್ ವೇದ, ಆದರೆ ಅದರ ನೆನಪಿನಿಂದ ಮಾಡಿದ್ದು ದಿ ರೆಮಿನಿಸೆನ್ಸ್ ಆಫ್ ವೇದ, ದಿ ರಿಕಲೆಕ್ಷನ್ಸ್ ಆಫ್ ವೇದ ಅಂತ ಏನು ಹೇಳ್ತೀವಿ, ಅದು ಸ್ಮೃತಿ, ಇತಿಹಾಸ, ಪುರಾಣಗಳು ಅಂತ. ಸ್ಮರ್ಯಂತೇಚ ಪುರಾಣೇಶು ಧರ್ಮ ವಿಪ್ಲುತಿ ಹೇತವಃ ಕಲೌ ಶಕ್ತ್ಯಾದಯಸ್ತೇಷಾಂ ಕೋ ವಾಕ್ಯಂ ಶ್ರೋತುಮರ್ಹತಿ ಅನ್ನುವಂಥ ತಂತ್ರವಾರ್ತಿಕದ ಮಾತು ಕುಮಾರಿಲ ಭಟ್ರು ಹೇಳ್ತಾರೆ. ಈ ಪುರಾಣಗಳು ಇವೆಲ್ಲ ಕೂಡ ಕಲಿಗಾಲದಲ್ಲಿ ತುಂಬ ಪ್ರಯೋಜನವಾಗಿರ್ತಕ್ಕಂಥವು. ಇವುಗಳು ಬೇಕಾಗುತ್ತೆ, ಆದರೆ ಕೆಲವೊಮ್ಮೆ ಇವುಗಳನ್ನು ತಿರುಚುವಂಥದ್ದು ಆಗುತ್ತದೆ. ಹಾಗಾಗಿ ಅವುಗಳ ಬಗ್ಗೆ ಎಚ್ಚರಿಕೆಯಲ್ಲಿರಬೇಕು ಅಂತ. ವಿದ್ಯಾರಣ್ಯ ಸ್ವಾಮಿಗಳು ಪಂಚದಶಿಯಲ್ಲಿ
ಸಪುರಾಣಾನ್ ಪಂಚವೇದಾನ್ ಶಾಸ್ತ್ರಾಣಿ ವಿವಿಧಾನಿ ಚ ಜ್ಞಾತ್ವಾಪಿ ಆತ್ಮವಿತ್ವೇನ ನಾರದೋ ಅತಿ ಶುಶೋಚಃ ಅಂತ ನಾರದ ಸನತ್ಕುಮಾರರ ಹತ್ತಿರ ಇವೆಲ್ಲ ತಿಳಿದಿದ್ದರೂ ದುಃಖಪಟ್ಟ ಅನ್ನುವಂಥ ಮಾತನ್ನು ಹೇಳುವಾಗ ವೇದಕ್ಕೆ ಪೂರಕವಾಗುವಂತಹ ಈ ಒಂದು ಪುರಾಣಗಳ ಉಲ್ಲೇಖ ಬರುತ್ತೆ. ಈ ಥರ ಬೇಕಾದಷ್ಟು ಶಾಬರ ಭಾಷ್ಯದಲ್ಲಿ ಬರುತ್ತೆ, ಜೈಮಿನಿ ಸೂತ್ರಗಳಲ್ಲಿ ಬರುತ್ತೆ. ಅಲ್ಲಿಗೆ ಆ ಉಲ್ಲೇಖಗಳನ್ನು ನಿಲ್ಲಿಸಬಹುದು. ಅರ್ಥಶಾಸ್ತ್ರದಲ್ಲಿ ಬರುತ್ತೆ, ಕಾಮಶಾಸ್ತ್ರದಲ್ಲಿ ಬರುತ್ತೆ. ಬೇರೆ ಬೇರೆ ಕಾಳಿದಾಸಾದಿ ಮಹಾಕವಿಗಳು ಎಲ್ಲ ಕೂಡ ಗೌರವದಿಂದ ಪುರಾಣವನ್ನು ಉಲ್ಲೇಖಿಸ್ತಾರೆ. ಎಲ್ಲಿಯೂ ಕೂಡ ಪುರಾಣವನ್ನು ತಿರಸ್ಕರಿಸುವ ತಾತ್ಸಾರ ಮಾಡುವಂಥದ್ದು ಕಾಣಿಸೋಲ್ಲ. ಈ ಸಂದರ್ಭದಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಏನೆಂದರೆ, ಕೆಲವರು ಆಕ್ಷೇಪ ಮಾಡುವುದುಂಟು, ಶಂಕರರು ಪುರಾಣಗಳನ್ನು ಆಧರಿಸಿಲ್ಲ, ಪುರಾಣಗಳನ್ನು ತೃತೀಯ ಪ್ರಮಾಣ ಅಂತ ಹೇಳಿಬಿಟ್ರು ಅಂತ. ಅದನ್ನು ಶಂಕರನ ಅನುಯಾಯಿಗಳು ಅಂತ ಅಂದುಕೊಂಡವರು ಒಂದು ರೀತಿ ಹೆಮ್ಮೆಯಿಂದಲೂ ಹೇಳುವುದುಂಟು, ಪುರಾಣಗಳಿಗೆ ತೃತೀಯ ಪ್ರಮಾಣ ಅವೇನು ಪ್ರಮಾಣವಲ್ಲ ಅನ್ನುವಂತೆ. ಹಾಗೆ ಶಂಕರನ್ನು ಆಕ್ಷೇಪ ಮಾಡುವಂಥವರು ಕೂಡ ಅವರು ಪುರಾಣಗಳನ್ನೆಲ್ಲ ಮೂಲೆ ಗುಂಪು ಮಾಡಿಬಿಟ್ರು, ಅದು ಅನ್ಯಾಯವಾಯಿತು ಅಂತ. ಇದು ಎಲ್ಲಿವರೆಗೂ ಅಂತಂದರೆ, ದಾಸಗುಪ್ತ ಅಂಥ ಪ್ರಸಿದ್ಧರಾದ ವಿದ್ವಾಂಸರು ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ಅಂತ ಅದನ್ನು ಬರೆದವರೇನೆ ಅಲ್ಲಿ ಆ ಒಂದು ಮಾತನ್ನು ಹೇಳ್ತಾರೆ. ಆ ವಾಕ್ಯವನ್ನೇ ಉಲ್ಲೇಖ ಮಾಡಬೇಕು. ದಾಸಗುಪ್ತರ ಪಾಂಡಿತ್ಯ ದೊಡ್ಡದಾದರೂ ಕೂಡ ಅವರ ಪ್ರಜ್ಞಾವಂತಿಕೆ ಅಷ್ಟು ದೊಡ್ಡದಲ್ಲ ಅಂತ ಅವರ ಗ್ರಂಥ ನೋಡಿದ್ರೆ ಗೊತ್ತಾಗುತ್ತೆ. ಹಿರಿಯಣ್ಣನವರಿಗೆ ಇದ್ದಂಥ ಅಂತರ್ದೃಷ್ಟಿ ಅವರಿಗೆ ಬಂದದ್ದಲ್ಲ. ಕುಪ್ಪಸ್ವಾಮಿ ಶಾಸ್ತ್ರಿಗಳಿಗಾಗಲಿ ಅಥವಾ ಬಹಳ ದೊಡ್ಡ ವಿದ್ವಾಂಸರಾಗಿದ್ದಂತಹ ಗಿರಿಧರ ಶರ್ಮಾ ಚತುರ್ವೇದಿಯವರಿರ್ಬೋದು ಅಥವಾ ಗೋಪಿನಾಥ ಕವಿರಾಜ್ ಅವರಿರ್ಬೋದು, ಇಂಥವರಿಗೆಲ್ಲ ಹೋಲಿಸಿ ನೋಡಿದ್ರೆ ಅವರಿಗೆ ಅಷ್ಟು ವಿಶೇಷವಾದ ಅಂತರ್ದೃಷ್ಟಿ ಬರಲಿಲ್ವೇನೋ ದರ್ಶನದಲ್ಲಿ ಅಂತ. ಯಾಕೆಂದರೆ ಅವರ ವಾಕ್ಯ ನೋಡಿದ್ರೇ ಗೊತ್ತಾಗುತ್ತೆ. ಇಟ್ ಈಸ್ ಹೈಲಿ ಪ್ರೊಬಬಲ್ ದಟ್ ಅಟ್ ಲೀಸ್ಟ್ ಒನ್ ಇಂಪಾರ್ಟೆಂಟ್ ಸ್ಕೂಲ್ ಆಫ್ ಐಡಿಯಾಸ್ ರಿಗಾರ್ಡಿಂಗ್ ದಿ ಫಿಲಾಸಫಿ ಆಫ್ ದಿ ಉಪನಿಷತ್ಸ್ ಆ್ಯಂಡ್ ದಿ ಬ್ರಹ್ಮಸೂತ್ರಾಸ್ ವರ್ ಪ್ರಿಸರ್ವ್ಡ್ ಇನ್ ದಿ ಪುರಾಣಿಕ್ ಟ್ರೆಡಿಷನ್. ಶಂಕರಾಸ್ ಇಂಟರ್ಪ್ರಿಟೇಷನ್ ಆಫ್ ದಿ ಉಪನಿಷತ್ಸ್ ಆ್ಯಂಡ್ ದಿ ಬ್ರಹ್ಮಸೂತ್ರಾಸ್ ಸೀಮ್ಸ್ ಟು ಹ್ಯಾವ್ ಡೈವರ್ಜ್ಡ್ ವೆರಿ ಗ್ರೇಟ್ಲಿ ಫ್ರಮ್ ದಿ ಸೆಮಿ ರಿಯಲಿಸ್ಟಿಕ್ ಇಂಟರ್ಪ್ರಿಟೇಷನ್ ಆಫ್ ದೆಮ್ ಆಸ್ ಫೌಂಡ್ ಇನ್ ದಿ ಪುರಾಣಾಸ್. It was probably for this reason that Shankara seldom refers to the Puranas, but since Shankara's line of interpretation is practically absent in the earlier Puranas, and since the extreme monoism of some passages of the Upanishads is modified and softened by other considerations, it may be believed that the views of the Vedanta as found in the Puranas and the Bhagavad Gita present at least in a general manner the oldest outlook of the philosophy of the Upanishads and the Brahma Sutra. ಎಲ್ಲಿಂದ ಎಲ್ಲಿಗೋ ಹೊರಟೋಗ್ಬಿಟ್ಟಿದ್ದಾರೆ. ಇವರು ಮಾಡಿರುವುದು ಸರ್ವಥಾ ಅನುಪಾದೇಯವಾದದ್ದು. ಮತ್ತು ಇದನ್ನು ಪ್ರೊಫೆಸರ್ ನಾರಾಯಣಾಚಾರ್ಯರು ಬಹಳ ಎತ್ತಿ ಹಿಡಿತಾರೆ, ಅವರ ವಾದಕ್ಕೆ ಅನುಕೂಲವಾಗಿದೆ ಅಂತ ಹೇಳಿಬಿಟ್ಟು. ಅದು ಕೂಡ ನನಗೆ ಒಪ್ಪಿಗೆಯಾಗಿ ಕಾಣಿಸೋಲ್ಲ. ಕಾರಣ, ಶಂಕರರೇ ಸ್ಪಷ್ಟವಾಗಿ ಹೇಳ್ತಾರೆ, ವಿಷ್ಣು ಪುರಾಣದಲ್ಲಿ ತತ್ವನಿಷ್ಕರ್ಷಶ್ಚ ವಿಷ್ಣು ಪುರಾಣಾದೇವ ಭವತಿ ಅಂತ ಭಾಷ್ಯದಲ್ಲಿ ಒಂದು ಕಡೆ ಹೇಳ್ತಾರೆ. ವಿಷ್ಣು ಪುರಾಣದಲ್ಲಿಯೇ ತತ್ವನಿಷ್ಕರ್ಷೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಬಹಳ ದೊಡ್ಡ ವಿದ್ವಾಂಸರಾಗಿದ್ದ ಆಚಾರ್ಯ ಬಲದೇವ ಉಪಾಧ್ಯಾಯರು ಪ್ರೌಢವಾದ ಒಂದು ಗ್ರಂಥವನ್ನು ಬರೆದಿದ್ದಾರೆ ಪುರಾಣಗಳಿಗೆ ಸಂಬಂಧಪಟ್ಟಂತೆ, ಪುರಾಣ ವಿಮರ್ಶಾ ಅಂತ. ಪ್ರಸ್ತುತ ನನ್ನ ಕೈನಲ್ಲಿರತಕ್ಕಂಥದ್ದು ಅದೇ ಪುಸ್ತಕವೇ. ಹಾಗಲ್ಲದೆ ಕೃಷ್ಣಮಣಿ ತ್ರಿಪಾಠಿ ಅಂತ ಅವರು ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಇವರೆಲ್ಲರೂ ತೋರಿಸಿದ್ದಾರೆ ಹೇಗೆ ಶಂಕರರ ತತ್ವಕ್ಕೆ ಪುರಾಣಗಳು ವಿರೋಧವಾಗಿಲ್ಲ ಅಂತ. ವಿಷ್ಣು ಪುರಾಣಕ್ಕೆ, ಭಾಗವತ ಪುರಾಣಕ್ಕೆ ಶ್ರೀಧರಾಚಾರ್ಯರು ವ್ಯಾಖ್ಯಾನ ಬರೆದಿದ್ದಾರೆ ಅದ್ವೈತ ದೃಷ್ಟಿಯಿಂದ. ಅವರು ತೋರಿಸ್ತಾರೆ ಶಂಕರರಿಗೆ ಹೇಗೆ ಪುರಾಣ ವಿರೋಧಿಯಲ್ಲ ಅಂತ. ಮತ್ತು ಭಾಗವತದ 11-12ನೇ ಸ್ಕಂದಗಳಲ್ಲಿ ನೋಡಿದರೆ ನಮಗೆ ವಿಶೇಷವಾಗಿ ಗೊತ್ತಾಗುವುದು ಶಂಕರರ ದೃಷ್ಟಿಕೋನಕ್ಕೆ ಅನುಕೂಲತೆ ಹೇಗಿದೆ ಅಂತ. ಹಾಗಾಗಿ ಎಲ್ಲ ಆಚಾರ್ಯಗಳಿಗೂ ಅನುಕೂಲವಾಗುವಂಥದ್ದು ಎಲ್ಲ ಪುರಾಣಗಳಲ್ಲೂ ಇದೆ. ಮತ್ತು ಇದು ತಮಗೆ ಅನನುಕೂಲ ಅಂತ ಅದನ್ನು ಪಕ್ಕಕ್ಕಿಟ್ಟಿದ್ದಾರೆ ಅಂತಂತ ಶಂಕರರ ಮೇಲೆ ಆಕ್ಷೇಪ ಮಾಡುವಂಥದ್ದು ಸರಿ ಹೋಗಲ್ಲ. ಅವರು ನೇರವಾಗಿ ಉಪನಿಷತ್ತುಗಳಿಂದ ವೇದಾಂತ ಅಂತ ಹೇಳೋ ಕಾರಣ ಪುರಾಣಕ್ಕೆ ವೇದಾಂತ ಅಂತ ಹೇಳುವ ಪರಿಪಾಟಿ ಇಲ್ಲ. ಅದನ್ನು ಅಲ್ಲಿ ಜಸ್ಟಿಫೈ ಮಾಡಬೇಕು ಅಂತ ಮಾಡಿದ್ದಾರೆ. ಆದರೆ ಅವರು ಪುರಾಣಗಳಲ್ಲಿ ವಿಷ್ಣು ಪುರಾಣವನ್ನು ಕೋಟ್ ಮಾಡ್ತಾರೆ ಶಂಕರರು, ಮತ್ತೆ ಮತ್ತೆ ಕೋಟ್ ಮಾಡುವುದುಂಟು, ಹಲವು ಕಡೆ ಕೋಟ್ ಮಾಡ್ತಾರೆ. ಅದೇ ತರಹ ಮಹಾಭಾರತದ ಶಾಂತಿ ಪರ್ವ, ಅನುಶಾಸನ ಪರ್ವಗಳಿಂದ ಅವರು ಮೋಕ್ಷ ಧರ್ಮದಿಂದ ಉಲ್ಲೇಖ ಮಾಡ್ತಾರೆ. ಸನತ್ಸುಜಾತಿಯ ಬಗ್ಗೆ ಅವರ ಶಂಕರರು ಅಂತ ಹೇಳುವಂಥ ಭಾಷ್ಯ ಉಳಿದೇ ಇದೆ. ಇದರಿಂದ ಎಲ್ಲ ಗೊತ್ತಾಗುತ್ತೆ ಇತಿಹಾಸ ಪುರಾಣಕ್ಕೆ ಅವರೇನು ವಿರೋಧಿಗಳಲ್ಲ ಅಂತ. ಅಷ್ಟೇಕೆ ರಾಮಾನುಜಾಚಾರ್ಯರು ವಿಶೇಷವಾಗಿ ಪುರಾಣಗಳನ್ನು ಏನು ಪ್ರೊಫ್ಯೂಸ್ ಆಗಿ ಅವರ ಕೃತಿಗಳಲ್ಲಿ ಕೋಟ್ ಮಾಡೋದಿಲ್ವಲ್ಲ, ಅಲ್ಲಿ ಇಲ್ಲಿ ಬರುತ್ತವೆ ನಿಜ. ಮಧ್ವಾಚಾರ್ಯರು ಮಾಡಿದ್ದಾರೆ ಪ್ರಧಾನವಾಗಿ. ಆದರೆ ಇವರ ಕಾಲಕ್ಕೂ ಅವರ ಕಾಲಕ್ಕೂ ಇರುವ ಅಂತರವನ್ನು ತೆಗೆದುಕೊಂಡ್ರೆ
ಪುರಾಣಗಳ ವಿಸ್ತೃತಿಯನ್ನು ವ್ಯಾಪ್ತಿಯನ್ನು ಗಮನಿಸಿದರೆ ನಮಗೆ ಗೊತ್ತಾಗುತ್ತೆ. ನಾನು ನಿನ್ನೆಯೇ ಹೇಳಿದ್ದೆ, ಪುರಾಣ ಸಂಹಿತ ಅಂತ ಒಂದು ಇದ್ದದ್ದು ಅಂತ ವಿಷ್ಣು ಪುರಾಣದಲ್ಲಿಯೇ ಸ್ಪಷ್ಟವಾಗಿ ಬರ್ತದೆ. ಅದು ಮತ್ತೆ ಅನೇಕವಾಯಿತು ಅಂತ ಹೇಳಿಬಿಟ್ಟಿದ್ನುವೆ. ಹೀಗೆಲ್ಲ ಕಂಡಾಗ ಅವರು ತಮ್ಮ ತತ್ವಕ್ಕೆ ಅನುಕೂಲ ಇಲ್ಲ ಅಂತ ಅದನ್ನು ಕೋಟ್ ಮಾಡಲಿಲ್ಲ ಅನ್ನುವಂಥದ್ದು ದುಸ್ಸಾಹಸದ ಮಾತು. ಮುಖ್ಯವಾಗಿರ್ತಕ್ಕಂಥದ್ದು ಪುರಾಣವನ್ನು ತೃತೀಯ ಪ್ರಮಾಣ ಅಂತ ಅನ್ನೋದು ಯಾವ ಅರ್ಥದಲ್ಲಿ ಅಂತಂದರೆ ತಾತ್ಸಾರ ಮಾಡುವುದು ಅಂತಲ್ಲ, ಪುರಾಣ ತಾತ್ಪರ್ಯ ದೃಷ್ಟಿಯಿಂದ ಪ್ರಮಾಣವೇ ಹೊರತು ಲಿಟ್ರಲ್ ಆಗಿ ಅಲ್ಲ ಅಂತ. ಯಾಕೆಂದರೆ ಪುರಾಣ ಸಾಂಕೇತಿಕವಾಗಿ ಕಥನಾತ್ಮಕವಾಗಿ ಇರುವುದರಿಂದ ಆ ಕಥೆಯನ್ನೂ ನಿಜ ಅಂತ ತೆಗೆದುಕೊಂಡು ಬಿಟ್ಟರೆ ತತ್ವಕ್ಕೆ ಬಾಧೆ ಬಂದುಬಿಡುತ್ತೆ. ಈಗ ಪುರಾಣದಲ್ಲಿ ಯಾವುದೋ ಒಂದು ಪುರಂಜನೋಪಾಖ್ಯಾನ ಅಂತ ಒಂದು ಕಥೆ ಬರುತ್ತೆ, ಭಾಗವತದಲ್ಲಿ ಬರುತ್ತೆ. ಅದು ಅದ್ಭುತವಾದ ವೇದಾಂತ ರೂಪಕ. ಅದು ಲಿಟ್ರಲ್ ಆಗಿ ಪುರಂಜನ ಅಂತ ಒಬ್ಬ ರಾಜ ಇದ್ದ, ಅವನಿಗೆ ಜರ ಅಂತ ಹೇಳ್ಬಿಟ್ಟಿರುವೆ, ಒಬ್ಬ ಹೆಣ್ಣು ಮದುವೆ ಆಗಿದ್ದಳು ಅಂತೆಲ್ಲ ಬಂದುಬಿಟ್ರೆ ಏನದು ಅರ್ಥ ಆಗುತ್ತೆ? ಈ ಥರದ್ದು ಉಂಟಾ? ಅಲ್ಲ. ಈ ಥರ ಇಡೀ ಶರೀರವನ್ನೇ, ಜೀವಾತ್ಮನನ್ನೇ ಪುರಂಜನ ಅಂತ ತಗೊಂಡು, ಅವನ ಊರನ್ನು ಪುರ ಅಂತ ತೆಗೆದುಕೊಂಡು, ಜರ ಮುಪ್ಪನ್ನು ಒಬ್ಬ ಹೆಂಡತಿ ಅಂತ ತೆಗೆದುಕೊಂಡು, ಈ ಥರ ಎಲ್ಲ ಸಂಕೇತ ಮಾಡಿರುವಂಥದ್ದು ಅಂತ. ಉಪನಿಷತ್ತಿನಲ್ಲೂ ಹಾಗೆ. ಮತ್ತು ಶಂಕರರು ಎಲ್ಲದಕ್ಕೂ ಇದೇ ರೀತಿಯಾಗಿಯೇ ನಡ್ಕೊಂಡಿದ್ದಾರೆ. ಉಪನಿಷತ್ತು ವೇದಗಳಲ್ಲಿಯೂ ಹೇಳ್ತಾರೆ, ಬ್ರಹ್ಮ ಪ್ರತಿಪಾದಕವಾದ ನೇರವಾದ ವಾಕ್ಯಗಳು ಬಿಟ್ಟರೆ ಮಿಕ್ಕೆಲ್ಲವನ್ನೂ ಅರ್ಥವಾದ ಅಂತ ತಗೋಬೇಕು. ಪುರಾಣ ಅರ್ಥವಾದವಾದಂತೆ ಸಂಹಿತೆಯಲ್ಲಿಯೂ ಅರ್ಥವಾದ ಉಂಟು, ಬ್ರಾಹ್ಮಣಗಳಲ್ಲಿಯೂ ಅರ್ಥವಾದ ಉಂಟು, ಉಪನಿಷತ್ತಿನಲ್ಲಿಯೂ ಉಂಟು ಅಂತ ತಗೊಂಡಿದ್ದಾರೆ. ಹಾಗಾಗಿ ಆ ಥರದ ಆಕ್ಷೇಪ ಮಾಡುವಂಥದ್ದು ಸಲ್ಲುವುದಿಲ್ಲ. ಇವರು ಪ್ರೊಫೆಸರ್ ದಾಸ್ಗುಪ್ತ ಅವರು ಈ ರೀತಿಯಾಗಿ ದೊಡ್ಡ ವಿದ್ವಾಂಸರಾದರೂ ಕೂಡ ಭಾರತೀಯ ಸಂಸ್ಕೃತಿಯ ಮೂಲಭೂತವಾದ ದೃಷ್ಟಿಕೋನವಿಲ್ಲದೆ ಬರೆಯೋದನ್ನು ಒಂದು ಉಲ್ಲೇಖ ಮಾಡಬೇಕು ಅಂತಂದರೆ, ಅವರಿಗೆ ತಮ್ಮ ಬರವಣಿಗೆಗಳು ಯಾತಕ್ಕೆ ಎಷ್ಟು ವಿದ್ವತ್ತಾಪೂರ್ಣವಾಗಿದ್ದರೂ ಜನಮಾನಸವನ್ನು ಮುಟ್ತಾ ಇಲ್ಲ ಅಂತಂದಾಗ, ವಿವೇಕಾನಂದರನ್ನು ಅಥವಾ ರಾಮಕೃಷ್ಣ ಆರ್ಡರ್ನ ನೇರವಾದಂತಹ ಶಿಷ್ಯವರ್ಗದಲ್ಲಿ ಮತ್ತೊಬ್ಬರನ್ನು ಹೋಗಿ ಕೇಳಿದಾಗ, ನೀನು ಓದಿದ್ದೀಯ ಅಷ್ಟೇ, ನೀನು ಅನುಭವಿಸಿಲ್ಲ, ನಾವು ಅನುಭವಿಸಿರೋದ್ರಿಂದ ನಮ್ಮ ಮಾತಿಗೆ ಬೆಲೆ ಇದೆ ಅಂತ ಸ್ವಾಮಿ ವಿವೇಕಾನಂದರೇ ಹೇಳಿದರು ಅಂತ ಒಂದು ಕಡೆ ನೋಡಿದ್ದ ನೆನಪು. ಅಂದರೆ ಅಲ್ಲಿಯೇ ನಮಗೆ ಗೊತ್ತಾಗುತ್ತೆ, ಅದು ಬೇರೆ ಆಚಾರ್ಯ ಅನ್ನೋದಕ್ಕೆ ಅದೇ ಕಾರಣ ಅಲ್ವೇ. ಶಂಕರರು ಎಷ್ಟು ಸ್ಪಷ್ಟವಾಗಿ ಅದನ್ನು ಹೇಳ್ತಾರೆ ಅನ್ನೋದಕ್ಕೆ ಬಲದೇವ ಉಪಾಧ್ಯಾಯರ ಹಿಂದಿಯ ಒಂದು ವಿವರಣೆಯನ್ನೇ ಓದ್ಬಿಡ್ತೀನಿ. ಶಂಕರಾಚಾर्य शारीरिक भाष्य में अनेक स्थलों पर पुराण तथा उसके विषय का निर्देशन किया है. पुराण को स्मृति शब्द के द्वारा ही सर्वत्र निर्दिष्ट किया है तथा उनके द्वारा उद्धृत श्लोक प्रचलित पुराणों में उपलब्ध होते हैं, जिससे स्पष्ट है कि शंकर प्रचलित पुराणों से परिचय रखते हैं. कतिपय निर्देश नीचे दिए जाते हैं. यहाँ स्मरणीय है कि किसी विशिष्ट पुराण का नाम नहीं लेते, यद्यपि उनके उद्धरण विशिष्ट पुराणों में उपलब्ध होते हैं ಅಂತ ಹೇಳಿ ಸುಮಾರು ಉಲ್ಲೇಖಗಳನ್ನು ಅವರು ಕೊಟ್ಟಿದ್ದಾರೆ. ಅಂದರೆ ಸಾಕಷ್ಟು ಉಲ್ಲೇಖಗಳನ್ನು ಅವರು ಕೊಟ್ಟಿರುವಂಥದ್ದು ಗೊತ್ತಾಗುತ್ತೆ. ಒಂದು 30-40 ಉಲ್ಲೇಖಗಳು ಕಾಣಿಸುತ್ತವೆ. ಇನ್ನು ಅದಕ್ಕಿಂತ ಇನ್ನು ಹೆಚ್ಚಿಂದೇನೂ ಮಾಡಬೇಕಾದ್ದಿಲ್ಲ. ಪುರಾಣೇಚ ಅತೀತ ಅನಾಗತಾನಾಂ ಕಲ್ಪಾನಾಂಚ ಪರಿಮಾಣಂ ಅಸ್ತಿ ಇತಿ ಸ್ಥಾಪಿತಂ. ಅನಾದಿ ನಿಧನಾ ನಿತ್ಯ ವಾಗುತ್ಸೃಷ್ಟಾ ಸ್ವಯಂಭುವ ಆದೌ ವೇದಮಯೀ ನಿತ್ಯ ಯತಸ್ಸರ್ವಾ ಪ್ರವೃತ್ತಯ ನಾಮರೂಪಂಚ ಭೂತಾನಾಂ ಕರ್ಮಣಾಂಚ ಪ್ರವರ್ತನಂ ವೇದ ಶಬ್ದೇಭ್ಯ ಏವ ಆದೌ ನಿರ್ಮಿಮೇ ಸ ಮಹೇಶ್ವರಃ ನಾಮರೂಪಂಚ ಭೂತಾನಾಂ ಕೃತ್ಯಾನಾಂಚ ಪ್ರಪಂಚನಂ ವೇದ ಶಬ್ದೇಭ್ಯ ಏವಾದೌ ದೇವಾದೀನಾಂ ಚಕಾರಸಃ ತೇಷಾಂ ಯೇ ಯಾನಿ ಕರ್ಮಾಣಿ ಪ್ರಾಕ್ಸೃಷ್ಟ್ಯಾಂ ಪ್ರತಿಪೇದಿರೆ ತಾನ್ಯೇವತೆ ಪ್ರಪದ್ಯಂತೆ ಸೃಜ್ಯಮಾನ ಪುನಃ ಪುನಃ ಹಿಂಸ್ರಾ ಹಿಂಸ್ರೇ ಮೃದುಕ್ರೂರೇ ಧರ್ಮಾಧರ್ಮ ನೃತಾನೃತೆ ತದ್ಭಾವಿತಾ ಪ್ರಪದ್ಯಂತೆ ತಸ್ಮಾತ್ ತಸ್ಯ ರೋಚತೆ ಋಷೀಣಾಂ ನಾಮಧೇಯಾನಿ ಯಶ್ಚ ವೇದೇಷು ದೃಷ್ಟಯಃ ಶರ್ವರ್ಯಂತೆ ಪ್ರಸೂತಾನಾಂ ತಾನ್ಯೇವೇಭ್ಯೋ ದದಾತ್ಯಜಃ ಯಥರ್ತೃಷು ಯಥಾ ಋತುಷು ಋತುಲಿಂಗಾನಿ ನಾನಾ ರೂಪಾಣಿ ಪ್ರಯಯೇ ದೃಶ್ಯಂತೆ ತಾನಿ ತಾನ್ಯೇವ ತಥಾ ಭಾವ ಯುಗಾದಿಷು ಯಥಾಭಿಮಾನಿನೋತೀತಸ್ತುಲ್ಯಾಃ ತೇ ಸಂಪ್ರತೈರಿಹ ದೇವಯೇರಿತೀವೇಹ ರೂಪೈರ್ನಾಮಭಿರೇವ ಚ ತಥಾ ಸಾಮರ್ಥ್ಯಮಪಿ ತೇಷಾಂ ಸಂಭವತಿ ಮಂತ್ರಾರ್ಥವಾದ ಇತಿಹಾಸ ಪುರಾಣ ಲೋಕೇಭ್ಯ ವಿಗ್ರಹತ್ವಾತ್ ವಿಗ್ರಹವತ್ವ ಅಧಿಗಾತ್ ಅತಶ್ಚ ಸಂಕ್ಷೇಪಮಿಮಂ ಶೃಣುಧ್ವಂ ನಾರಾಯಣಃ ಸರ್ವಮಿದಂ ಪುರಾಣಃ ಸ ಸರ್ಗಕಾಲೇ ಚ ಕರೋತಿ ಸರ್ವಂ ಸಂಹಾರಕಾಲೇ ಚ ತದತ್ತಿ ಭೂಯಃ ಅಂತ ಹೀಗೆ ವಿಷ್ಣು ಪುರಾಣಾದಿಗಳಿಂದ
ಮಹೇಶ್ವರಾದಿ ಪುರಾಣಗಳಿಂದ ವಾಯುಪುರಾಣಾದಿಗಳಿಂದ ವಿಪುಲವಾಗಿ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಅವರು ಯಾವುದನ್ನೂ ಹೆಚ್ಚು ಕೊಟೇಶನ್ ಕೊಡೋಲ್ಲ ಶಂಕರರು. ತಮ್ಮ ಯುಕ್ತಿಯಿಂದ ಮೂಲ ತಮ್ಮ ಮಾತುಗಳಿಂದ ವಿವರಿಸೋದಕ್ಕೆ ಹೆಚ್ಚಿನ ಅವಧಾರಣೆ ಹಾಕ್ತಾರೆ ಹೊರತುನುವೆ ಎಲ್ಲದನ್ನೂ ರೆಫರೆನ್ಸಿಂದ ತುಂಬಿ ತುಳುಕಾಡಿಸಬೇಕು ಅಂತಲ್ಲ. ಅವರ ಜಾಡು ಆ ರೀತಿಯಾದದ್ದು. ಮಧ್ವಾಚಾರ್ಯರ ಜಾಡು ಅವರ ಮಾತುಗಳು ತುಂಬ ಕಡಿಮೆ, ಉಲ್ಲೇಖಗಳು ಹೆಚ್ಚು. ರಾಮಾನುಜಾಚಾರ್ಯರದು ಮಧ್ಯಮ ಸ್ತರದಲ್ಲಿ ಬರುತ್ತೆ. ಮಧ್ವಾಚಾರ್ಯರು ತುಂಬ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಬರೀತಾರೆ, ಶಂಕರರು ಮೀಡಿಯಂ ವಾಕ್ಯಗಳಲ್ಲಿ ಬರೀತಾರೆ. ರಾಮಾನುಜಾಚಾರ್ಯರು ತುಂಬ ವಿಸ್ತಾರವಾದಂಥ ಸಮಾಸ ಭೂಯಿಷ್ಠವಾದಂಥ ವಾಕ್ಯಗಳಲ್ಲಿ ರಚನೆ ಮಾಡ್ತಾರೆ. ಅದು ಅವರ ಮನೋಧರ್ಮ. ಇದು ತನ್ನಂತೆ ತಾನೇ ಗುಣವೂ ಅಲ್ಲ, ದೋಷವೂ ಅಲ್ಲ. ಇದರ ಮೂಲಕ ಸಾಧಿತವಾಗುವಂಥದ್ದು ಏನು ಅನ್ನೋದ್ರೊಳಗೆ ಕಾಣಿಸುತ್ತೆ. ಹಾಗಾಗಿ ಈ ಥರದ ವಿಮರ್ಶೆಗಳು ಬಾಳುವಂಥವಲ್ಲ. ಅದು ಮತಾಂಧವಾಗಿಯೋ ಅಥವಾ ಅಭಿಮಾನ ಪ್ರೇರಿತವಾಗಿಯೋ ಬರುವಂಥದ್ದೇ ಹೊರತುನುವೆ ವಸ್ತುನಿಷ್ಠೆ ಅಲ್ಲ ಅಂತ ಹೇಳಿ ಆ ಪ್ರಕರಣಕ್ಕೆ ತೆರೆ ಎಳೆಯಬಹುದು. ಯಾಕೆ ಅಂದರೆ ಈ ಹೊತ್ತು ಸ್ಮಾರ್ತರು ಅನ್ನಿಸ್ಕೊಂಡಿರೋರು ಪುರಾಣಗಳನ್ನು ಗಮನಿಸೋದು ಕಡಿಮೆ. ಅದು ಮಾಧ್ವರ ಸೊತ್ತು ಅನ್ನುವಂತೆ ಅವರು ಮಾಡ್ತಾರೆ, ಅದು ತಪ್ಪು. ಹಾಗೆ ಮಾಧ್ವರು ಅನ್ನಿಸ್ಕೊಂಡವರು ಕೂಡ ನಮ್ಮ ಆಸ್ತಿ ಪುರಾಣ, ಮಿಕ್ಕವರು ಅದಕ್ಕೆ ಅಧಿಕಾರಿಗಳೇ ಅಲ್ಲ ಅನ್ನುವಂತೆ ಮಾಡುವುದುಂಟು. ಇವು ಎರಡೂ ತಪ್ಪು. ಎಲ್ಲರಿಗೂ ಇರತಕ್ಕಂಥ ಆಸ್ತಿ. ಅದು ಎಲ್ಲಿವರೆಗೂ ಆಗಿದೆ ಅಂದರೆ ವೇದ ಹೇಳೋದಕ್ಕೆ ಸ್ಮಾರ್ತ, ಪುರಾಣ ಹೇಳೋದಕ್ಕೆ ಮಾಧ್ವ ಅಂತ. ಸರಿ, ಸ್ಪೆಷಲೈಸೇಷನ್ ಆದರೆ ಸರಿ, ಆದರೆ ಮತ್ತೊಬ್ಬರದ್ದು ಇನ್ನೊಬ್ಬರು ನೋಡಬಾರದು ಅಂತ ಏನಾದರೂ ಉಂಟೆ? ಅದು ಎಲ್ಲರಿಗೂ ಸೇರಿದಂಥದ್ದು ವೇದಗಳು, ಇತಿಹಾಸಗಳು, ಪುರಾಣಗಳು. ಅಷ್ಟೇಕೆ ಶಂಕರರಾಗಲಿ, ರಾಮಾನುಜರಾಗಲಿ, ಮಧ್ವರಾಗಲಿ ಬರೆದಂಥ ಭಾಷ್ಯಗಳನ್ನು ಎಲ್ಲರೂ ಓದಿಕೊಳ್ಬೇಕು. ಕೈಲಾಗೋದಿಲ್ಲ, ಶಕ್ತಿ ಇಲ್ಲ ಅಂತ ಬಿಡುವುದು ಅಗತ್ಯ ಹೊರತುನುವೆ ತಾನು ವ್ಯಾಸಂಗ ಮಾಡಿ ತತ್ವ ನಿಷ್ಕರ್ಷೆ ತನ್ನ ಮಟ್ಟಿಗೆ ಮಾಡಿಕೊಳ್ಳಬೇಕಲ್ಲದೆ ಬರೀ ಹಿಯರ್ಸೆಗಳಿಂದ ಇನ್ಯಾರೋ ಪ್ರವಚನಕಾರರು ಅವರ ಹಣೆ ಮೇಲೆ ನಮ್ಮ ಲಾಂಛನ ಇತ್ತು ಅದಕ್ಕೆ ಅವ್ರದ್ದನ್ನು ಕೇಳಿದ್ವಿ ಅಂತನ್ನುವಂಥದ್ರೊಳಗೆ ಯಾವ ಅರ್ಥವೂ ಕಾಣೋದಿಲ್ಲ. ಅಂಧೇನೇವ ನಿಯಮಾನ ಯಥಾಂದಾಹ ಅಂತ ಆಗ್ಬಿಡುತ್ತೆ. ಆಗ್ರಹವಿಲ್ಲದೆ ಎಲ್ಲವನ್ನ ಪರಿಶೀಲನೆ ಮಾಡಿ ಒಂದು ನಿಶ್ಚಯಕ್ಕೆ ಬರಬೇಕು. ಇರಲಿ. ಹೀಗಾಗಿ ಇವು ಜಗತ್ತಿನ ಎಲ್ಲರ ಸೊತ್ತು, ವಿಶೇಷತಃ ಭಾರತೀಯರ ಸನಾತನ ಧರ್ಮಿಗಳ ಸೊತ್ತು. ಇದರ ಮೂಲಕ ಅವರಿಗೆ ತಮ್ಮ ಇಹ ಪರ ಜೀವನಗಳ ಸ್ವಾರಸ್ಯಕ್ಕೆ ತುಂಬ ದೊಡ್ಡ ಅವಕಾಶವಿದೆ ಅನ್ನೋದನ್ನು ಗಮನಿಸಿಕೊಂಡ್ರೆ ಸಾಕಾಗುತ್ತೆ. ಇನ್ನು ನಾವು ಪುರಾಣಗಳಲ್ಲಿ ಬರ್ತಕ್ಕಂತಹ ಬಹಳ ವಿಶೇಷವಾದ ವಸ್ತು ವಿಷಯವನ್ನು ನಾವು ಗಮನಿಸಬಹುದು. ಅಂದರೆ ಪುರಾಣಗಳಲ್ಲಿ ಎಷ್ಟೆಷ್ಟು ಬಗೆಯಾದಂತಹ ಸಂಗತಿಗಳು ಇವೆ, ವಿವರಣೆಗಳು ಇವೆ ಅಂತನ್ನೋದಕ್ಕೆ ಪುರಾಣದ ಪಂಚಲಕ್ಷಣವನ್ನೇ ಗಮನಿಸಬಹುದು. ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿ ಚ ವಂಶಾನುಕೀರ್ತನಂಚೈವ ಪುರಾಣಂ ಪಂಚಲಕ್ಷಣಂ ಅನ್ನುವಂಥದ್ದು ಬಹಳ ಬಹಳ ಪ್ರಸಿದ್ಧವಾಗಿ ಪುರಾಣದ ಲಕ್ಷಣ ಅಂತ ಹೇಳಿ ನಮಗೆ ಗೊತ್ತಾಗಿರೋದೇ ಆಗಿದೆ. ಅದರೊಳಗೆ ಸರ್ಗ ಅಂತಂದರೆ ಸೃಷ್ಟಿ, ಪ್ರತಿಸರ್ಗ ಅಂತಂದರೆ ಲಯ, ವಂಶ ಅಂತಂದರೆ ಋಷಿ, ರಾಜ, ದೇವತ, ಈ ಮೂವರ ಒಂದು ವಂಶ ಅನುಕ್ರಮ. ಆಮೇಲೆ ವಂಶಾನುಕೀರ್ತನ, ಅಲ್ಲಿ ವಂಶದಲ್ಲಿ ಬಂದಂತಹ ಮುಖ್ಯರಾದಂಥವರ ಸಾಧನೆಗಳು, ಶಕ್ತಿಗಳು, ಗುಣಾವಗುಣಗಳು ಇವುಗಳು. ಆ ಬಳಿಕ ಸ್ವಯಂಭುವನಿಂದ ಮೊದಲುಗೊಂಡು ರೌಚ್ಯ ಭೋಚ್ಯರವರೆಗೆ 14 ಜನ ಮನುಗಳ ಚರಿತ್ರೆ, ಮನ್ವಂತರಗಳ ವಿವರ ಇವೆಲ್ಲ ಬರುತ್ತವೆ. ಇದರ ಜೊತೆಗೆ ಭುವನಕೋಶ ಅಂತ ಈ ಪೌರಾಣಿಕವಾದ ಜಿಯೋಗ್ರಫಿ ಅಥವಾ ಕಾಸ್ಮಾಲಜಿ ಅಂತ ಏನಿದೆ ಅದು ಕೂಡ ಹೇಳುತ್ತೀವಿ. ಈ ಪ್ರಪಂಚ ಹೇಗಿದೆ, ವಿಶ್ವ ಹೇಗಿದೆ, ಬ್ರಹ್ಮಾಂಡ ಹೇಗಿದೆ ಅಂತ ಅದೆಲ್ಲ ಕೂಡ ವಿವರಣೆಗಳು ಬರ್ತವೆ. ಅಲ್ಲಿ ಕೃಷ್ಣಮಣಿ ತ್ರಿಪಾಠಿ ಅಂಥವರು ಅದನ್ನು ತುಂಬ ಅಕ್ಷರವಾಗಿ ಸ್ವಲ್ಪ ಸಮರ್ಥಿಸುವ ಪ್ರಯತ್ನ ಮಾಡ್ತಾರೆ. ಅದು ಹೀಗೆ ಇದ್ದಿರಬೇಕು, ನಿಜ ಅಂತ ಒಪ್ಪಬೇಕು ಅಂತ. ಒಂದು ಪಕ್ಷ ನಿಜವಾಗಿದ್ದರೆ ಸಂತೋಷ, ಅದು ನಿಜವಾಗಿಲ್ಲ ಅಂತಂದು ಮಾತ್ರಕ್ಕೆ ಸಂಕಟವೂ ಪಡಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಕಾರಣ ಬ್ರಹ್ಮಾಂಡದ ವಿಸ್ತಾರ ಎಂಥದ್ದು ಅನ್ನೋದು ನಮಗಲ್ಲಿ ಬರಬೇಕಾಗಿರ್ತಕ್ಕಂಥದ್ದು. ವ್ಯಾಸ ವಾಲ್ಮೀಕಿಗಳ ಆರ್ಷ ಕಾವ್ಯಗಳನ್ನು ನಾವು ಓದುವಾಗ ಒಂದು ಕಾಡಿನ ವರ್ಣನೆ ಅಂದರೆ ಒಂದು 50 ಮರಗಳ ಹೆಸರು ಬರ್ತವೆ. ಏನು ಇಷ್ಟು ಮರಗಳು ಅಲ್ಲಿದ್ವಾ? ಯಾರಾದರೂ ಆ ಟ್ರೀ ಸೆನ್ಸಸ್ ಯಾವುದಾದ್ರು ಮಾಡಿದ್ದಾರಾ ಅಂದರೆ ಕಾಡು ಅನ್ನುವ ಕಲ್ಪನೆ ನಮಗೆ ಬರಬೇಕಲ್ವ, ಆ ರೀತಿಯಾಗಿ ಮಾಡಬೇಕಾಗತ್ತೆ. ಈಗ ದೇವರಿಗೆಲ್ಲ ನಾವು ಆ ಅವಧಾನ ಸೇವೆ ಅಂತ, ಅಷ್ಟಾವಧಾನ ಸೇವೆ ಅಂತೆಲ್ಲ ಮಾಡುವಾಗ ಸಂಗೀತದ ರಾಗಗಳನ್ನೆಲ್ಲ ಹೇಳುವುದುಂಟು. ತಿರುಪತಿಯಲ್ಲಂತೂ ಬಹಳ ಚೆನ್ನಾಗಿರುತ್ತೆ. ಒಂದು 30-40 ರಾಗಗಳ ಹೆಸರನ್ನು ಧಾರಾಕಾರವಾಗಿ ಹೇಳ್ತಾರೆ. ಅವ್ರು ಹೇಳುವುದರೊಳಗೆ ಯಾವ ರಾಗದ ಛಾಯೆನೂ ಇರೋದಿಲ್ಲ. ಹೇಳಿದ್ದಾರಲ್ಲ ಅಂತಂದರೆ ಸಂಗೀತ ಪರಮಾತ್ಮನಿಗೆ ಇಷ್ಟ, ಅವನ ಸಂಗೀತ ಪ್ರಿಯ ಅಂತ ತೋರಿಸೋದಕ್ಕೆ ಇಷ್ಟು ಬಳಸಬೇಕಾಗತ್ತೆ. ಹಾಗಾಗಿ ಎಫೆಕ್ಟ್ಗೋಸ್ಕರ ಇಷ್ಟನ್ನು ತರಬೇಕಾಗತ್ತೆ. ನಾವು ಈ ಕಾಲದ ಸಿನಿಮಾಗಳಲ್ಲಿ ಹೇಳ್ತೀವಲ್ಲ, ರಿಚ್ ಆಗಿ ಬರಬೇಕು ಬ್ಯಾಕ್ಗ್ರೌಂಡ್ ಅಂತ ಹೇಳಿಬಿಟ್ಟಿದ್ದನು
ಇನ್ನು ಊಟಿ ಕೊಡೈಕೆನಾಲ್ ತೆಗೆದ್ರೆ ಸಾಕಾಗೋದಿಲ್ಲ, ಸ್ವಿಟ್ಜರ್ಲ್ಯಾಂಡ್ನಲ್ಲೋ ಆಲ್ಪ್ಸ್ ಪರ್ವತಗಳ ತಪ್ಪಲಿನಲ್ಲೋ ಮತ್ತಿನ್ನೆಲ್ಲೋ ಹೋಗ್ಬಿಟ್ಟಿದ್ದನ್ನು ಶೂಟ್ ಮಾಡಬೇಕು ಅಂತ ಹೇಳುವಂಥದ್ದು. ಅದಕ್ಕಾಗಿ ದೇವತೆಗಳಿಗೆ ದೇವಸ್ಥಾನಗಳಲ್ಲಿ ಅಲಂಕಾರ ಮಾಡುವುದಾದರೂ ಅಷ್ಟೇ, ದಿವಸ ಒಂದೇ ಅಲಂಕಾರ ಅಂತಂದರೆ ಭಕ್ತಾದಿಗಳು ಬರೋದು ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಒಂದು ದಿವಸ ಬೆಣ್ಣೆ ಅಲಂಕಾರ, ಒಂದು ದಿವಸ ಚಿರೋಟಿ ಅಲಂಕಾರ, ಇನ್ನೊಂದು ದಿವಸ ಫೇಣಿ ಅಲಂಕಾರ ಅಂತ ತರತರವರಿ ಅಲಂಕಾರಗಳು ಮಾಡ್ತಾರೆ. ಅಂದರೆ ವೈವಿಧ್ಯವನ್ನು, ಸ್ವಾರಸ್ಯವನ್ನು ಉಳಿಸಿಕೊಳ್ಳಬೇಕು ಅಂತಂದರೆ ದೇವರು ದೊಡ್ಡವನು. ನಮಗೆ ಯಾವುದೆಲ್ಲ ಸುಂದರವೋ, ಯಾವುದೆಲ್ಲ ರಮಣೀಯವೋ ಅದೆಲ್ಲವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕಂಥದ್ದು. ನಮ್ಮ ಸೂರ್ಯಪ್ರಕಾಶ್ ಪಂಡಿತ ಬಹಳ ಚೆನ್ನಾಗಿ ಒಮ್ಮೆ ಹೇಳಿದ್ದು ಉಂಟು. ಅವರ ಊರಿನ ದೇವರಿಗೆ ಒಮ್ಮೆ ಅವನು ಬಣ್ಣ ಬಣ್ಣದ ಬೆಡಗಿನ ಈ ಒಂದು ಚಮ್ಕಿ, ಈ ಥರ ವರ್ತಿ ಪೇಪರು ಇವೆಲ್ಲ ಉಂಟಲ್ಲ, ಹೊಳೆಯತಕ್ಕಂಥದ್ದು, ಆ ರೀತಿಯಾದೆಲ್ಲ ಮಾಡಿ ಇದು ಡಿಸ್ಕೋ ಅಲಂಕಾರ ಗಣಪತಿಗೆ ಮಾಡಿರೋದು ಅಂತ ಜನ ಬಂದು ನೋಡಿದ್ರು. ಯಾರೂ ವಿಕಾರ ಅಂತ ಭಾವಿಸಲಿಲ್ಲ. ಡಿಸ್ಕೋ ಡಾನ್ಸನ್ನು ನೋಡೋರಿಗೆ ಭಗವಂತನ ಡಿಸ್ಕೋ ಅಲಂಕಾರ ನೋಡೋದಕ್ಕೇನು ಮುಜುಗರ ಆಗೋದಿಲ್ಲ. ಮಲ್ಲೇಶ್ವರದ ಗುಡ್ಡದ ಮೇಲಿರ್ತಕ್ಕಂಥ ಗಣಪತಿಗೆ ಪುಸ್ತಕದಿಂದ ಅಲಂಕಾರ ಮಾಡ್ತಾರೆ, ಪೆನ್ಸಿಲಿಂದ ಅಲಂಕಾರ ಮಾಡ್ತಾರೆ, ರೂಪಾಯಿ ನೋಟುಗಳಿಂದ ಅಲಂಕಾರ ಮಾಡ್ತಾರೆ. ಕೆಲವರು ಇದು ತಪ್ಪು ಅಂತ ಹೇಳೋದುಂಟು. ಆದರೆ ಮಾಡುವ ಭಾವ ಒಳ್ಳೆಯದಾಗಿ ಮಾಡಿದರೆ, ನೋಡುವ ಕಣ್ಣು ಒಳ್ಳೆಯದಾಗಿ ನೋಡಿದರೆ ಸರಿ ಆಯ್ತಲ್ಲ. ರೇಷ್ಮೆ ಸೀರೆನೇ ಉಡಿಸ್ಬೇಕು ಅಂತ ಏನಾದರೂ ಇದೆಯಾ? ಹಿಸ್ಟ್ರೀಸ್ ಪ್ರಕಾರವಾಗಿ ನೋಡಿದ್ರೆ ರೇಷ್ಮೆ ಆಮೇಲೆ ಬಂದದ್ದು ಅಂತ ಗೊತ್ತಾಗುತ್ತೆ. ವೇದ ಕಾಲದ ಋಷಿಗಳೆಲ್ಲ ಉಡ್ತಾ ಇದ್ದಿದ್ದು ಉಣ್ಣೆ ಬಟ್ಟೆ ಅಂತ. ಹಾಗಾಗಿ ದೇವರಿಗೆ ಉಲ್ಲನ್ ಪಂಚೆ ಉಡಿಸ್ಬೇಕಾಗತ್ತೆ, ಫ್ಲಾನೆಲ್ ತೊಡಿಸ್ಬೇಕಾಗತ್ತೆ ಅಂತಂದರೆ ಯಾವುದೋ ಒಂದು ಕಾಲಕ್ಕೆ ಸೊಗಸು ಸೌಂದರ್ಯ ಬಂದುವು ಅಂತ ಗೊತ್ತಾಗುತ್ತೆ. ಹೀಗಾಗಿ ಇವುಗಳ ಹಿಂದೆ ಇರುವಂಥ ತಾತ್ಪರ್ಯ ಮುಖ್ಯ. ಪುರಾಣಗಳನ್ನು ಆ ದೃಷ್ಟಿಯಿಂದ ಅರ್ಥವಾದ ಅಂತ ಬಹಳಷ್ಟು ಜ್ಞಾನಿಗಳು ಹೇಳ್ತಾರೆ, ವಿಶೇಷವಾಗಿ ಶಂಕರಾದಿಗಳು ಹೇಳ್ತಾರೆ. ಕಾರಣ ಇಷ್ಟೇ, ಅಕ್ಷರ ಸತ್ಯವನ್ನು ತೆಗೆದುಕೊಂಡ್ರೆ ಅಪಾಯ. ಬರೀ ಪುರಾಣದಲ್ಲಿರಲಿ, ನಮ್ಮ ಬದುಕಿನಲ್ಲಿಯೇ ಅಕ್ಷರ ಸತ್ಯವನ್ನು ತೆಗೆದುಕೊಂಡ್ರೆ ಅಪಾಯ. ನಮ್ಮ ನಿತ್ಯ ವ್ಯವಹಾರವೆಲ್ಲ ನಡೀತಾ ಇರೋದು ತಾತ್ಪರ್ಯದಿಂದ. ಅಂಥ ಕಠೋರ ಶಾಸ್ತ್ರ, ಯಮನಿಯಮದ ಶಾಸ್ತ್ರ, ಪಾಣಿನಿ ಶಾಸ್ತ್ರ, ಯಾವುದು ಶಬ್ದಶಾಸ್ತ್ರ ಉಂಟು, ವ್ಯಾಕರಣ, ಅಲ್ಲಿಯೇ ಕಾರಕ ವಿವಕ್ಷಾಂ ಅಪೇಕ್ಷತೆ ಅಂತ. ಕಾರಕಗಳು ಅಂತಂದರೆ ಕ್ರಿಯಾ ನಿರ್ವಾಹಗಳು. 6 ಕಾರಕಗಳು ಉಂಟಲ್ಲ, ಕರ್ತೃ ಕರ್ಮ ಕರ್ಣ ಸಂಪ್ರದಾನ ಅಪಾದಾನ ಅಧಿಕರಣ ಅಂತ 6 ಕಾರಕಗಳು. ಸಂಬಂಧಕಾರಕ ಅಂತ ಬೇಕಾದರೆ 7ನೇದು ಷಷ್ಠಿ ವಿಭಕ್ತಿಯನ್ನು ತೆಗೆದುಕೊಳ್ಳಬಹುದು. ಈ ಕಾರಕಗಳು 6. ಇವುಗಳಲ್ಲಿ ನಾವು ವಾಕ್ಯವನ್ನು ರಚನೆ ಮಾಡುವಾಗ ಎಷ್ಟೋ ಸರ್ತಿ ದ್ವಿತೀಯ ವಿಭಕ್ತಿ ಜಾಗದಲ್ಲಿ ಪ್ರಥಮ ವಿಭಕ್ತಿ ಹಾಕಿರ್ತೀವಿ, ಪ್ರಥಮ ವಿಭಕ್ತಿ ಬರೋ ಜಾಗದಲ್ಲಿ ದ್ವಿತೀಯ ವಿಭಕ್ತಿ ಬಂದಿರುತ್ತೆ, ಪಂಚಮಿ ವಿಭಕ್ತಿ ಬರಬೇಕಾದ ಜಾಗದಲ್ಲಿ ತೃತೀಯ ವಿಭಕ್ತಿ ಹಾಕಿರ್ತೀವಿ. ನಾನು ಮನೆಯಿಂದ ಬಂದೆ ಅಂತೀವಿ, ಅದು ತೃತೀಯ ವಿಭಕ್ತಿನಲ್ಲಿ ನಾವು ಹೇಳ್ತಾ ಇದ್ದೀವಿ. ಮನೆಯತ್ತಲಿಂದ ಬಂದೆ, ಮನೆಯ ದೆಸೆಯಿಂದ ಬಂದೆ ಅಂತ ಹೇಳಬೇಕಾಗತ್ತೆ ಪಂಚಮಿ ವಿಭಕ್ತಿ ಅಂತ. ಏನಿಲ್ಲ, ಕಾಳಿದಾಸ ಅಂತ ಮಹಾಕವಿಗಳು ಕೂಡ ಕಚ್ಚಿತ್ ಭರ್ತು ಸ್ಮರಸಿ ರಸಿಕೆ ತ್ವಹಿತಸ್ಯ ಪ್ರಿಯೇತಿ ಅಂತ ಮೇಘದೂತದಲ್ಲಿ ಒಂದು ವಾಕ್ಯ ಬರುತ್ತೆ. ಭರ್ತುಹು ಸ್ಮರಸಿ ಅಂತ, ಅದಕ್ಕೆ ಪಾಣಿನಿ ಒಂದು ಸೂತ್ರವನ್ನೇ ಮಾಡಬೇಕಾಯಿತು. ಅಂದರೆ ಯೂಸೇಜಲ್ಲಿತ್ತು, ಸ್ವಾಮಿಯ ಬಗೆಗೆ ನೀನು ಸ್ಮರಣೆ ಮಾಡ್ತೀಯ ಅಂತ. ಸ್ವಾಮಿಯನ್ನು ಸ್ಮರಿಸ್ತೀಯ, ಕಚ್ಚಿತ್ ಭರ್ತಾರಂ ಸ್ಮರಿಸಿ, ಸ್ವಾಮಿಯನ್ನು ಸ್ಮರಿಸ್ತೀಯ ತಾನೇ ನೀನು ಅಂತ ಯಕ್ಷಿ ಗಿಣಿ ಕೇಳ್ತಾ ಇದ್ದಾಳೆ. ನೀನು ಯಜಮಾನ ಎಲ್ಲೋ ದೂರ ಇದ್ದಾನೆ ಅಂತ ಮರೆತೇ ಬಿಟ್ಟಿದ್ದೀಯೇನೆ, ನೀನೇ ಅವನಿಗೆ ತುಂಬ ಆತ್ಮೀಯಳಾದವಳಲ್ವೇ, ಹೇಳು ಅವನು ಹೇಗಿದ್ದಾನೆ ಅನ್ನೋದು ನೀನು ಯೋಚನೆ ಮಾಡಿದ್ದೀಯಾ ಅಂತ. ಅಲ್ಲಿ ಭರ್ತಾರಂ ಸ್ಮರಿಸಿ ಅಂತ ಕೂಡ ಹೇಳಬಹುದು. ಭರ್ತು ಸ್ಮರಿಸಿ ಅನ್ನೋದು ಒಂದು ವಿಶೇಷವಾದ ರೂಪ, ವಿಶಿಷ್ಟ ಪ್ರಯೋಗ, ಲಾಕ್ಷಣಿಕ ಪ್ರಯೋಗ ಅಂತ ಸೂತ್ರಕಾರರೇ ಸೂತ್ರ ಮಾಡಿದ್ದು ಉಂಟು. ಈ ತರಹ ವಿಭಕ್ತಿ ಪಲ್ಲಟ ಅನ್ನೋದು ಭಾಷೆಯ ಗುಣ ಅಂತ ಕೂಡ ಹೇಳಿರ್ತಾರೆ. ವಾಕ್ಯ ರಚನೆ ವ್ಯಾಕರಣಾಧೀನವಲ್ಲ, ಅದು ವಿವಕ್ಷಾಧೀನ. ಶಬ್ದ ಶುದ್ಧಿ ಮಾತ್ರ ವ್ಯಾಕರಣದ್ದು ಅನ್ನೋ ಮಟ್ಟಕ್ಕೆ ಬರುತ್ತೆ. ಅದರಿಂದಲೇ ಅದು ವಾಕ್ಯಶಾಸ್ತ್ರವಲ್ಲ, ಪದಶಾಸ್ತ್ರ ಅಂತ ಕೂಡ ಹೇಳುವುದುಂಟು. ಹಾಗಾಗಿ ನಮ್ಮ ಅಭಿಪ್ರಾಯದಂತೆ ವ್ಯವಹಾರ ನಡೆಯುತ್ತೆ. ಅಂದರೆ ಏನರ್ಥ? ನಮ್ಮ ಅಭಿಪ್ರಾಯ ಅನ್ನುವಾಗ ತಾತ್ಪರ್ಯವನ್ನೇ ತೆಗೆದುಕೊಳ್ತಕ್ಕಂಥದ್ದು. ಏನು ತುಂಬ ಅಪರೂಪವಾಗಿ ಬಿಟ್ರಿ ಅಂತಂದರೆ, ಅಪರೂಪ ಅಂದರೆ ಅಪಗತಂ ರೂಪಂ, ಅಪರೂಪ, ರೂಪ ಇಲ್ಲದೆ ಇರೋದು ಅಪರೂಪ. ಅಂದರೆ ತುಂಬ ವಿಕಾರ ಆಗೋಗ್ಬಿಟ್ಟಿದ್ದೀರಲ್ಲ, ಮುಂಚೆ ಚೆನ್ನಾಗಿದ್ದೀರಿ, ಇವಾಗ ನೋಡಿದ್ರೆ ದೆವ್ವ ಇದ್ದಂಗಿದ್ದೀರಾ ಅನ್ನುವ ಅರ್ಥ ಅಂತಲೇ. ಅಪರೂಪ ಅಂದರೆ ಅಪೂರ್ವವಾದರಿ, ವಿರಳವಾದರಿ ಎನ್ನುವ ಅರ್ಥದಲ್ಲಿ. ಹೀಗೆ ಎಷ್ಟೆಲ್ಲ ಲೋಕದಲ್ಲಿ ಬಂದುಬಿಡುತ್ತೆ. ವಿವಕ್ಷೆ ಅನ್ನೋದು ಅದೇ, ನಾನು ಏನು ಹೇಳ್ತೀನಿ ಅನ್ನೋದು ಮತ್ತೊಬ್ಬನಿಗೆ ಗೊತ್ತಿರುತ್ತೆ. ಯಾವಾಗ ನಾನು ಸಾಚಾತನದಿಂದ ಹೇಳ್ತೀನೋ ಅದು ಬೇರೊಬ್ಬನು ಗೊತ್ತಾಗುತ್ತೆ. ನಾನು ಶೀರ್ಷಾಸನ ಹಾಕಿ ತರಳೆ ತಂಟೆ ತಕರಾರುಗಳನ್ನು ಮಾಡಿ ಸುತ್ತಿ ಬಳಸಿ ಹೇಳುವಂತಹ ಸರ್ಕಸ್ ಮಾಡುವಾಗ ಅವನಿಗೂ ಗೊತ್ತಾಗುತ್ತೆ ಇಲ್ಲಿ ಏನೋ ಸಮಥಿಂಗ್ ಫಿಶಿ ಅಂತ ಹೇಳಿಬಿಟ್ಟಿದನು. ಹೀಗಾಗಿ ರುಜ್ವರ್ಥ ಗ್ರಹಣ ಅನ್ನುವುದು ಬಹಳ ಮುಖ್ಯ. ಆ ದೃಷ್ಟಿಯಿಂದ ನೋಡಿದಾಗ ಪುರಾಣ ತಾತ್ಪರ್ಯವನ್ನು ಕಂಡ್ರೆ ಎಲ್ಲ ಸಮನ್ವಯ ಮಾಡಬಹುದು. ಕಾರಣ ಸಮನ್ವಯ ನಮ್ಮ ಅಂತರಂಗ ಧರ್ಮ.
ಅಂತರಂಗದಲ್ಲಿದೆ ಸಮನ್ವಯ. ಅದನ್ನು ಪ್ರತಿಯೊಂದರೊಳಗೂ ಕಾಣಬೇಕು. ಅದನ್ನು ಮಾಡಿದವರಲ್ಲಿ ಆ ಸಮನ್ವಯ ಇದ್ದದ್ದರಿಂದ ಕಾಣುವುದಂಥ ಕಷ್ಟವಾಗೋದಿಲ್ಲ. ಹೀಗಾಗಿ ಪುರಾಣಗಳ ವಿಷಯ ವೈಭವಕ್ಕೆ ಬರುವಾಗ ನಾವು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಭುವನಕೋಶದ ಬಗ್ಗೆ ಬರುವಂಥದ್ದು, ಅದೇ ರೀತಿಯಲ್ಲಿ ನಾನಾ ವಿಧವಾದ ಶಾಸ್ತ್ರಗಳ ಬಗ್ಗೆ ಆಯುರ್ವೇದ ಇರಬಹುದು, ವಾಸ್ತುವಿದ್ಯೆ ಇರಬಹುದು. ಆ ಆಯುರ್ವೇದದಲ್ಲಿ ವೃಕ್ಷಾಯುರ್ವೇದ, ಹಸ್ತ್ಯಾಯುರ್ವೇದ, ಮತ್ತು ಪಶ್ವಾಯುರ್ವೇದ, ಗೋವುಗಳ ಆಯುರ್ವೇದ, ಮತ್ತು ಅಶ್ವಾಯುರ್ವೇದ, ಕುದುರೆಯ ಆಯುರ್ವೇದ, ಈ ರೀತಿಯ ಹಲವು ವಿಧವಾಗಿ ಪ್ರಾಣಿ ಪಕ್ಷಿ ಮನುಷ್ಯರ ಮತ್ತು ಸಸ್ಯಾದಿಗಳ ಒಂದು ಸೌಖ್ಯದ ಬಗ್ಗೆ ಕೂಡ ಸಾಕಷ್ಟು ಉಂಟು. ಮತ್ತು ಸಂಗೀತ, ನೃತ್ಯ, ವ್ಯಾಕರಣ, ಚಿತ್ರ, ಶಿಲ್ಪ, ಆಮೇಲೆ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಾಯಶಃ ಪ್ರತಿಯೊಂದು ಪುರಾಣದಲ್ಲಿಯೂ ವಿಪುಲವಾದ ಉಲ್ಲೇಖ ಇದೆ. ವಿಪುಲ ಅಂದರೆ ವಿಪುಲಾತಿ ವಿಪುಲವಾದದ್ದು, ಸಾಕೋ ಸಾಕು ಅಂತ ಹೇಳುವಷ್ಟು ಶ್ರಾದ್ದದ ಬಗ್ಗೆ ಕಡಿಮೆ ಅಂದರೆ ಒಂದು 2-3 ಲಕ್ಷ ಶ್ಲೋಕಗಳಷ್ಟಾಗುತ್ತೆ. ಎಲ್ಲ ಪುರಾಣಗಳಿಂದ ಸಂಗ್ರಹಿಸಿದ್ರೆ ಶ್ರಾದ್ದದ ಬಗ್ಗೆನೇ ಒಂದು ಎನ್ಸೈಕ್ಲೋಪೀಡಿಯಾ ಆಗುವಷ್ಟು ಉಂಟು. ದಾನದ ಬಗ್ಗೆ ಉಂಟು, ವ್ರತ, ತೀರ್ಥ ಮಹಾತ್ಮ್ಯ, ಕ್ಷೇತ್ರ ಮಹಾತ್ಮ್ಯ, ನದಿ ಪರ್ವತ ವೃಕ್ಷಾದಿಗಳ ವಿಶೇಷ, ಈ ಥರ ಎಷ್ಟೊಂದು ವಿಷಯಗಳ ಬಗ್ಗೆ ಉಂಟು ಅಂತಂದರೆ ನಾವು ಸುಸ್ತಾಗಬೇಕೇ ಹೊರತು ಅದು ಮಾತ್ರ ಹೇಳಿ ಬಳಲುವುದಿಲ್ಲ. ಅಷ್ಟು ಉಂಟು ಪುರಾಣದೊಳಗೆ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ಪುರಾಣದಲ್ಲಿ ಬರುವಂತಹ ಆ ಪಂಚ ಲಕ್ಷಣಗಳಲ್ಲಿ ಮುಖ್ಯ ಲಕ್ಷಣಗಳಾಗಿರ್ತಕ್ಕಂಥವನ್ನು ಈಗ ನಾವು ನೋಡೋಣ. ಭಾಗವತದಲ್ಲಿ ಈ ಪಂಚ ಲಕ್ಷಣಗಳಲ್ಲದೆ ಬೇರೆ ಇನ್ನೊಂದು ಕೂಡ ಹೇಳೋದುಂಟು. 10 ಲಕ್ಷಣಗಳನ್ನು ಕೂಡ ಹೇಳ್ತಾರೆ. ಶೃಣುಷ್ವ ಬುದ್ಧಿಮಾಶ್ರಿತ್ಯ ವೇದಶಾಸ್ತ್ರಾನುಸಾರತಃ ಸರ್ಗ ಅಸ್ಯಾಥ ವಿಸರ್ಗಶ್ಚ ವೃತ್ತಿ ರಕ್ಷಾಂತರಾಣಿ ಚ ವಂಶೋ ವಂಶಾನುಚರಿತಂಚ ಸಂಸ್ಥಾ ಹೇತು ಅಪಾಶ್ರಯ ದಶಭಿರ್ಲಕ್ಷಣೈರ್ಯುಕ್ತಂ ಪುರಾಣಂ ತದ್ವಿದೋ ವಿದುಹು ಅಂತ ಹೇಳಿ ಭಾಗವತದ 12 ಸ್ಕಂದದಲ್ಲಿ ಸರ್ಗ, ವಿಸರ್ಗ, ವೃತ್ತಿ, ರಕ್ಷಾ, ಅಂತರ, ವಂಶ, ವಂಶಾನುಚರಿತ, ಸಂಸ್ಥಾ, ಹೇತು, ಅಪಾಶ್ರಯ ಅನ್ನುವಂಥ 10 ಲಕ್ಷಣಗಳನ್ನು ಹೇಳ್ತಾರೆ. ಇವು ಇದಕ್ಕೆ ಸಂವಾದಿಯಾದವೇನೆ. ಮೊದಲೇ ನಾವು ಸರ್ಗ, ಪ್ರತಿಸರ್ಗಾದಿ 5 ನೋಡಿದ್ವಿ. ಈ 10ರದ ವಿವರಣೆ ಏನು ಅಂತ ನೋಡಬಹುದು. ಏನು ಅಂತಂದರೆ ಮೊದಲನೆಯದು ಸರ್ಗ ಅಂದರೆ ಸೃಷ್ಟಿ ಅಂತ, ಮತ್ತು ವಿಸರ್ಗ ಅಂತಂದರೆ ಲಯ. ಅದಾದ ಮೇಲೆ ನಾವು ನೋಡಿದಂತೆ ವೃತ್ತಿ ಅಂತನ್ನುವಲ್ಲಿ ನಾನಾ ವಿಧವಾಗಿ ಚಟುವಟಿಕೆಗಳು, ದೇವನಿರ್ಮಿತವಾದ ವ್ಯವಸ್ಥೆಗಳು. ಮತ್ತು ವೃತ್ತಿಯಾದ ಮೇಲೆ ನಾವು ಕಾಣುವಂಥದ್ದು ರಕ್ಷಾ ಅಂತ. ರಕ್ಷೆ ಅಂದರೆ ಅನೇಕ ಅವತಾರಗಳನ್ನು ಎತ್ತಿದಂಥದ್ದು. ವಿಶೇಷವಾಗಿ ಭಾಗವತದಲ್ಲಿ ಬರ್ತದೆ. 22, 24, 26, 28, ಕೆಲವು ಕಡೆ 34 ಅವತಾರಗಳವರೆಗೆ ಕೂಡ ಉಲ್ಲೇಖ ಬರುತ್ತೆ. ಸಂಖ್ಯೆಗಳು ಹೆಚ್ಚು ಕಡಿಮೆ ಇರಬಹುದು. ಅನಂತ ವಿಭೂತಿಗಳು ಅಲ್ವೇ. ಭಗವದ್ಗೀತೆಯ 10ನೇ ವಿಭೂತಿ ಯೋಗದಲ್ಲಿ ನೋಡಿದ್ರೆ ಅನಂತ ವಿಭೂತಿಗಳು. ಆ ವಿಭೂತಿಯಲ್ಲಿ ನಮ್ಮ ಅನುಕೂಲಕ್ಕೆ ಕೆಲವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಷ್ಟೇ. ಇಷ್ಟು ಅವತಾರಗಳನ್ನು ನಾವು 10 ಅಂತಲೇ ನಂಬಿಕೊಂಡಿದ್ದೀವಿ ಅಂತಂದರೆ ಎಲ್ಲವೂ ಅವತಾರವೇನೆ. ಪರಮಾರ್ಥದಲ್ಲಿ ನೋಡಿದಾಗ ಇಡೀ ಜಗತ್ತು ಬ್ರಹ್ಮ ವಸ್ತುವಿನಿಂದ ಬಂದದ್ದು ಅಂತಂದರೆ ಅವತಾರವಾಯಿತಲ್ಲ. ಜಗತ್ತಿನ ಚರಾಚರ ಜೀವರಾಶಿ ಎಲ್ಲ ಕೂಡ ಅವತಾರ ಅಂತ. ಅರೆ ನಮಗೆ ವಿಭೂತಿ ರೂಪದಲ್ಲಿ ಕಂಡಾಗ 10, 20, 22 ಯಾವುದೋ ಒಂದು ಇಟ್ಟುಕೊಳ್ಬಹುದು, ತೊಂದರೆ ಇಲ್ಲ. ಸುಮಾರು ಸೌಲಭ್ಯಕ್ಕಾಗಿ ಭಾಗವತದಲ್ಲಿ ಪ್ರಾತಿನಿಧಿಕವಾಗಿ ಒಂದು 24, 26 ಅವತಾರಗಳು ಅಂತ ಹೇಳ್ಬೋದು. ಮತ್ತು ಮನ್ವಂತರಗಳು, 14 ಮನುಗಳ ಒಂದು ವ್ಯವಸ್ಥೆಗಳು. ಆಮೇಲೆ ಚತುರ್ವಿಧವಾದ ಪ್ರಳಯ, ಅದರ ಬಗ್ಗೆ ಹೇಳುವುದು ಉಂಟು. ಅದಾದ ಮೇಲಿಂದ ಸೂರ್ಯ ಚಂದ್ರ ವಂಶಾದಿಗಳು, ರಾಜಚರಿತ್ರೆಗಳು, ಇವುಗಳೆಲ್ಲರದ್ದು ಬರುತ್ತೆ. ಪಂಚಭೂತಗಳು, ತನ್ಮಾತ್ರಗಳು, ಇಂದ್ರಿಯಗಳು, ಬುದ್ಧಿ, ಇವುಗಳೆಲ್ಲದರ ಉತ್ಪತ್ತಿಯನ್ನು ಸರ್ಗ ಅಂತ ಕರಿತೀವಿ. ಅಂದರೆ ಆ ಓಂಕಾರದಿಂದ ಆಕಾಶ ಬಂತು, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಆಪಸ್, ಅಲ್ಲಿಂದ ಭೂಮಿ, ಭೂಮಿಯಿಂದ ಓಷಧಿ ಸಸ್ಯ, ಅಲ್ಲಿಂದ ಅನ್ನ, ಅನ್ನದಿಂದ ಮನುಷ್ಯ ಅಂತ ಹೀಗೆ ಬರುತ್ತೆ. ಮತ್ತು ತನ್ಮಾತ್ರಗಳು ಅಂತ ಹೇಳುವಾಗ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಆ ಇಂದ್ರಿಯ ಗ್ರಾಹ್ಯವಾಗುವಂಥ ಗುಣಗಳು ಮತ್ತು ಆ ಇಂದ್ರಿಯಗಳು. ಆಮೇಲೆ ಅಂತಃಕರಣ ಚತುಷ್ಟಯದ ಸಂಪುಟಾತ್ಮಕವಾಗಿ ಮನೋ, ಬುದ್ಧಿ, ಚಿತ್ತ, ಅಹಂಕಾರ ಅನ್ನುವಲ್ಲಿ ಬುದ್ಧಿ ಅಂತನ್ನುವುದು ಇದು ಸರ್ಗ ಅಂತ. ಭಾಗವತದಲ್ಲಿ ಬ್ರಹ್ಮಾದಿಗಳ ಸೃಷ್ಟಿ ಯಾವುದಿದೆ ಆ ಒಂದು ಮೂಲಕ ತ್ರಿಗುಣಗಳಿಂದ, ಸತ್ವರಜಸ್ತಮೋ ಗುಣಗಳಿಂದ ಆಗುವಂಥ ವ್ಯತ್ಯಾಸ. ಇಡೀ ಜಗತ್ತು ಈ ತ್ರಿಗುಣಗಳ ಬೇರೆ ಬೇರೆ ಪ್ರಪೋರ್ಷನ್ ಅಷ್ಟೇ, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ನಾವು ಕೆಮಿಸ್ಟ್ರಿನಲ್ಲಿ ಕೂಡ ನೋಡ್ತೀವಿ, ಎಲ್ಲ ವಸ್ತುಗಳು ಕೂಡ ಆ
ಫಂಡಮೆಂಟಲ್ ಪಾರ್ಟಿಕಲ್ನ ಬೇರೆ ಬೇರೆ ಪ್ರಪೋರ್ಷನ್ನ ಬೆರಕೆಗಳು ಅಷ್ಟೇನೆ ಅಂತ ಹೇಳ್ಬಿಟ್ಟಿದ್ವಿ. ಈಚೆಗೆ ಎಲ್ಲಿಯೋ ಒಂದು ಕಡೆ ಓದಿದೆ, ಈಗ ಕಂಪ್ಯೂಟರ್ಗಳು ಪರಿಮಳವನ್ನು ಕೂಡ ಉಂಟು ಮಾಡಬಲ್ಲವು ಅಂತ. ಯಾವುದಾದ್ರೂ ಒಂದು ಬಟನ್ ಒತ್ತಿದ್ರೆ ಅದಕ್ಕೆ ತಕ್ಕಂತೆ ಆ ಕೆಮಿಕಲ್ ಕಾಂಬಿನೇಷನ್ ಉಂಟಾಗಿ ನಮಗೆ ಆ ಪರ್ಫ್ಯೂಮ್ ಬರುವಂಥದ್ದಾಗತ್ತೆ. ಅದು ಒಂದು ಹೂವಿಂದಾಗಿರ್ಬೋದು, ಒಂದು ತಿಂಡಿಯದಾಗಿರ್ಬೋದು, ಈ ತರಹ ಅಂತ ಹೇಳಿಬಿಟ್ಟಿದನು. ಹೀಗೆ ಎಲ್ಲವೂ ಕೂಡ ಮೂಲತಃ ಪರಮಾಣುಗಳಿಂದ, ಅಂದರೆ ಫಂಡಮೆಂಟಲ್ ಪಾರ್ಟಿಕಲ್ಸಿಂದ ಆದದ್ದು, ಅವು ಬೇರೆ ಬೇರೆ ಬೆರಕಿಯಾಗಿ ಬರುವಂಥದ್ದು ಅಂತ. ಈಗ ನನ್ನ ಒಬ್ಬರ ಸ್ನೇಹಿತರು ಬಹಳ ವಿನೋದವಾಗಿ ಹೇಳ್ತಾ ಇದ್ರು, ನಮ್ಮೆಲ್ಲ ಅಡುಗೆ ಅಂತಂದರೆ ಏನು, ಚಟ್ನಿ ಬೇರೆ ಬೇರೆ ಚಟ್ನಿಗಳನ್ನು ಕಲಸಿಡೋದು ಅಷ್ಟೇನೆ ಅಂತ. ನೋಡಿ, ಬಹಳ ಸೊಗಸಾಗಿರ್ತಕ್ಕಂಥದ್ದು ಆ ದೃಷ್ಟ ಅಂತ ಅನ್ನಿಸ್ತು. ಕೂಟು ಅಂತ ಮಾಡುವಾಗ ಒಂದಷ್ಟು ರುಬ್ಬಿಕೊಳ್ತೀವಿ, ತಿರುವು ಹಾಕ್ತೀವಿ. ಮಜ್ಜಿಗೆ ಹುಳಿ ಅಂತ ಮಾಡುವಾಗಲೂ ಹಾಗೆ ಮಾಡುವಂಥದ್ದಾಗುತ್ತೆ. ಕಡೆಗೆ ಒಬ್ಬಟ್ಟು ಹೋಳಿಗೆ ಅಂತ ಮಾಡುವಾಗಲೂ ಪೂರ್ಣ ಅದು ಒಂದು ಚಟ್ನಿ ಅಂತಲೇ ಮಾಡ್ಕೊಳ್ಳುವಂಥದ್ದು. ಈ ಯಾವುದನ್ನು ನೋಡಿದ್ರೂ ಕೂಡ ಒಂದು ಮುದ್ದೆ ಪಾಕ ಮಾಡಿಕೊಂಡು ಅದನ್ನು ಇಲ್ಲ ಲಿಕ್ವಿಫೈ ಮಾಡ್ತೀವಿ, ಇಲ್ಲ ಸೊಲಿಡಿಫೈ ಮಾಡ್ತೀವಿ. ಐದರ್ ವಿ ಡಿಸ್ಪರ್ಸ್ ಇನ್ ಲಿಕ್ವಿಡ್ ಆರ್ ವಿ ಕಾಂಪ್ಯಾಕ್ಟ್ ಇನ್ ಸಾಲಿಡ್. ಇದು ಬಿಟ್ಟು ಇನ್ನು ಬೇರೆ ಯಾವುದೂ ಇಲ್ಲ ಅಂತಂದರೆ ಹಾಗೇ ತಾನೆ. ಇನ್ನೇನು ಹೊಸ್ತು ಮಾಡೋದಕ್ಕೆ ಸಾಧ್ಯ? ಇರೋದನ್ನೇ ಒಂದು ಹಾಗೋ ಒಂದು ಹೀಗೋ ಮಾಡಬೇಕು. ಅಕ್ಕಿ ಹಿಟ್ಟನ್ನು ತವಾ ಮೇಲೆ, ಕಾವಲಿ ಮೇಲೆ ಹರಡಿದ್ರೆ ದೋಸೆ ಆಯಿತು, ಅದನ್ನು ತಟ್ಟಿದ್ರೆ ರೊಟ್ಟಿ ಆಯಿತು, ಅದನ್ನು ಹಾಗೇನೆ ಸ್ವಲ್ಪ ಗಟ್ಟಿಯಾಗಿ ಹಬೆಯೊಳಗೆ ಬೇಯಿಸಿದ್ರೆ ಇಡ್ಲಿ ಆಯಿತು ಅಂತ ತಿನ್ನೋರೊಬ್ಬರಿದ್ದರೆ ಎಂಥದ್ದು ಆಗುತ್ತೆ. ಆ ರೀತಿ ತ್ರಿಗುಣಗಳ ವ್ಯತ್ಯಾಸದಿಂದ, ಅಂದರೆ ನಾನು ಯಾತಕ್ಕಿದನ್ನು ಇಷ್ಟು ಲಘು ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಪರಮ ಸತ್ಯ ಇಷ್ಟು ಸುಲಭವಾದದ್ದು, ಸುಕರವಾದದ್ದು. ಸತ್ವಗುಣ ಜಾಗೃತವಾದದ್ದು, ಅರೆ ಸಂಯಮದಿಂದ ಕೂಡಿದ್ದು. ರಜೋಗುಣ ಜಾಗೃತವಾದದ್ದು, ಅರೆ ಸಂಯಮ ಇಲ್ಲದೇ ಇರೋದು. ತಮೋಗುಣ ಅಜಾಗೃತವಾದದ್ದು. ಈ ಮೂರು ಗುಣಗಳು, ಅಂದರೆ ಒಂದು ಇನರ್ಷಿಯಾ ಅಂತ ಹೇಳ್ಬೋದು ತಮೋಗುಣವನ್ನು, ಇನ್ನೊಂದು ಹೈಪರ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಲ್ಲ ನಾವು, ಅಂಥದ್ದನ್ನು ರಜೋಗುಣ ಅಂತ ಹೇಳ್ಬೋದು. ಹಾಗಲ್ಲದೆ ಸ್ಟೆಬಿಲಿಟಿಯನ್ನು ಸತ್ವಗುಣ ಅಂತ ಕರಿಬಹುದು. ಸ್ಟೆಬಿಲಿಟಿಗೆ ಒಂದು ಮಟ್ಟದ ಡೈನಮಿಸಮ್ ಇರಬೇಕು, ಯಾಕೆಂದರೆ ಇಟ್ ಹ್ಯಾಸ್ ಟು ರೆಸ್ಟೋರ್ ಅನ್ನುವಲ್ಲಿ ಡೈನಮಿಸಮ್ ಬೇಕು. ಹಾಗಲ್ಲದೆ ಇನ್ನೊಂದು ರೀತಿಯಲ್ಲಿರುವಂಥದ್ದು ಇನರ್ಷಿಯಾ ಅಂತ ಆಗುತ್ತೆ, ಹೈಪರ್ ಆ್ಯಕ್ಟಿವಿಟಿ ಅಂತನ್ನುವಂಥದ್ದು ರಜೋಗುಣವಾಗುತ್ತೆ. ಇವು ಮೂರೂ ಬೇರೆ ಬೇರೆ ಪ್ರಪೋರ್ಷನಲ್ಲಿ ಬೆರೆತು ಇಡೀ ವಿಶ್ವ ಆಗಿರುವಂಥದ್ದು ಅಂದಾಗ ಎಷ್ಟು ಸುಂದರವಾಗಿದೆ. ಇದನ್ನು ಅವರು ಸೈನ್ಸ್ ಓದಿ ಮಾಡಿದ್ರು, ಫಿಸಿಕ್ಸ್ ಓದಿ ಮಾಡಿದ್ರು ಅಂತ ನಾನು ಹೇಳೋದಿಲ್ಲ. ಈ ಪುರಾಣಗಳಲ್ಲಿ ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ ಅಂತಲೂ ಹೇಳಲ್ಲ. ಆದರೆ ಅದನ್ನು ಓದಿದ ಮನಸ್ಸಿಗೆ ಇಲ್ಲಿ ಕಾಣುವಂಥ ಸಾಮ್ಯ, ತನ್ಮೂಲಕವಾಗಿ ನಮಗೆ ಬೋಧ್ಯವಾಗುವಂತಹ, ವೇದ್ಯವಾಗುವಂಥ ಸ್ವಾರಸ್ಯ ಎಂಥದ್ದು, ಎಷ್ಟು ಸೊಗಸಾಗಿದೆ. ಒಂದು ಪ್ರಾಮಾಣಿಕತೆಯಿಂದ ಯೋಚನೆ ಮಾಡಿದ ಯಾರಿಗೂ ಕೂಡ ಪರಮಸತ್ಯ ಒಂದೇ ರೀತಿಯಾಗಿ ತೋರಬೇಕಾಗುತ್ತೆ, ಅದು ಬೇರೆ ರೀತಿ ಅಲ್ಲ ಅಂತ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಪ್ರೊಫೆಸರ್ ಜಿ ಟಿ ನಾರಾಯಣ ರಾಯರು ಪ್ರಸಿದ್ಧ ಗಣಿತಶಾಸ್ತ್ರಜ್ಞರು ಮತ್ತು ವಿಜ್ಞಾನವನ್ನು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಬರೆದು, ಶಿಸ್ತಾಗಿ ಬರೆದು ಅದನ್ನು ಪ್ರಚಾರ ಮಾಡುವಂಥ ಮಹೋತ್ಸಾಹಿಗಳು, ಬಹಳ ಒಳ್ಳೆಯ ಲೇಖಕರು ಕೂಡ, ಸ್ವಯಂ ಸಂಗೀತ ರಸಿಕರಾದ ಸಹೃದಯರು. ಅವರು ಡಿ ವಿ ಜಿಯವರನ್ನು ಒಮ್ಮೆ ಕಂಡ್ರಂತೆ. ಆ ಹೊತ್ತಿಗೆ ಅವರು ಮಂಕುತಿಮ್ಮನ ಕಗ್ಗವನ್ನು ಓದಿದ್ರು. ಡಿ ವಿ ಜಿಯವರ ಪರಿಚಯ ಇರಲಿಲ್ಲ. ಕಗ್ಗವನ್ನು ಓದಿ ಅವರಿಗೆ, ಈಗ ಸುಮಾರು 50 ವರ್ಷಗಳ ಹಿಂದಿನ ಮಾತು, ಇದನ್ನು ಬರೆದವರು ಯಾರೋ ತುಂಬ ಚೆನ್ನಾಗಿ ಮಾಡರ್ನ್ ಫಿಸಿಕ್ಸು, ಮ್ಯಾಥಮೆಟಿಕ್ಸನ್ನು ಬಲ್ಲವರಾಗಿರಬೇಕು ಅಂತ ಅನ್ನಿಸ್ತು. ಅವರು ಗಣಿತ ಅಂದರೆ ಫಿಸಿಕ್ಸ್ನ ಭಾಷೆಯೇ ಆಯ್ತಲ್ಲ, ಅದನ್ನೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದವರು ಎಲ್ಲೆಲ್ಲಿ ಇದಕ್ಕೂ ಮಾಡರ್ನ್ ಫಿಸಿಕ್ಸ್ಗೆ ಸಂವಾದಿ ಬರುತ್ತೆ ಅಂತೆಲ್ಲ ದಾಖಲೆ ಮಾಡಿಕೊಂಡು ಡಿ ವಿ ಜಿಯವರ ಹತ್ತಿರಕ್ಕೆ, ಇದೇ ಸಂಸ್ಥೆಗೆ ಬಂದು ತೋರಿಸಿದ್ರಂತೆ, ಎಲ್ಲ ಹೇಳಿದ್ರಂತೆ. ಡಿ ವಿ ಜಿಯವರೆಲ್ಲ ಕೇಳಿ, ಅಪ್ಪ ನೀನು ಏನು ಹೇಳ್ತೀಯೋ ಆ ವಿದ್ಯೆಗಳನ್ನು ನಾನು ತಿಳಿದವನಲ್ಲ, ಆದರೆ ನಾನು ಆಲೋಚನೆ ಮಾಡಿದ್ದು ನಮ್ಮ ಪರಂಪರೆಯ ಜ್ಞಾನದಿಂದ, ನನ್ನ ಸ್ವಂತದ ಅವಲೋಕನದಿಂದ ಕಂಡುಕೊಂಡದ್ದು, ಅವರು ಮತ್ತೊಂದು ದಾರಿಯಲ್ಲಿ ಕಂಡುಕೊಂಡದ್ದು ಒಂದೇ ಎನ್ನುವಂಥದ್ದು ಮಾತ್ರ ಒಪ್ಪಬಲ್ಲೆ. ಇದು ಆಕಸ್ಮಿಕ ಏನೂ ಅಲ್ಲ, ಪರಮಸತ್ಯದ ಸ್ವರೂಪ ಹೀಗೆ ತಾನೇ ಅಂತ ಹೇಳ್ಬಿಟ್ಟಂದ್ರಂತೆ. ಶಂಕರರ ಭಾಷ್ಯವನ್ನು ಓದುವಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇದು ಯಾವುದೋ ಹೈ ಲೆವೆಲ್ ಮಾಡರ್ನ್ ಫಿಸಿಕ್ಸ್ನ ತತ್ವಗಳ ತುಂಬ ಸೊಗಸಾಗಿರ್ತಕ್ಕಂಥ ಒಂದು ಬೇರೆ ಮುಖ ಅನ್ನುವಂತೆ ಕಾಣಿಸುತ್ತೆ. ಯಾಕೆ ಅನಿಸುತ್ತೆ? ಗ್ರೇಟ್ ಮೈಂಡ್ಸ್ ಥಿಂಕ್ ಅಲೈಕ್ ಅನ್ನುವಂಥದ್ದು ಉಂಟಲ್ಲ, ಆ ತತ್ವ ಬೇರೊಂದು ರೀತಿಯಲ್ಲಿ ಇರೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ? ಎಕಾರ್ಟ್ ಅಂತ ಒಬ್ಬ ಲೇಖಕ, ಆತಂದು ಪವರ್ ಆಫ್ ಸೈಲೆನ್ಸ್ ಇತ್ಯಾದಿ ಆದಂಥ ಪುಸ್ತಕಗಳನ್ನು ಈಚೆಗೆ ನಾನು ನೋಡಿದೆ. ಹೊಸತೇನೂ ಅಲ್ಲಿಲ್ಲ. ಅರೆ, ಈ ಮನುಷ್ಯ ಎಲ್ಲಿಯೋ ಜರ್ಮನಿಯಲ್ಲಿ ಕೂತ್ಕೊಂಡು ಏನೂ ಇಲ್ಲದೆ ನಮ್ಮ ಉಪನಿಷತ್ ತತ್ವಗಳನ್ನು ಅಷ್ಟು ಚೆನ್ನಾಗಿ ಕಂಡುಕೊಂಡಿದ್ದಾನಲ್ಲ ಅಂತ ಹೇಳ್ಬಿಟ್ಟಿದ್ನು. ಪ್ರಕ್ರಿಯೆ ಗೊತ್ತಿಲ್ಲದೆ ಇರ್ಬೋದು, ಅಧ್ಯಾರೋಪಾಪವಾದದ ಪ್ರಕ್ರಿಯೆ ಅವನಲ್ಲಿ ಇಲ್ಲದೇ ಇರ್ಬೋದು, ಆದರೆ ಪರಮ ಲಕ್ಷ್ಯವಾದಂಥದ್ದು ತುಂಬ ಸೊಗಸಾಗಿದೆಯಲ್ಲ ಅಂತ.
ಅದನ್ನು ನೋಡಿ ಯಾರೂ ಬೆರಗಾಗಬೇಕಾಗಿಲ್ಲ. ಪ್ರಾಮಾಣಿಕತೆಯ ಲಕ್ಷಣವೇ ಅದು. ಇದೇನು ಪಾಶ್ಚಾತ್ಯ ಸಂಗೀತಕ್ಕೂ ಕೂಡ 7 ಸ್ವರಗಳಿವೆ, ನಮಗೂ 7 ಸ್ವರ ಇದೆಯಲ್ಲ ಅಂತಂದರೆ ಇನ್ನು ಎಷ್ಟಿರೋದಕ್ಕೆ ಸಾಧ್ಯ? ಅಷ್ಟೇ. ಹೀಗಾಗಿ ನಾವು ಈ ಸಾಮ್ಯವನ್ನು ಕಂಡು ಅವರು ಇವರಿಂದ ಕೊಂಡ್ರು, ಇವರು ಅವರಿಂದ ಕೊಂಡ್ರು ಅಂತ ಅವಿವೇಕ ಮಾಡಬಾರ್ದು. ನಮ್ಮ ಕೆಲವು ಮತಾಂತರ ಹೇಳೋದುಂಟು, ಜರ್ಮನಿಯವರು ಇಲ್ಲಿಂದ ಎಲ್ಲ ಗಂಟು ಕಟ್ಕೊಂಡು ಹೋಗ್ಬಿಟ್ಟು ಎಲ್ಲ ಓದೋಕ್ಕೆ ಶುರು ಮಾಡಿಬಿಟ್ರು, ಅದಕ್ಕೆ ಅವರು ರಾಕೆಟ್ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ನೀವು ಯಾಕೆ ಮಾಡಬಾರ್ದಾಗಿತ್ತು? ಅದಕ್ಕೆ ಬೇರೆ ಉತ್ತರವೇ ಇಲ್ಲ. ಹಾಗಲ್ಲ, ಅದರದ್ದು ಬೇರೆಯೇ ಆದಂಥ ವ್ಯವಸ್ಥೆ. ಆದರೆ ತತ್ವಸಾಮ್ಯ ಮಾತ್ರ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಕಾರಣ, ನಾವು ಸೂಕ್ಷ್ಮವಾದಂತೆ, ಜಾಗೃತವಾದಂತೆ, ಆ ಪರಮ ಚೈತನ್ಯದ ಶ್ರುತಿಗೂಡಿಸಿದಂತೆ ಎಲ್ಲ ತೆರೆದುಕೊಂಡು ಹೋಗ್ತಾ ಬರುತ್ತೆ. ಆಮೇಲೆ ಸ್ಥಿತಿ ಅಥವಾ ಸ್ಥಾನ ಅಂತಂದರೆ ಆ ಪರಮಾತ್ಮ ಇವುಗಳನ್ನು ಸೃಷ್ಟಿ ಲಯಪಾಕಕ್ಕೆ ಲಯಾಭಿಮುಖವಾಗುವಾಗ ಅದನ್ನು ಹದದಲ್ಲಿ ನಿಲ್ಲಿಸಿಡುವಂಥದ್ದು ಸ್ಥಿತಿ ಲಕ್ಷಣ, ಮತ್ತು ಅವನು ಪೋಷಣೆ ಮಾಡುವಂಥದ್ದು ಅವನ ಅನುಗ್ರಹ ಇತ್ಯಾದಿಯೇ. ಮನುಗಳು ಆ ಪರಂಪರೆ ನಾವು ನೋಡಿಯೇ ಇದ್ದೀವಿ. ಊತಿ ಅಂತಂದರೆ ಕರ್ಮ ಬಂಧನ, ತ್ರಿವಿಧವಾದಂಥ ಕರ್ಮಜಾಲ. ಆ ಮೂಲಕವಾಗಿ ಜಗತ್ತು ಜೀವ ಅನಾದಿಯಾಗಿ ಅನಂತವಾಗಿ ಪ್ರವಾಹ ರೂಪದಿಂದ ಹೋಗ್ತಾ ಇರುತ್ತೆ ಅಂತನ್ನುವಂಥದ್ದು. ಮತ್ತು ಅನುಚರಿತ ಅಂತಂದರೆ ಈ ಅವತಾರಗಳಲ್ಲಿ ಬೇರೆ ಬೇರೆ ವಿಧವಾದಂತಹ ಪ್ರಕ್ರಿಯೆಗಳು, ವಿಭಾಗಗಳು. ಆವೇಶಾವತಾರ ಇರ್ಬೋದು, ಅಂಶಾವತಾರ ಇರ್ಬೋದು, ನಿಮಿತ್ತಾವತಾರ ಇರ್ಬೋದು, ಸವಿಶೇಷ ಅವತಾರ ಇರ್ಬೋದು, ನಿರ್ವಿಶೇಷ ಅವತಾರ ಇರ್ಬೋದು, ಅರ್ಚಾವತಾರ ಇರ್ಬೋದು. ಕೆಲವನ್ನು ಪುರಾಣಗಳು ಹೇಳುತ್ತವೆ, ಇನ್ನು ಕೆಲವನ್ನು ಆಗಮಗಳು ಹೇಳುತ್ತವೆ. ಎಲ್ಲವನ್ನು ಸಮನ್ವಯ ಮಾಡಿಕೊಂಡ್ರೆ 7-8 ಬಗೆಯ ಅವತಾರ ಸ್ವರೂಪಗಳು ಬರ್ತವೆ. ಆಮೇಲೆ ಮುಕ್ತಿ, ಎಲ್ಲವನ್ನು ಮುಗಿಸಿಕೊಂಡು ಜೀವ ತನ್ನ ಬಿಡುಗಡೆಯನ್ನು ತಾನು ಪಡೆಯುವಂಥದ್ದು. ಮತ್ತು ಇವಕ್ಕೆಲ್ಲಕ್ಕೂ ಕೂಡ ಆಶ್ರಯಭೂತನಾದಂಥ ಪರಮಾತ್ಮನ ತತ್ವವನ್ನು ಹೇಳುವಂಥದ್ದು. ಹೀಗೆ 10 ಅಂಶಗಳನ್ನು ನಾವು ಭಾಗವತ ಪುರಾಣ ಹೇಳುವುದು ಕೇಳ್ತೀವಿ. ಅಲ್ಲಿ ಪುರಾಣದ ಲಕ್ಷಣಗಳು ಕೂಡ ಬರುತ್ತೆ. ಒಟ್ಟಿನಲ್ಲಿ ಪುರಾಣ ನಮ್ಮ ಒಳ ಹೊರಗಿನ ಬದುಕನ್ನು ಆದ್ಯಂತ ವ್ಯಾಪಿಸಿ ಇಟ್ಕೊಂಡಿರ್ತಕ್ಕಂಥದ್ದು ಅಂತ. ಈಗ ಈ ಪಂಚಲಕ್ಷಣದ ಸೃಷ್ಟಿ ಇತ್ಯಾದಿಗಳನ್ನು ಒಂದು ಸ್ವಲ್ಪ ನೋಡೋಣ. ಸೃಷ್ಟಿ ಅನ್ನುವುದು ನಮಗೆ ಪುರಾಣಗಳಲ್ಲಿ ಬಹಳ ಸುಂದರವಾದ ಪ್ರತೀಕವಾಗಿ ಬರುತ್ತೆ. ಮಹಾಪ್ರಳಯವಾಗುತ್ತೆ. ಆಗ 100 ದಿವ್ಯ ವರ್ಷಗಳ ಕಾಲ ಸೂರ್ಯ ಉರಿದು ಬೆಂಕಿಯಾಗ್ತಾನೆ, ಭೂಮಿ ಎಲ್ಲ ಕೂಡ ಸೀದು ಹೋಗುತ್ತೆ. ಆಮೇಲೆ 100 ದಿವ್ಯ ವರ್ಷಗಳ ಕಾಲ ಅಹೋರಾತ್ರ ಧೋಂತ ಮಳೆಯಾಗುತ್ತೆ. ಆಗ ಮಹಾಪ್ರಳಯ ಮಾರುತಗಳಿಂದ ಪುಷ್ಕಲ, ಆವರ್ತಕ ಮೊದಲಾದಂತಹ ಬಲಾಹಕ ಇತ್ಯಾದಿಯಾದ ಮೋಡಗಳು ಬಂದು ಭೂಮಿಯನ್ನೆಲ್ಲ ಜಲಮಯ ಮಾಡಿಬಿಡುತ್ತವೆ. ಆಗ ಎಲ್ಲವೂ ಕೂಡ ತಮೋರೂಪವಾಗಿರುತ್ತೆ, ಸ್ತಬ್ಧವಾಗಿರುತ್ತೆ. ಆಗ ವಟಪತ್ರಶಾಹಿಯಾಗಿ ಪರಮಾತ್ಮ ಕಾಣಿಸ್ಕೊಳ್ತಾನೆ. ಅವನ ನಾಭಿಯಿಂದ ಕಮಲ ಹೊರಟು ಬಂದು ಬ್ರಹ್ಮ ಬರ್ತಾನೆ ಅಂತ. ಇದಕ್ಕೆ ಏನೇನು ಸೈಂಟಿಫಿಕ್ಕಾಗಿ ಈಕ್ವೇಷನ್ ಹಾಕಬೇಕು ನನಗೆ ಗೊತ್ತಿಲ್ಲ, ನನಗದು ಬೇಕೂ ಇಲ್ಲ. ಕಾರಣ, ಇದಷ್ಟೇ ಪರಮ ಸುಂದರವಾಗಿದೆ. ಕಾಸ್ಮಾಲಜಿ ಹೇಗೆ ಬಂತು ಅಂತ ವಿಜ್ಞಾನ ಹೇಳೋದು ನನಗೆ ಕುತೂಹಲಕಾರಿಯಾಗಿರ್ಬೋದು, ಆದರೆ ಸುಂದರವಾಗಿ ಕಾಣಿಸೋದಿಲ್ಲ. ಇಲ್ಲಿ ನೋಡಿ, ಆ ಮಹಾಪ್ರಳಯದಲ್ಲಿ ಒಂದು ಮಗು ಆಟ ಆಡ್ತಾ ಇದೆ ಅಂತ. ಆಟ ಅಂದರೆ ಮಗುವಿಗೆ ತುಂಬ ಒಳ್ಳೆಯ ಸಂಕೇತ. ಮಕ್ಕಳದು ವರ್ತನೆಯೇ ಆಟ. ಅವ್ರು ನಕ್ಕರೂ ಆಟ, ಅತ್ತರೂ ಆಟ, ಹೊರಳಿದ್ರೂ ಆಟ, ಹೊಡೆದ್ರೂ ಆಟ, ಎಲ್ಲವೂ ಆಟವೇ. ಲೀಲಾರೂಪವಾಗಿ ಆ ದಿವ್ಯ ಶಿಶು ಅಷ್ಟು ಸತ್ವಶುದ್ಧವಾಗಿ ಅದು ನಿದ್ರಿಸಿದೆ. ಅಂದರೆ ಸತ್ವ ನಿದ್ರಿಸುವಾಗ ರಜಸ್ಸು ಏಳುತ್ತೆ. ಸತ್ವದ ನಿದ್ರೆ ಯೋಗ ನಿದ್ರೆ. ಪರಮಾತ್ಮ ತಮೋ ನಿದ್ರೆಯನ್ನೆಲ್ಲ ಯೋಗ ನಿದ್ರೆ ಮಾಡ್ತಾನೆ ಅಂತ ಹೇಳ್ತೀವಿ. ಆ ಯೋಗ ನಿದ್ರೆಯ ಸ್ವಾರಸ್ಯ ಏನು ಅಂತಂದರೆ, ತಾನು ಈ ಸುಷುಪ್ತಿಯಲ್ಲಿ ಬ್ರಹ್ಮಾನಂದವನ್ನು ಅನುಭವಿಸ್ತಿದ್ದೀನಿ ಎನ್ನುವ ಆ ತುರಿಯದಲ್ಲಿದ್ದಾನೆ. ಜ್ಞಾನಿಯ ಲಕ್ಷಣ ಇಂಥದ್ದು ಇದೆ. ಅವಸ್ಥೆಗಳು ತನಗಿಲ್ಲ, ತಾನು ಅವಸ್ಥೆಗಳಿಗೆ ಸಾಕ್ಷಿ ಮಾತ್ರ ಅಂತ. ಆ ಸ್ಥಿತಿ ಯೋಗ. ಆ ಯೋಗ ನಿದ್ರೆಯಲ್ಲಿ ಇದ್ದಾಗ ರಜಸ್ಸು ಜಾಗೃತವಾಗುತ್ತೆ. ಅಂದರೆ ಅವನೇ ಸೃಷ್ಟಿ ಮಾಡ್ಬೋದಿತ್ತಲ್ಲ, ಅವನು ಮಾಡ್ತಿಲ್ಲ. ಮತ್ತು ಅವನೂ ಬ್ರಹ್ಮನನ್ನು ಸೃಷ್ಟಿ ಮಾಡ್ತಾ ಇಲ್ಲ. ನಾಭಿಯ ಕಮಲ ಸೃಷ್ಟಿಯಾಗುತ್ತೆ, ಹೊಕ್ಕುಳ ಬಳ್ಳಿಯ ಸಂಬಂಧ, ಅಲ್ಲಿಂದ ಚತುರ್ಮುಖ ಬ್ರಹ್ಮ ಬಂದ, ರಜೋಗುಣದ ಪ್ರತಿನಿಧಿ ಬಂದ, ಆತ ಸೃಷ್ಟಿಯನ್ನು ಮಾಡ್ದ ಅಂತಂದವಾಗ ಅವನಿಗೆ 4 ತಲೆಗಳು, 4 ದಿಕ್ಕುಗಳಿಗೂ ನೋಡಬಲ್ಲ ಅಂತ. ಆ್ಯಕ್ಟಿವಿಟಿ ನೀಡ್ಸ್ ಲಾಟ್ಸ್ ಆಫ್ ಹೆಡ್ಸ್ ಆ್ಯಂಡ್ ಹ್ಯಾಂಡ್ಸ್. ಮತ್ತು ಎಂಜಾಯ್ಮೆಂಟಿಗೆ ಮಗು ಸಾಕು, ಆದರೆ ಸೃಷ್ಟಿಗೆ ಪಿತಾಮಹ ಬೇಕು.
ನೋಡಿ, ಬ್ರಹ್ಮನನ್ನು ಉತ್ತರ ಭಾರತದವರೆಲ್ಲ ಗಡ್ಡ ಮೀಸೆಗಳಿಂದ ವಯಸ್ಸಾದವನಂತೆ ಚಿತ್ರಿಸ್ತಾರೆ. ಮಾಡುವವನು ಬಹಳ ಮೇಧಾವಿಯಾಗಿ ಆ ಮೇಧೆಯಿಂದ ಕುಗ್ಗೋಗಿ ಇರ್ತಾನೆ. ಆದರೆ ಎಂಜಾಯ್ ಮಾಡುವವನು ಇರ್ತಾನಲ್ಲ, ಎಂಜಿನಿಯರ್ಗೂ ಆರ್ಟಿಸ್ಟ್ಗೂ ಅದೇ ವ್ಯತ್ಯಾಸ. ಎಂಜಿನಿಯರ್ ಥಿಂಕ್ಸ್ ಎವ್ರಿಥಿಂಗ್ ಆ್ಯಸ್ ವರ್ಕ್, ಬಟ್ ಆರ್ಟಿಸ್ಟ್ ಟೇಕ್ ಎವ್ರಿಥಿಂಗ್ ಆ್ಯಸ್ ಪ್ಲೇ. ಹೀಗೆ ಕ್ರೀಡಾರೂಪವಾಗಿರ್ತಕ್ಕಂಥದ್ದು. ನಾರಾಯಣ ಬ್ರಹ್ಮನ ತಂದೆಯಾದರೂ ಬ್ರಹ್ಮನಿಗಿಂತ ಚಿಕ್ಕವನಾಗಿ ಕಾಣಿಸ್ತಾನೆ ವಯಸ್ಸಿನಲ್ಲಿ, ಆಕೃತಿಯಲ್ಲಿ, ಆಕಾರದಲ್ಲಿ. ಅಂತಂದರೆ ಏನಿದು ರಿಡೆಂಡೆಂಟ್ ಅಲ್ವಾ ಅಂತಂದರೆ ಅಲ್ಲ. ಯಾರಿಗೆ ಆನಂದ ಇರುತ್ತೋ, ಯಾರಿಗೆ ಎಲ್ಲ ಲೀಲೆ ಆಗಿರುತ್ತೋ ಅವ್ರು ಹಸನಾಗಿ ಹಸು ಮಗುವಿನಂತೆ ಇರ್ತಾರೆ. ಯಾರಿಗೆ ಅದೊಂದು ಕೆಲಸವಾಗಿರುತ್ತೋ, ಹಣೆ ಬರಹ ಬರೀಬೇಕಾಗಿರುತ್ತೋ, ವರದಿ ಒಪ್ಪಿಸಬೇಕಾಗಿರುತ್ತೋ, ಅವರಿಗೆ ವಯಸ್ಸಾಗುತ್ತೆ, ಕಾಲದ ಪ್ರಭಾವ ಆಗುತ್ತೆ ಅಂತ ಅರ್ಥ ಮಾಡಿಕೊಳ್ಳಬಹುದಲ್ಲ. ನಮ್ಮ ಶಾಸ್ತ್ರಗಳಿಗೆ ಭಾವನಾತ್ಮಕವಾದ ಆಧ್ಯಾತ್ಮಿಕ ಅರ್ಥವನ್ನು ಮಾಡಿಕೊಂಡ್ರೆ ಹೆಚ್ಚು ಅನುಕೂಲ ಇದೆ ಹೊರತು ಭೌತಿಕವಾದ ಆದಿಭೌತಿಕವಾದ ಅರ್ಥ ಮಾಡಿಕೊಂಡ್ರೆ ತೊಂದರೆಗಳು ತೊಡಕುಗಳೇ ಜಾಸ್ತಿ ಆಗುತ್ತೆ. ಆ ಕಾರಣ ನಾವು ಹಾಗೆ ನೋಡ್ಕೊಳ್ಬಹುದು. ಮತ್ತು ಈ ತ್ರಿಗುಣಗಳನ್ನು ಒಗ್ಗೂಡಿಸಿದಾಗ ಅದು ಒಂದು ಅಬ್ಸ್ಟ್ರ್ಯಾಕ್ಟ್ ಮುದ್ದೆ. ಅದನ್ನು ಮಹತ್ ಅಂತ ಕರಿತೀವಿ. ಅವ್ಯಕ್ತ, ಅದು ಪರಮಾತ್ಮನಿಂದ ಅವ್ಯಕ್ತ. ಪರ ಅಂತ ಪರಮಾತ್ಮನ ಕರಿತಾರೆ. ಪರದಿಂದ ಅವ್ಯಕ್ತ, ಹಿರಣ್ಯಗರ್ಭ ಅಂತ ಕರಿತೀವಿ ಬ್ರಹ್ಮ. ಆತನಿಂದ ಬಂದದ್ದು ಮಹತ್ತು. ಅಂದರೆ ದ ಮೋಸ್ಟ್ ಬೇಸಿಕ್ ರಾ ಮೆಟೀರಿಯಲ್ ಫಾರ್ ಕ್ರಿಯೇಷನ್ ಅಂತ ಅದು ಈ ತ್ರಿಗುಣಗಳು. ಅಲ್ಲಿಂದ ಅಹಂಕಾರ ಬಂತು. ಅವ್ಯಕ್ತ, ಮಹತ್, ಅಹಂಕಾರ, ಆಮೇಲೆ ಪಂಚಭೂತಗಳು. ಅಂದರೆ ಈ ತ್ರಿಗುಣಗಳಿಂದಲೇ ನಾನು ಅನ್ನುವಂಥ ಒಂದು ಅಭಿಮಾನ ಬಂತು. ಆ ಅಭಿಮಾನದಿಂದ ನಿರ್ಮಾಣ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ ಎಲ್ಲ ಇನ್ನಷ್ಟು ಕಾಂಕ್ರೀಟ್ ಫಾರ್ಮ್ನಲ್ಲಿ ಸಿದ್ಧವಾಯಿತು. ಅದು ಎಂಥದ್ದು? ಸಾಲಿಡ್ ಬೇಕು, ಲಿಕ್ವಿಡ್ ಬೇಕು, ಗ್ಯಾಸ್ ಬೇಕು, ಎನರ್ಜಿ ಬೇಕು, ಟೈಮ್ ಆ್ಯಂಡ್ ಸ್ಪೇಸ್ ಬೇಕು. ಅದಕ್ಕಾಗಿ ಪಂಚಭೂತಗಳಲ್ಲಿ ಸಾಲಿಡ್ನ ಪೃಥ್ವಿ, ಲಿಕ್ವಿಡ್ನ ಅಪ್ಪು, ಗ್ಯಾಸ್ನ ವಾಯು ಅಂತ ತೆಗೆದುಕೊಂಡು ವಸ್ತುವಿನ 3 ಸ್ಥಿತಿಗಳನ್ನು ಇಟ್ಟುಕೊಂಡು, ಕಾಲದ ಸೂಚನೆಯಾಗಿ ಸೂರ್ಯ ಚಂದ್ರರನ್ನು ಇಟ್ಟುಕೊಂಡು, ಸ್ಪೇಸ್ ಆಕಾಶ ಅದು ದೇಶ, ಅದನ್ನು ಇಟ್ಟುಕೊಂಡು, ಅಗ್ನಿಯನ್ನು ಎನರ್ಜಿ ಅಂತ ಆ ರೀತಿಯಾದ ಸಂವಾದ ಮಾಡಿಕೊಂಡಾಗ ನಮಗೆ ಗೊತ್ತಾಗುತ್ತದೆ ಈ ವಸ್ತುವಿನ ತ್ರಿವಿಧ ಸ್ಥಿತಿಗಳು, ದೇಶ ಕಾಲಗಳು ವಸ್ತುವಿನ ಮತ್ತೊಂದು ರೂಪವಾದಂತಹ ಊರ್ಜಾ ಅಥವಾ ಊರ್ಜೆಯ ಮತ್ತೊಂದು ರೂಪವಾದಂಥ ದ್ರವ್ಯ. ಅಂದರೆ ಮ್ಯಾಟರ್, ಎನರ್ಜಿ, ಸ್ಪೇಸ್, ಟೈಮ್ ಇಷ್ಟು ನಿರ್ಮಾಣವಾಗುತ್ತವೆ. ಮತ್ತು ಅವುಗಳನ್ನು ಅನುಭವಿಸುವಂಥ ಇಂದ್ರಿಯಗಳು, ಆ ಇಂದ್ರಿಯಗಳ ಸಂವೇದನೆಗಳು ಇವೆಲ್ಲ ಕೂಡ ಬರ್ತವೆ. ಅಲ್ಲಿ ತೈಜಸದಿಂದ ತತ್ವ ಬರುತ್ತೆ, ಆಮೇಲಿಂದ ರಾಜಸದಿಂದ ಇಂದ್ರಿಯಗಳು ಆಗುತ್ತವೆ, ಮತ್ತು ತಾಮಸದಿಂದ ಈ ಪಂಚ ತನ್ಮಾತ್ರಾದಿಗಳು ಇವುಗಳೆಲ್ಲ ಕೂಡ ಬರ್ತವೆ ಅಂತ ನಾವು ನೋಡ್ತೀವಿ. ಹೀಗೆ ಬೆಳವಣಿಗೆ ಆರಂಭವಾಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತು ಪೃಥ್ವಿಯಿಂದ ನಾನು ಮೊದಲೇ ಹೇಳಿದಂತೆ ಮಾನವ ಇತ್ಯಾದಿ ಎಲ್ಲ ಕೂಡ ನಿರ್ಮಾಣವಾಗುತ್ತೆ. ಅವನ ಇಂದ್ರಿಯಗಳೆಲ್ಲ ರೂಪುಗೊಳ್ಳುತ್ತವೆ ಅಂತ ಮೊದಲೇ ಹೇಳಿದೆ. ಅಲ್ಲಿ ಮತ್ತೆ ಸಾತ್ವಿಕ, ರಾಜಸ, ತಾಮಸ ಇತ್ಯಾದಿ ಅಹಂಕಾರಗಳಿಂದ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಇವುಗಳೆಲ್ಲ ಕೂಡ ವಿಭಕ್ತವಾಗುತ್ತವೆ ಅಂತ ತುಂಬ ಚೆನ್ನಾಗಿ ವಿಷ್ಣು ಪುರಾಣದಲ್ಲಿ ಬಹಳ ಸೊಗಸಾಗವನ್ನೆಲ್ಲ ಬರುತ್ತವೆ. ನಾಳೆ ದಿವಸ ಅವುಗಳನ್ನು ಕೂಡ ಗಮನಿಸೋಣ. ಹೀಗೆ ಆದದ್ದು ಸರ್ಗ. ಆಮೇಲೆ ವಿಸರ್ಗ ಅಂದರೆ ಪ್ರಳಯ ಅಥವಾ ಇಡೀ ಪ್ರಪಂಚ ಪೂರ್ಣವಾಗಿ ಪರಮಾತ್ಮನ ಒಳಗೆ ಸೆಳೆಯಲ್ಪಡ್ತಕ್ಕಂಥದ್ದು ಅಂತ ಹೇಳಿ ಅದನ್ನು ಕೂಡ ನಾವು ನೋಡ್ತೀವಿ. ಅಲ್ಲಿ ಕೂಡ ಅದೇ ರೀತಿಯಾಗಿ ಉಂಟು. ನಿತ್ಯ ಪ್ರಳಯ ಉಂಟು, ನೈಮಿತ್ತಿಕ ಪ್ರಳಯ ಉಂಟು, ಮಹಾಪ್ರಳಯ ಅಂತ ಉಂಟು, ಬೇರೆ ಬೇರೆ ರೀತಿಯಾದದ್ದು ಉಂಟು. ನಿದ್ರೆಯಲ್ಲಿ ನಾವು ನಿತ್ಯ ಕಾಣ್ತಿರುವುದು ಪ್ರಳಯವನ್ನೇ, ಅದು ನಿತ್ಯ ಪ್ರಳಯ ಅಂತ, ನಿದ್ರೆಯ ಪ್ರಳಯ ಅಂತ. ಮತ್ತು ನೈಮಿತ್ತಿಕ ಪ್ರಳಯ ಆಗಿಂದಾಗಿ ಆಗುವುದು, ಪೂರ್ಣವಾಗಿ ನಾಶ ಆಗುವಂಥದ್ದಲ್ಲ. ಈಗ ವೈವಸ್ವತ ಮನುವಿನ ಒಂದು ನೌಕಾ ಕಥೆ ನಿನ್ನೆ ಕೂಡ ಅದರ ಪ್ರಸ್ತಾವ ಬಂತಲ್ಲ, ಅದು ಮಹಾಪ್ರಳಯ ಅಲ್ಲ. ಯಾಕೆಂದರೆ ಸಪ್ತರ್ಷಿಗಳು, ಮನು ಮತ್ತು ಬೇರೆ ಪ್ರಾಣಿಗಳ ಒಂದೊಂದು ಜೋಡಿ ಇವೆಲ್ಲ ಇದ್ದದ್ದೇ ಹೌದು. ಆದರೆ ಮಹಾಪ್ರಳಯ ನಾನು ಮೊದಲೇ ಹೇಳಿದಂತೆ ಮಹಾಸಾಗರದಲ್ಲಿ ಪರಮಾತ್ಮ ಒಬ್ಬನೇ ತೇಲ್ತಾ ಇರುವಂಥದ್ದು ಅಂತ. ಬ್ರಹ್ಮ ತನ್ನ ಸೃಷ್ಟಿಯನ್ನೆಲ್ಲ ಮುಂದುವರೆಸಬೇಕು ಅಂತ ಬೇರೆ ಬೇರೆ ಪ್ರಜಾಪತಿಗಳನ್ನು ನಿರ್ಮಾಣ ಮಾಡ್ತಾನೆ. ಆ ಸಂದರ್ಭದಲ್ಲಿ ಆ ಪ್ರಜಾಪತಿಗಳೆಲ್ಲರೂ ಕೂಡ ಕೆಲವರು ಒಪ್ಪುವುದಿಲ್ಲ. ಉದಾಹರಣೆಗೆ ಆತನ ಮೊದಲು
ಪಂಚಮಾನಸ ಪುತ್ರ ಆದ ಸನಕ, ಸನತ್ಕುಮಾರ, ಸನತ್ಸುಜಾತ, ಇವರ ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ 4 ಜನ ಇದ್ದಾರಲ್ಲ, ಆ ಮಾನಸ ಪುತ್ರ ಅವರು ಒಪ್ಪಲ್ಲ. ಅವರು ಪೂರ್ಣವಾಗಿ ವೈರಾಗ್ಯ ತಾಳಿ ಹೊರಟೋಗ್ಬಿಡ್ತಾರೆ. ಆಮೇಲೆ ಬಂದಂಥ ರುದ್ರಾದಿಗಳು ಸೃಷ್ಟಿಯನ್ನೇ ನಾಶನ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಅಂತ ಇಲ್ಲಿ ಒಂದು ಆಕ್ಷೇಪ ಎತ್ತಾರೆ ಶಿವಭಕ್ತರು. ಎಲ್ಲಿ ನೋಡಿದ್ರ ನಮ್ಮ ಶಿವನನ್ನು ಈ ಮಟ್ಟಕ್ಕೆ ತಂದಿಟ್ಟು ಬಿಟ್ರಿ ಅಂತ. ವೈಷ್ಣವ ಪುರಾಣಗಳಲ್ಲಿ ಹೀಗೆ ಬರುತ್ತೆ. ಶೈವ ಪುರಾಣಗಳಲ್ಲಿ ಆ ಪರಮಾತ್ಮ ನಾರಾಯಣನಿಗೆ ಹಿಂದೆ ಇದ್ದಂಥವನು ಲಿಂಗಾಕಾರವಾಗಿ ಚಿಜ್ಯೋತಿ ರೂಪನಾಗಿದ್ದಂಥವನು ಶಿವ ಅಂತ ಹೇಳುವುದುಂಟು. ನಮಗೆ ಎಲ್ಲಿಯೂ ಕೂಡ ರಗಳೆ ಇಲ್ಲ. ಈಶೋವ ಕೇಶವೋವ ಶ್ರುತಿಶಿಖರ ಗಿರಾಮಸ್ತು ತಾತ್ಪರ್ಯ ಭೂಮಿ ನಾಸ್ಮಾಕಂ ತತ್ರವಾದ ಪ್ರಸರತಿ ನಿತರಾಂ ತತ್ವಮದ್ವೈತ ಭಾಜಾಂ ಅಂತ. ಪರತತ್ವಕ್ಕೆ ಯಾವ ಹೆಸರಾದರೆ ಏನು ತೊಡಕಿಲ್ಲ ಅಂತ. ಇಲ್ಲ ತೊಡಕಿದೆ ಅನ್ನೋರು ಶೈವ ಪುರಾಣಗಳನ್ನು ಇಟ್ಕೊಳ್ಳಿ ಅಥವಾ ವೈಷ್ಣವ ಪುರಾಣ ಇಟ್ಕೊಳ್ಳಿ, ಅದೂ ನಮಗೇನು ತೊಂದರೆ ಇಲ್ಲ. ಆದರೆ ಅದು ಸರಿಯೇ ಅಲ್ಲ ಅಂತ ಆಕ್ಷೇಪ ಮಾಡೋದಿದೆಯಲ್ಲ, ಆಗ ಸಮಸ್ಯೆ ಆಗುತ್ತೆ. ಈ ಪೀಪಲ್ ಆಫ್ ದಿ ಬುಕ್ ಅಂತ ಹೇಳ್ತಾರಲ್ಲ, ಅದು ಆಗಬಾರ್ದು. ದೇ ಆರ್ ಬುಕ್ಡ್ ಬೈ ದಿ ಸೇಟನ್. ಯಾಕೆಂದರೆ ಗ್ರಂಥವನ್ನೇ ಪರಮಾಧಾರ, ಅಂತರನುಭವವನ್ನು ಆಧಾರ ಅಲ್ಲ ಅಂತ ಇಟ್ಟುಕೊಂಡ್ರೆ ಏನಂತ ಹೇಳೋಣ. ಈ ಪುಸ್ತಕ ದೊಡ್ಡದು ಅನ್ನೋದಕ್ಕೆ ಯಾವ್ದು ಆಧಾರ? ಪುಸ್ತಕವೇ ಆಧಾರ. ಪುಸ್ತಕ ಯಾಕೆ ದೊಡ್ಡದು? ಅದು ಪುಸ್ತಕದಲ್ಲೇ ಹೇಳಿದೆ. ಹೀಗಿರ್ತಕ್ಕಂಥದ್ದು ಅನ್ಯೋನ್ಯಾಶ್ರಯ ದೋಷದಿಂದ ದೂಷಿತವಾಗುವಂಥದ್ದು. ಹಾಗಾಗಿ ನನ್ನ ಪುಸ್ತಕ ದೊಡ್ಡದು ಅಂದರೆ ನಿನ್ನ ಪುಸ್ತಕವೂ ದೊಡ್ಡದೆ, ನನ್ನ ಪುಸ್ತಕ ದೊಡ್ಡದಲ್ಲ ಅಂದರೆ ನಿನ್ನ ಪುಸ್ತಕವೂ ದೊಡ್ಡದಲ್ಲ ಅಂತ ಹೇಳಬೇಕಾಗುತ್ತೆ. ಕಿತಾಬೆ ಲೋಗ್ ಅಂತ ಹೇಳ್ತಾರಲ್ಲ, ಪುಸ್ತಕವನ್ನೇ ಪರಮಾರ್ಥ ಅಂತ ಮಾಡಿಕೊಳ್ಳುವಂಥದ್ದು ಅಲ್ಲ, ಮಸ್ತಕವನ್ನು ಹೃದಯವನ್ನು ಪರಮಾರ್ಥವಾಗಿ ಮಾಡಿಕೊಳ್ಳಬೇಕು. ಹಾಗಾಗಿ ಎಲ್ಲಿಯೂ ಕೂಡ ವಿರೋಧ ಬಂದರೆ ಅದು ನಮ್ಮಗಳ ಅಂತರಂಗದ ರಾಗದ್ವೇಷಗಳನ್ನೇ ತೋರಿಸ್ತಾ ಇದೆ ಅಂತ ಅರ್ಥ. ಒಂದು ಬಾರಿ ನಮ್ಮ ಸೂರ್ಯಪ್ರಕಾಶ ಇಲ್ಲಿಯೇ ಮಾತನಾಡುವಾಗ ಝೆನ್ ಬುದ್ಧ ತತ್ವ ಅದರ ಬಗ್ಗೆ ಮಾತನಾಡುವಾಗ ಹೇಳಿದ ಒಂದು ಮಾತು ಬಹಳ ಸೊಗಸಾಗಿರ್ತಕ್ಕಂಥದ್ದು. ರೂಮಿ ಅನ್ನುವಂತಹ ಒಬ್ಬ ಸೂಫಿ ಸಂತ ಹೇಳಿದಂಥ ಮಾತು ಅಂತ ಉಲ್ಲೇಖ ಮಾಡಿದ್ದಾಗಿ ನನ್ನ ನೆನಪು. ನಿಮಗೆ ಒಬ್ಬ ಜ್ಞಾನಿ ವಿರೋಧಿಯಾಗಿ ಕಂಡರೆ, ಒಬ್ಬ ಜ್ಞಾನಿಯನ್ನು ನೀವು ನಿರಾಕರಿಸಿದರೆ ಇಡೀ ಪ್ರಪಂಚದ ಜ್ಞಾನಿಗಳನ್ನೆಲ್ಲ ನಿರಾಕರಿಸ್ತಾ ಇದ್ದೀರಿ ಪರ್ಯಾಯವಾಗಿ ಅಂತ ಹೇಳ್ಬಿಟ್ಟಿದನು. ಹಾಗಾಗಿ ಅದಕ್ಕೇನೆ ಅವಿರೋಧಂ ನಿಬೋಧತ ಅನ್ನುವಂಥ ಗೌಡಪಾದರ ಮಾತು ಇಲ್ಲಿ ಹೆಚ್ಚಾಗಿ ಅನ್ವಯವಾಗುವಂಥದ್ದು ಅಂತ ಗೊತ್ತಾಗುತ್ತೆ. ಹಾಗೆ ಸೃಷ್ಟಿ ಲಯ, ಈ ಲಯದಲ್ಲಿ ಕೂಡ ಒಂದು ಇನ್ನೊಂದರೊಳಗೆ ಸೇದಿ ಹೋಗಿಬಿಡುತ್ತೆ ಅಂತ ಬರುತ್ತೆ. ಅಂದರೆ ಇದೆಲ್ಲ ಬ್ಯಾಕ್ವರ್ಡ್ ರಿವರ್ಸ್ ವೈಂಡಿಂಗ್ ಅಂತಾರಲ್ಲ, ಆ ರೀತಿಯಾಗಿ ಆಗುತ್ತೆ. ಅಂದರೆ ಮೊದಲಿಗೆ ನಮ್ಮ ತನ್ಮಾತ್ರಗಳೆಲ್ಲ ಇಂದ್ರಿಯಗಳಲ್ಲಿ, ಇಂದ್ರಿಯಗಳು ಮನಸ್ಸಿನಲ್ಲಿ, ಮನಸ್ಸು ಬುದ್ಧಿಯಲ್ಲಿ, ಬುದ್ಧಿ ಚಿತ್ತದಲ್ಲಿ, ಚಿತ್ತ ಅಹಂಕಾರದಲ್ಲಿ, ಅಹಂಕಾರ ಜೀವಸಂಪುಟಿಯಲ್ಲಿ ಹಾಗೆ ಸೇರಿ ಹೋಗುತ್ತೆ. ಇನ್ನು ತಾಮಸಾಹಂಕಾರದ ಸ್ವರೂಪವಾಗಿರ್ತಕ್ಕಂಥ ಈ ಪ್ರಪಂಚ ಯಾವುದಿದೆ ಅದು ಹೀಗೇನೆ, ಪೃಥ್ವಿ ಬಂದು ಜಲದಲ್ಲಿ, ಜಲ ಬಂದು ಅಗ್ನಿಯಲ್ಲಿ, ಅಗ್ನಿ ವಾಯುವಿನಲ್ಲಿ, ವಾಯು ಆಕಾಶದಲ್ಲಿ, ಆಕಾಶ ಓಂಕಾರದಲ್ಲಿ ಅಂತ ಹೀಗೆ ಸೆಳ್ಕೊಂಡು ಹೋಗುತ್ತೆ. ಅದೇ ರೀತಿಯಾಗಿ ದೇವತೆಗಳು ಕೂಡ ರಿವರ್ಸ್ ಆರ್ಡರ್ಲಿ ಒಬ್ಬರು ಇನ್ನೊಬ್ಬರಿಂದ ಹೀರಲ್ಪಡ್ತಾರೆ. ಈ ದೃಷ್ಟಿಯಿಂದ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಯಾವ ಥರ ನಮ್ಮ ಸರ್ಕಾರಿ ಆಫೀಸ್ಗಳಲ್ಲಿ ಮತ್ತೊಂದರೊಳಗೆ ಎಲ್ಲ ಒಬ್ಬರು ಇನ್ನೊಬ್ಬರಿಗೆ ಇಶ್ಯೂ ಮಾಡಿ ಮೇಲಿಂದ ಕೆಳಕ್ಕೆ ಬಂದು ಮತ್ತೆ ಕೆಳಗಿಂದ ಮೇಲಕ್ಕೆ ಹೋಗೋದು ಅಂತ ನೋಡ್ತೀವಿ. ಅದೇ ರೀತಿ ಕಾಣಿಸುತ್ತೆ. ಸೈನ್ಸ್ನೆಲ್ಲ ಭಾಳ ಸೊಗಸಾಗಿ ಗೊತ್ತಾಗುತ್ತೆ. ಒಂದು ಪ್ರೋಸೆಸ್ ಅಂತ ಬಂದರೆ ಇಟ್ ವಿಲ್ ಬಿ ಟ್ರೇಸ್ಡ್ ಬ್ಯಾಕ್ವರ್ಡ್ಸ್ ಆಲ್ಸೋ ಸಮ್ಟೈಮ್ಸ್. ಆ ಥರದ ಒಂದು ಸ್ವಾರಸ್ಯದಲ್ಲಿ ವಿಸರ್ಗ ಅಥವಾ ಪ್ರತಿಸರ್ಗ ಅದು ನಡೆದು ಹೋಗ್ಬಿಡುತ್ತೆ. ಇನ್ನು ವಂಶ ವಿಸ್ತಾರವಾಗಿ ಸೂರ್ಯವಂಶ, ಚಂದ್ರವಂಶ ಇವುಗಳ ಕಥೆ ಬರುತ್ತೆ. ಎಲ್ಲಕ್ಕೂ ಒಂದೇ ಮೂಲ. ಆಗ ಒಂದು ಆಕ್ಷೇಪ ಎತ್ತಾರೆ, ಹಾಗಂತಾದರೆ ನಿಮ್ಮ ಪರಂಪರೆ ಎಲ್ಲ ತಾಯಿಗಂಡ ಮಗಳ ಗಂಡ ಅಂತ ಹೀಗೆ ಆಯ್ತಲ್ವ ಅಂತ. ಎಲ್ಲ ಈ ರೀತಿಯಾದ ಏಕಮೂಲೀಯವಾದ ಸೃಷ್ಟಿಗೂ ಇದೊಂದು ದೊಡ್ಡ ಆಕ್ಷೇಪ ಇದೆ. ಇದು ತತ್ವ ಅಷ್ಟೇ, ವಾಸ್ತವ ಅಲ್ಲ ಅಂತ ಆಗಿ ಹೇಳಬೇಕಾಗುತ್ತೆ. ಮತ್ತು ಮನು ಶತರೂಪ ಅಂತ ಪರಮಾತ್ಮನಿಂದ ಆದರು ಅಂತ ಬರುತ್ತಲ್ಲ, ಸ್ವಯಂಭುವ ಮನು ಪರಮಾತ್ಮನಿಂದ ಬಂದವನು, ಆಮೇಲೆ ಅಲ್ಲಿಂದ ಹಿರಣ್ಯಗರ್ಭನಿಂದ ಬಂದದ್ದು, ಮತ್ತು ಆ ಮನುವಿನ ಮನಸ್ಸಿನಿಂದ ಬಂದವಳೇನೆ ಶತರೂಪ ಅಂತ ಅನಿಸಿದಳು. ಅಂದರೆ ಆತನದೇ ಒಂದು ಆಸ್ಪೆಕ್ಟ್ ಅಂತ. ಹೀಗಾಗಿ ಈ ಆಕ್ಷೇಪ ತತ್ವತಃ ಸಲ್ಲುವಂಥದ್ದು ಅಲ್ಲ. ಬೇರೊಂದು ಹೆಣ್ಣನ್ನು ಸೃಷ್ಟಿ ಮಾಡ್ದ ಅಂತಲ್ಲ, ಮಾನಸ ಸೃಷ್ಟಿ ಅಂತ. ಹೀಗಾಗಿ ನಮ್ಮಲ್ಲಿ ಎರಡು ರೀತಿಯ ಸೃಷ್ಟಿ ಉಂಟು. ಮಾನಸ ಸೃಷ್ಟಿ, ಮೈಥುನ ಸೃಷ್ಟಿ ಅಂತ. ದೇಹದ ಸೃಷ್ಟಿ ಒಂದು, ಮನಸ್ಸಿನ ಸೃಷ್ಟಿ ಒಂದು ಅಂತ. ಮನಸ್ಸಿನ ಸೃಷ್ಟಿಗೆ ಈ ಮೈಲಿಗೆ ಇಲ್ಲ ಅಂತ ಒಂದು ಶಾಸ್ತ್ರೀಯವಾದ ಉತ್ತರವನ್ನು ಕೊಡ್ತಾರೆ.
ಇರಲಿ, ತತ್ವದೃಷ್ಟಿಯಿಂದ ಕಂಡಾಗ ಏನೂ ನಮಗೆ ತೊಡಕಿಲ್ಲ. ಆ ಮನು ಮತ್ತು ಶತರೂಪ ಸಂತಾನವಾಗಿ ಬಗೆ ಬಗೆಯ ವಿಭಾಗಗಳಾದವು. ಪ್ರಜಾಪತಿ ನವಬ್ರಹ್ಮರನ್ನು ಸೃಷ್ಟಿ ಮಾಡ್ದ ಅಂತ ಹೇಳ್ಬಿಟ್ಟಿದ್ರೂ ನಾವು ಕಂಡಿದ್ದೀವಿ. ಅಲ್ಲೇ ಅತ್ರಿ, ಮರೀಚಿ, ಪುಲಹ, ಪುಲಸ್ತ್ಯ, ಕ್ರತು, ಕರ್ದಮ, ದಕ್ಷ, ಇವರುಗಳೆಲ್ಲ ವಸಿಷ್ಠ, ಈ ಥರದ್ದೆಲ್ಲರೂ ಬಂದರು ಅಂತ. ಅವರ ಸಂತಾನವನ್ನು, ಈಗ ದಕ್ಷ ಬ್ರಹ್ಮನ ಸಂತಾನವನ್ನು ಕಶ್ಯಪ ಮದುವೆ ಮಾಡಿಕೊಂಡಿದ್ದು ಅಂತ, ಏನು ತನ್ನ ಅಣ್ಣನ ಮಕ್ಕಳನ್ನು ತಮ್ಮನ ಮಕ್ಕಳನ್ನು ಮದುವೆ ಮಾಡಿಕೊಂಡ ಅಲ್ಲವಾ ಅಂತ ಆಕ್ಷೇಪ ಮಾಡಿದ್ರೆ ಇದು ವಾಸ್ತವವಾಗಿ ತಗೊಳ್ಳೋದು ಅಲ್ಲ ಅಂತ ಆ ಕಾರಣದಿಂದ ಹೇಳಬೇಕಾಗುತ್ತೆ. ಅದನ್ನು ಪೂರ್ಣವಾಗಿ ಸಂಕೇತದಲ್ಲಿ ತೆಗೆದುಕೊಳ್ಳುವುದು. ಸೃಷ್ಟಿ ಅನ್ನೋದೊಂದು ಆಯಿತು ಅಂತ ತೋರಿಸಬೇಕಾದ್ರೆ ಹೀಗೇನೆ, ಬೇರೊಂದು ವಿಭಾಗ ನಮಗೆ ಗೊತ್ತಿಲ್ಲವಾದ್ದರಿಂದ ಅಂತ. ಪಾರ್ಗಿಟರ್ ಮೊದಲಾದಂಥವರೆಲ್ಲರೂ ಕೂಡ ಕೆಲವೊಂದು ಸರ್ತಿ ಎಷ್ಟು ವಾಸ್ತವಕ್ಕೆ ಎಳೆದು ಬಿಡ್ತಾರೆ ಅಂತಂದರೆ, ಉದಾಹರಣೆಗೆ ನಹುಷನ ಹೆಂಡತಿ ವಿರಜಾದೇವಿ ಪಿತೃಕನ್ಯಕ ಅಂತ ಬರುತ್ತೆ ಪುರಾಣಗಳಲ್ಲಿ. ಅವ್ರು ಹೇಳ್ತಾರೆ, ಪಿತೃಕನ್ಯಕ ಈಸ್ ಅನ್ ಆಬ್ವಿಯಸ್ ಇಂಡಿಕೇಶನ್ ದಟ್ ಹಿ ಹ್ಯಾಡ್ ಮ್ಯಾರಿಡ್ ಹಿಸ್ ಸಿಸ್ಟರ್ ಆರ್ ಅಟ್ ಲೀಸ್ಟ್ ಹಿಸ್ ಅಂಕಲ್ಸ್ ಡಾಟರ್ ಆರ್ ಹಿಸ್ ಓನ್ ಡಾಟರ್ ಅಂತ ಹೀಗೆಲ್ಲ ಹೇಳುವಂಥದ್ದು. ವಾಸ್ತವ ಅಂತ ಆ ಮಟ್ಟಕ್ಕೆ ಪುರಾಣವನ್ನು ಎಳೆಯಬೇಕಾದ್ದಿಲ್ಲ. ಅಲ್ಲಿ ತಾತ್ಪರ್ಯ ಎಷ್ಟೇ, ನಮ್ಮಲ್ಲಿ ಸೃಷ್ಟಿ ಒಂದು ಬಿಂದುವಿನಿಂದ ಬಂದದ್ದು, ಒಂದು ಏಕಮೂಲದಿಂದ ಬಂದದ್ದು ಅಂತ ತೋರಿಸುವುದಕ್ಕೆ. ಅದು ಅನೇಕವಾಯಿತು ಅಂತ. ನಿಜವಾಗಿ ನೋಡಿದರೆ ಈ ಅನೇಕ ಅನ್ನುವುದೇ ನಮ್ಮ ಮನಸ್ಸಿನ ಕಲ್ಪನೆ. ಏಕದವೇ ಆಗಿರುವಂಥದ್ದು, ಅನೇಕ ತೋರುವಂಥದ್ದು. ಏಕ ಸತ್ಯವಾದದ್ದು, ಅನೇಕ ಕೇವಲ ತೋರಿಕೆಗೆ ಬರ್ತಾ ಇರುವಂಥದ್ದು ಅಂತ. ಹೀಗಾಗಿ ಅಲ್ಲಿಯೂ ಕೂಡ ನಮಗೆ ತೊಡಕು ಕಾಣಿಸುವಂಥದ್ದು ಅಲ್ಲ. ಇರಲಿ, ವೈವಸ್ವತ ಮನುವಿನ ಮೂಲಕವಾಗಿ ಈ ಸೂರ್ಯವಂಶ ಆರಂಭವಾಯಿತು ಅಂತ. ವಿವಸ್ವಾನ್ ಅಂದರೆ ಸೂರ್ಯ, ಸೂರ್ಯನ ತಂದೆ ಕಶ್ಯಪ, ಕಶ್ಯಪನ ತಂದೆ ಮರೀಚಿ, ಮರೀಚಿಯ ಒಂದು ಮೂಲ ಬ್ರಹ್ಮ ಹಿರಣ್ಯ ಗರ್ಭನಲ್ಲಿ, ಹಾಗೆ ಬೆಳೆದು ಬಂದದ್ದು ಅಂತ ಸೂರ್ಯವಂಶ ಅಂತ ಅದು ಒಂದು. ಮತ್ತೊಂದು ಅತ್ರಿಯ ಮಗ ಚಂದ್ರ, ಅತ್ರಿ ಹಿರಣ್ಯ ಗರ್ಭನಾದ ಬ್ರಹ್ಮನ ಸೃಷ್ಟಿ. ಅತ್ರಿಯ ಮಗ ಚಂದ್ರನಿಂದ ಬುಧ, ಬುಧನಿಂದ ಪುರೂರವ, ಪುರೂರವನಿಂದ ಆಯುಸ್ಸು, ಆಯುಸ್ಸಿನಿಂದ ನಹುಷ, ನಹುಷನಿಂದ ಯಯಾತಿ, ಯಯಾತಿಯಿಂದ 5 ಜನ ಮಕ್ಕಳು. ನಿನ್ನೆ ದಿವಸವೇ ನಾವು ನೋಡಿದ್ವಿ, ಯದು, ತುರ್ವಶ, ದೃಹ್ಯು, ಆನು, ಪುರು ಅಂತ 4 ಪುರುವನ್ನು ಬಿಟ್ಟು ಅವರು ಹೇಗೆ ಭಾರತದ ಆಚೆ ಹೋದರು ಅಂತೆಲ್ಲ ನೋಡಿದ್ವಿ. ಮತ್ತು ಆ ಸೂರ್ಯವಂಶದಲ್ಲಿ 2 ಕವಲಾಗಿಬಿಟ್ಟು, ಒಂದು ಅಯೋಧ್ಯೆಯ ಕವಲಾಗಿ ಮತ್ತೊಂದು ಮಿಥಿಲೆಯ ಕವಲಾಯಿತು. ಜನಕನ ಒಂದು ಕವಲು ಒಂದು. ಇತ್ತ ಕಡೆ ದಶರಥ ಇಂಥವ್ರುಗಳದ್ದು ಒಂದು ಯಾವುದು ವಂಶ ಉಂಟು, ಅದನ್ನು ರಘುವಂಶ ಅಂತ ಕೂಡ ಕರೀತಾರೆ. ಇನ್ನೊಂದನ್ನು ನಿಮಿವಂಶ ಅಂತ ಕೂಡ ಕರೆಯುವುದುಂಟು. ಹೀಗಾಯಿತು. ಹಾಗೆಯೇ ಯದುವಂಶ ಅಂತ ಚಂದ್ರವಂಶದಿಂದ ಪ್ರತ್ಯೇಕವಾಗಿ ಬಂತು. ಅಲ್ಲಿ ಒಂದು ಕವಲಾಗಿಬಿಟ್ಟಿದ್ದು ಕ್ರೋಷ್ಟುವಿನ ಸಂತಾನ, ಸಹಸ್ರಜಿತ್ತುವಿನ ಸಂತಾನ ಅಂತ ಬೇರೆ ಆಗಿ ಒಂದು ಕುಲ ಹೈಹೇಯ ಕುಲ ಅಂತ ಆಯಿತು. ಅಲ್ಲಿ ಕಾರ್ತಿವೀರ್ಯ ಮೊದಲಾದವರು ಬಂದರು ಅಂತ. ಮತ್ತೊಂದು ಸಾತ್ವತ ವಂಶ ಅಂತ ಆಯಿತು. ಅದು ಸಾತ್ವತ ಮತ್ತೆ ಕುಕುರ, ಅಂಧಕ, ಭೋಜ, ಶೂರ ಇತ್ಯಾದಿಯಾಗಿ ಬೇರೆ ಬೇರೆ ಕವಲಾಗಿ ವೃಷ್ಣಿ, ಹೀಗೆಲ್ಲ ಕವಲಗಳು ಒಡೆಯಿತು ಅಂತ ಬರುತ್ತೆ. ಈ ತರಹ ರಾಜವಂಶಗಳದ್ದು ಒಂದಾದರೆ, ಋಷಿವಂಶಗಳದ್ದು ಹಾಗೆ ಬರುತ್ತೆ. ಭಾರದ್ವಾಜ ವಂಶ ಯಾವುದು, ಭಾರ್ಗವ ವಂಶ ಯಾವುದು, ಅಂಗಿರಸ ವಂಶ ಯಾವುದು ಅಂತೆಲ್ಲ ಬರುತ್ತೆ. ವಾಸಿಷ್ಠ ವಂಶವು ನಮಗೆ ಪ್ರಸಿದ್ಧವಾಗಿರುವಂಥದ್ದು. ವಸಿಷ್ಠ, ಪರಾಶರ, ವಸಿಷ್ಠ, ಶಕ್ತಿ, ಪರಾಶರ, ವ್ಯಾಸ, ಶುಕ, ಅದು ನಮಗೆ ಸುಲಭವಾಗಿ ವಸಿಷ್ಠರ ಲೀನಿಯೇಜ್ ಸಿಗುತ್ತದೆ. ಅರೆ ಭಾರ್ಗವರದು ಭಾಳ ವಿಸ್ತಾರವಾಗಿ ಚದುರು ಹೋಗಿರುವಂಥದ್ದು. ಅದಕ್ಕಿಂತ ವಿಸ್ತಾರವಾಗಿ ಚದುರು ಹೋಗಿರೋದು ಕಾಶ್ಯಪರದು. ಬಹಳ ಬಹಳ ಅದ್ಭುತವಾದಂಥದ್ದು, ತುಂಬ ತುಂಬ ಸ್ವಾರಸ್ಯಕಾರಿಯಾದಂಥದ್ದು. ಕೇವಲ ಒಂದು ಸ್ವಾರಸ್ಯದ ತುಣುಕನ್ನು ತೋರಿಸೋದಕ್ಕೆ ಅಂತ ಹೇಳಿಬಿಟ್ಟಿದ್ದು ಆ ಒಂದು ಅಂಶವನ್ನು ನಾವು ಗಮನಿಸಬಹುದು. ಅಂದರೆ ಎಷ್ಟು ಬಗೆಯಲ್ಲಿ ಈ ಒಂದು ವಂಶ ಬೆಳೆಯಿತು, ಕಶ್ಯಪನ ವಂಶ ಅನ್ನುವಂಥದ್ದನ್ನು ನಾವು ನೋಡಬಹುದು. ದಕ್ಷಕನ್ಯೆಯರು ಅನೇಕ, ಆ ದಕ್ಷಕನ್ಯೆಯರು ಅನೇಕರಲ್ಲಿ ಸುಮಾರು ಜನರನ್ನು ಕಶ್ಯಪ ಪ್ರಜಾಪತಿಯೇ ಮದುವೆ ಆದ ಅಂತನ್ನುವಂಥ ಒಂದು ಉಲ್ಲೇಖ ಬರುತ್ತೆ. ಅಲ್ಲಿ ಧರ್ಮ ಅಂತ ಹೇಳ್ಬಿಟ್ಟಿದ್ದು ಒಬ್ಬಾತನಿಗೆ 10 ಜನರನ್ನು, ಕಶ್ಯಪನಿಗೆ 13 ಜನರನ್ನು, 27 ಜನರನ್ನು ಚಂದ್ರಮನಿಗೆ, ಅರಿಷ್ಟನೇವಿಗೆ 4 ಜನ ಹೆಣ್ಣುಮಕ್ಕಳನ್ನು, ಬಹುಪುತ್ರನಿಗೆ 2, ಅಂಗಿರಸನಿಗೆ 2, ಕೃಶಾಶ್ವನಿಗೆ
ಇಬ್ಬರನ್ನು ಕೊಟ್ಟು ಮದುವೆ ಮಾಡಿದ ದಕ್ಷ ಪ್ರಜಾಪತಿ ಹೆಣ್ಣು ಮಕ್ಕಳನ್ನು. ಮತ್ತೊಬ್ಬ ಮಗಳನ್ನು ಈಶಾನನಿಗೆ ಅಂದರೆ ಮಹಾದೇವನಿಗೆ ಕೊಟ್ಟ, ದಾಕ್ಷಾಯಣಿ ಸತಿಯನ್ನು ಅಂತೆಲ್ಲ ಬರುತ್ತೆ. ಅಲ್ಲಿ ನಾವು ಕಶ್ಯಪರ ವಂಶವನ್ನೇ ನೋಡೋದಿದ್ದರೆ ಅದಿತಿ ಒಬ್ಬ ಹೆಂಡತಿ. ಅದಿತಿಯಿಂದ ಬಂದವರು ದ್ವಾದಶಾದಿತ್ಯರು, ಅವರು ಪ್ರಧಾನವಾಗಿ ದೇವತೆಗಳು ಅಂತ ಅನಿಸ್ಕೊಂಡ್ರು. ದಿತಿಯಿಂದ ಬಂದವರು ದೈತ್ಯರು ಅಂತ ಅನಿಸ್ಕೊಂಡ್ರು. ಧನು ಅನ್ನುವ ಒಬ್ಬ ಪತ್ನಿಯ ಸಂತಾನ ದಾನವರು ಅಂತ ಅನಿಸ್ಕೊಂಡ್ರು. ಅಂದರೆ ಇಲ್ಲಿ ನಮಗೆ ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ, ದೇವ ಮತ್ತು ಅಸುರ ವರ್ಗ ಎಲ್ಲ ಸಹೋದರರು ಅಂತ. ಆರ್ಯರು ಬೇರೆ, ಅನಾರ್ಯರು ಬೇರೆ, ಅನಾರ್ಯರು ದ್ರಾವಿಡರು, ಆರ್ಯರು ಹೊರಗಿನಿಂದ ಬಂದ ಆಕ್ರಮಕಾರು ಅಂತೆಲ್ಲ ಹೇಳುವಂಥದ್ದು ಇಲ್ಲಿಯೇ ಪರಾಸ್ತವಾಗುವಂಥದ್ದು. ಅದು ದೇವಾನಾಂ ಅಸುರಾಣಾಂ ಐಕ್ಯಂ ಅನ್ನುವಂಥದ್ದೇ ಮಾತು ಉಂಟು. ಮಹದ್ದೇವಾನಾಂ ಅಸುರಾಣಾಂ ಅಂತ, ಅಸುರಾ ಪೂರ್ವದೇವ ಅಂತ ಅಮರಕೋಶದಲ್ಲಿ ಕೂಡ ಬರುವಂಥ ಉಲ್ಲೇಖ ಹಿರಿಯರಾದವರು ಅಂತ. ಯಾಕೆಂದರೆ ದಿತಿ ಅಕ್ಕ, ಅದಿತಿ ತಂಗಿ, ಹಾಗಾಗಿ ಅಕ್ಕನ ಮಕ್ಕಳು ಅಣ್ಣಂದಿರಾದರು, ತಂಗಿಯ ಮಕ್ಕಳು ತಮ್ಮಂದಿರಾದರು, ಆದಿತ್ಯರು ಅಂತ. ಆಮೇಲೆ ಅರಿಷ್ಟ, ಸುರಸ, ಸುರಭಿ, ವಿನತ, ತಾಮ್ರ, ಕ್ರೋಧವಶ, ಇರ, ಕದ್ರು, ವಿಶ್ವ, ಮುನಿ, ಹೀಗೆ ಬೇಕಾದಷ್ಟು ಜನ ಸಂತತಿ ಬಂತು ಅಂತ ಗೊತ್ತಾಗುತ್ತೆ. ಇಲ್ಲಿ 12 ಜನ ಆದಿತ್ಯರು ಯಾರಿದ್ದಾರೆ? ಇಂದ್ರ, ಧಾತ, ಅರ್ಯಮ, ಮಿತ್ರ, ವರುಣ, ಅಂಶು, ಭಗ, ವಿವಸ್ವಾನ್, ಪೂಷಾ, ಪರ್ಜನ್ಯ, ತ್ವಷ್ಟ, ವಿಷ್ಣು ಅಂತ ದ್ವಾದಶಾದಿತ್ಯರು ಅದಿತಿಯ ಮಕ್ಕಳು ಅಂತ ಆದರು ಅಂತ. ಇನ್ನು ದ್ವಿತೀಯ ಸಂತಾನದಲ್ಲಿ ಬಂದಂಥವರು ಬೇಕಾದಷ್ಟು ಜನ, ಮತ್ತು ಅಲ್ಲಿ ಹೆಂಗಸರು ಬೇಕಾದಷ್ಟು ಜನ ಬಂದರು. ಆ ಸಿಂಹಿಕಾ ಮೊದಲಾದಂಥ ಸ್ತ್ರೀಯರು ಕೂಡ ಬಂದರು ಅಂತ ಗೊತ್ತಾಗುತ್ತೆ. ಅವರ ಸಂತಾನವೆಲ್ಲ ದೈತ್ಯ ಅಂತ ಆಯಿತು ಅಂತ ನಮಗೆ ಗೊತ್ತಾಗುತ್ತೆ. ಮತ್ತು ಧನುವಿನ ಸಂತಾನ ದಾನವರು, ಅವರು ಕೂಡ ಬೇಕಾದಷ್ಟು ಸಂಖ್ಯೆಯಲ್ಲಿ ವಿಖ್ಯಾತರಾದಂಥವರು. ಈಗ ದ್ವಿತೀಯ ಮಕ್ಕಳಾಗಿ ನಮಗೆ ಗೊತ್ತಿರೋದು ಎದ್ದು ಕಾಣುವಂಥದ್ದು ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಅಲ್ಲಿಂದ ಪ್ರಹ್ಲಾದ, ಬಲಿ ಇತ್ಯಾದಿ, ವಿರೋಚನ, ಈ ಥರದ್ದೆಲ್ಲ ಸಂತಾನ ಬಂದದ್ದು. ಧನುವಿನ ಸಂತಾನದಲ್ಲಿ ಬಂದದ್ದು ಮೊದಲನೇದಾಗಿ ಬಂದಂಥವನು ಶಂಬರಾಸುರ, ಇಂದ್ರನಿಗೆ ಪ್ರತಿಕೂಲನಾದವನು. ದಾಯಾದ ಕಲಹ ಇವೆಲ್ಲ ಮನೆಯ ಜಗಳಕ್ಕಿಂತ ದೊಡ್ಡದು ಎಟರ್ನಲ್ ಫೈಟ್ ಯಾವುದೂ ಇರೋದಿಲ್ಲ. చెప్పులోని రాయి చెవిలోని జోరీగా కంటిలో నులుసు కాలిముళ్ళు ಇಂಟಿಲೋ ಕಲಹಾಲಿ ವಿಂತಿಂತ ಕಾದಯ್ಯ ವಿಶ್ವದಾಭಿರಾಮ ವಿನರವೇಮ ಅಂತ ಹೇಳ್ತಾನೆ. ಚಪ್ಪಲಿ ಒಳಗೆ ಹೋದ ಒಂದು ಸಣ್ಣ ಕಲ್ಲು, ಕಣ್ಣಿನೊಳಗೆ ಬಿದ್ದ ಸಣ್ಣ ಧೂಳು, ಕಿವಿಯೊಳಗೆ ಹೋಗಿ ಸೇರಿಕೊಂಡ ಒಂದು ಸಣ್ಣ ಹುಳು, ಮತ್ತು ಮನೆಯೊಳಗಿನ ಕಲಹ, ಇವನ್ನು ಇಷ್ಟಿಷ್ಟು ಅಂತ ಹೇಳೋಕ್ಕಾಗೋಲ್ಲ, ಸಂಕಟ ಅಂತ. ನಮಗೆ ಎಲ್ಲವೂ ಅನುಭವಕ್ಕೆ ಬಂದಿರೋದ್ರಿಂದ ವ್ಯಾಖ್ಯಾನ ಜಾಸ್ತಿ ಬೇಕಿಲ್ಲ. ಶಂಬರ, ತಾರಕಾಸುರ, ಸ್ವರ್ಭಾನು ಅಂದರೆ ರಾಹುಕೇತುಗಳ ಮೂಲ, ವೃಷಪರ್ವ, ಪುಲೋಮ, ವಿಪ್ರತಿಚಿತ್ತಿ, ಮಯ, ದಾನವಶಿಲ್ಪಿ, ಇವರೆಲ್ಲರೂ ಕೂಡ ಧನುವಿನ ಸಂತಾನ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ಅರಿಷ್ಟಯ ಸಂತಾನವಾಗಿ ಕಿನ್ನರ, ಗಂಧರ್ವ ಇವರುಗಳೆಲ್ಲರೂ ಬಂದರು ಅಂತ ಗೊತ್ತಾಗುತ್ತೆ. ಅರಿಷ್ಟಯ ಸಂತಾನ ಎಲ್ಲ ಮ್ಯೂಸಿಕ್, ಡಾನ್ಸ್ ಅತ್ತ ಕಡೆಗೆ ಅಂತ. ಈ ದೈತ್ಯರು ಮತ್ತು ದಾನವರಲ್ಲಿ ವಿಶೇಷವಾಗಿ ನಾವು ದೈತ್ಯರಲ್ಲಿ ತುಂಬ ಬಲವನ್ನು, ದಾನವರಲ್ಲಿ ಕೌಶಲವನ್ನು, ಸ್ಕಿಲ್ನ ನೋಡ್ತೀವಿ. ಅಂದರೆ ಒಬ್ಬರು ಟೈಟನಿಕ್ ಆದವರು, ಇನ್ನೊಬ್ಬರು ಎಂಜಿನಿಯರಿಂಗ್ ಸ್ಕಿಲ್ಸನ್ನು ಒಳಗೊಂಡಿರ್ತಕ್ಕಂಥವ್ರು. ದೇವತೆಗಳಲ್ಲಿ ಆದಿತ್ಯರಲ್ಲಿ ಧರ್ಮದ ಪ್ರಜ್ಞೆ ಜಾಸ್ತಿ, ಇವರಿಬ್ಬರಲ್ಲಿ ಅರ್ಥಕಾಮಗಳ ಪ್ರಜ್ಞೆ ಜಾಸ್ತಿ. ಇಲ್ಲಿ ಇವರು ಸಂಗೀತ, ಗಾಂಧರ್ವ ವೇದಕ್ಕೆ ಪ್ರತಿನಿಧಿಗಳಾಗಿ ಬಂದವರು ಅರಿಷ್ಟಯ ಸುತರು, ಮತ್ತು ಸುರಸೆಯ ಮಕ್ಕಳಾಗಿ ಬಂದಂಥವರು ಅನೇಕ ವಿಧವಾದ ಸರ್ಪಗಳು ಅಂತ. ಇಲ್ಲಿ ಸರ್ಪಗಳಲ್ಲಿ ನಾಗ ಸರ್ಪ ಅಂತ 2 ವಿಧವಾಗಿ ವಿಭಾಗ ಮಾಡ್ತಾರೆ. ಹೆಡೆ ಇರತಕ್ಕಂಥವು ಸರ್ಪಗಳು, ಹೆಡೆ ಇಲ್ಲದೆ ಇರತಕ್ಕಂಥವು ನಾಗಗಳು ಅಂತ. ಕದ್ರುವಿನ ಮಕ್ಕಳು ಕೂಡ ವಿಷಜಂತುಗಳು, ಹಾವುಗಳು, ಸರ್ಪಗಳು ಅಂತೆಲ್ಲ ಅಲ್ಲಿ ಬರ್ತವೆ. ಮತ್ತು ಸುರಭಿ ಅಂತ ಒಬ್ಬ ಪತ್ನಿ, ಆ ಸಂತಾನವಾಗಿ ಬಂದಂಥದ್ದೇ ಬಗೆ ಬಗೆಯಾದಂಥ ಹಸುಗಳು. ಆಮೇಲೆ ಪಶುಪತಿಯಾದ ಮಹಾದೇವ ಕೂಡ ಅವನು ಆಕೆಯ ಸಂತಾನ. ಶಂಭು, ಕಪರ್ಧಿ, ರೈವತ, ಮೃಗವ್ಯಾಧ, ಶರ್ವ ಅಂತೆಲ್ಲ ಏಕಾದಶ ರುದ್ರರು ಯಾರಿದ್ರು ಅವರೆಲ್ಲ ಸುರಭಿಯ ಸಂತಾನ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ವಿನತೆಯ ಸಂತಾನವಾಗಿ ಬಂದಂಥವರೆಲ್ಲ ಪಕ್ಷಿಗಳು ಅಂತ. ಅವನು ಅರುಣ ಇರಬಹುದು, ಮತ್ತು ಗರುತ್ಮಾನ್ ಇರಬಹುದು, ಇವರೆಲ್ಲ ಅಲ್ಲಿಂದಲೇ ಬಂದಂಥವರು ಅಂತ ಹೇಳ್ಬಿಟ್ಟಿದ್ನುವೆ. ಮತ್ತು ತಾಮ್ರೆಯ ಸಂತಾನವಾಗಿ ಬಂದಂಥದ್ದು ಇನ್ನು ಬೇರೆ ಬೇರೆ ಪಕ್ಷಿಗಳು, ಶೇನಿ, ಭಾಸಿ, ಶುಕಿ, ಕ್ರೌಂಚಿ, ಭದ್ರ, ಈ ರೀತಿಯಾಗಿ ಬೇರೆ ಬೇರೆ ಪಕ್ಷಿಗಳಾಗಿ ಬಂದದ್ದು ಅಂತ. ಮತ್ತು ಕ್ರೋಧ ಅನ್ನುವಂಥವಳಲ್ಲಿ ಬಂದಂಥದ್ದು ಬಗೆ ಬಗೆಯ ಜಿಂಕೆಗಳು, ಇವುಗಳು ಎಲ್ಲ ಅಂತ. ಮತ್ತು ಇರಾ ಅನ್ನುವಂಥವಳ ಸಂತಾನವಾಗಿ, ಇರಾ ಅಂದರೆ ಭೂಮಿ ಅಂತಲೂ ಅರ್ಥ, ಬಗೆ ಬಗೆಯ ವೃಕ್ಷಗಳು, ಬಳ್ಳಿಗಳು, ಪಾಚಿ, ಶಿಲಾವಲ್ಕ ಮೊದಲಾದ ಫ್ಲವರಿಂಗ್, ನಾನ್ ಫ್ಲವರಿಂಗ್, ಏಂಜಿಯೋಸ್ಪರ್ಮ್ಸ್, ಜಿಮ್ನೋಸ್ಪರ್ಮ್ಸ್ ಅಂತ ಏನೆಲ್ಲ ಸಸ್ಯ ವಿಭಾಗ ಮಾಡ್ತಾರೆ, ಆ ಸಂತಾನ ಅಲ್ಲಿ ಬಂದದ್ದು ಅಂತ. ಈ ಕದ್ರುವಿನಲ್ಲಿ ಬಂದದ್ದು ಮೊದಲೇ ಹೇಳಿದಂತೆ ರೆಪ್ಟೈಲ್ಸ್ ಅಂತ ಏನು ಹೇಳ್ತೀವಿ ಆ ರೀತಿಯಾಗಿ.
ಅಂದರೆ ಇದು ಒಂದು ರೀತಿಯಾಗಿ ಸ್ಥೂಲವಾಗಿ ನಾವು ನೋಡಿದ್ರೆ ಅನಿಮಲ್ ಕಿಂಗ್ಡಮ್, ಪ್ಲ್ಯಾಂಟ್ ಕಿಂಗ್ಡಮ್ ಇದರದ್ದೆಲ್ಲ ಸೆನ್ಸಸ್ ಮಾಡದಂತೆ ಆಗುತ್ತೆ. ಆಮೇಲೆ ವಿಶ್ವ ಅಂತ ಅವಳ ಸಂತಾನದಲ್ಲಿ ಬಂದಂಥದ್ದು ಯಕ್ಷರು. ಕುಬೇರನ ಪ್ರತಿನಿಧಿತ್ವದಲ್ಲಿ ಬೇಕಾದಷ್ಟು ಜನ ಬಂದರು. ಕುಬೇರನನ್ನು ಕೆಲವು ಕಡೆಯಲ್ಲಿ ವಿಶ್ರವಸ್ಸಿನ ಸಂತಾನ ಅಂತ ಕೂಡ ಹೇಳುವುದುಂಟು. ಮತ್ತು ಮುನಿ ಅಂತನ್ನುವಂಥ ಪತ್ನಿಯಲ್ಲಿ ಬಂದಂಥವರು ಬಗೆ ಬಗೆಯಾಗಿರ್ತಕ್ಕಂತಹ ಗಂಧರ್ವರು. ಕಿನ್ನರರು, ಕಿಂಪುರುಷರು ಒಂದು ಕಡೆ, ಯಕ್ಷರು ಒಂದು ಕಡೆ, ಗಂಧರ್ವರು ಒಂದು ಕಡೆಗೆ. ಹೀಗೆ ಈ 13 ಜನರಲ್ಲಿ ಒಟ್ಟು ದೇವ, ದೈತ್ಯ, ದಾನವ, ಪಶು, ಪಕ್ಷಿ, ವೃಕ್ಷ, ಲತಾ, ಗುಲ್ಮ, ಸರ್ಪ, ನಾಗ, ಯಕ್ಷ, ರಾಕ್ಷಸ, ಕಿನ್ನರ, ಗಂಧರ್ವ, ಅಪ್ಸರ ಸಂತಾನ ಉಂಟಾಯಿತು ಅಂತ. ಹೀಗೆ ಅಂತಂದರೆ ಏನು ಇದರಿಂದ ಗೊತ್ತಾಗುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿಯುವುದಿಷ್ಟೇ, ಇದು ವಾಸ್ತವ ಅಲ್ಲ, ಸಂಕೇತ. ಅಂದರೆ ಇವೆಲ್ಲ ಕೂಡ ಒಡ ಹುಟ್ಟಿದವರು, ಒಂದು ತಂದೆಗೆ ಹುಟ್ಟಿದವರು, ಒಂದು ಮನೆಗೆ ಸೇರಿದವರು. ಅಂದರೆ ಪರಸ್ಪರ ಪ್ರೀತಿ ವಿಶ್ವಾಸಗಳಿರಬೇಕು. ನನ್ನ ಒಡನಾಡಿಗಳು ಎಲ್ಲ ಅಂತ. ನನಗೆ ಬಹಳ ಬಾರಿ ನನ್ನ ಗೋತ್ರದ ಬಗ್ಗೆ ತುಂಬ ಅಭಿಮಾನ ಉಂಟು. ಕಾಶ್ಯಪ ಗೋತ್ರ ವಿಶ್ವಬಾಂಧವ್ಯದ ಗೋತ್ರ. ಯಾರಿಗೂ ಗೋತ್ರ ಇಲ್ಲ ಅಂದರೆ ನಮ್ಮ ಗೋತ್ರ ಕೊಡ್ತೀವಿ ಅಂತ. ಈ ಬ್ಲಡ್ ಗ್ರೂಪ್ನಲ್ಲಿ ಯೂನಿವರ್ಸಲ್ ಡೋನರ್ಸ್ ಅಂತಿದೆಯಲ್ಲ, ಆ ರೀತಿಯಾದಂಥದ್ದು ಈ ಗ್ರೂಪ್ ಇದ್ದಂತೆ ಕಾಶ್ಯಪ ಗೋತ್ರ ಅಂತ ಅನಿಸ್ತಾ ಇರುತ್ತೆ. ಏಕೆಂದರೆ ವಿಶ್ವ ಮಾನವತ್ವ, ವಿಶ್ವ ಸೌಭ್ರಾತ್ರ ಅಂತೆಲ್ಲ ಏನು ಹೇಳ್ತಾರೆ ಗುಣಗಳು, ಅವನ್ನು ಫೀಲ್ ಮಾಡೋದಕ್ಕೆ ಪುರಾಣ ಕೊಟ್ಟಂಥ ಒಂದು ಅಮೋಘವಾದ ಅವಕಾಶ. ಇದನ್ನು ನಾವು ಅನುಭವಿಸದೆ ಬಿಟ್ಟರೆ ಎಷ್ಟು ಅನ್ಯಾಯವಾಗುತ್ತೆ. ಅದೇ ಈ ದೃಷ್ಟಿ ಇಲ್ಲದೆ ಇರತಕ್ಕಂತಹ ಸೆಮೆಟಿಕ್ ಮತಗಳು ಯಾವುದಿವೆ, ದ ರಿಲಿಜನ್ ಆಫ್ ದಿ ಬುಕ್ ಅಂತ ಏನು ಕರಿತೀವಿ, ಅಲ್ಲಿ ಫೇತ್ಸ್ ಆಫ್ ದಿ ಬುಕ್ ಅಂತ, ಅಲ್ಲಿ ಗೊತ್ತಾಗುತ್ತೆ ಈ ಪ್ರಪಂಚವೇ ಬೇರೆ, ನಾವೇ ಬೇರೆ. ಈ ಪ್ರಪಂಚವನ್ನು ಮನುಷ್ಯನ ಭೋಗಕ್ಕಾಗಿ ಪರಮಾತ್ಮ, ಅದು ಗಂಡಿನ ಭೋಗಕ್ಕಾಗಿ ಮಾಡಿಕೊಟ್ಟ ಅನ್ನುವಂತೆ ಕಾಣಿಸುವಾಗ ನಮ್ಮ ಪುರಾಣ ಪ್ರಜ್ಞೆ ತಂದುಕೊಡುವಂತಹ ಔನ್ನತ್ಯ ಎಲ್ಲಿ, ವೈಶಾಲ್ಯ ಎಲ್ಲಿ, ಆಧ್ಯಾತ್ಮಿಕ ಸಂವೇದನೆಯಲ್ಲಿ, ಅಲ್ಲಿ ಕಾಣುವಂಥ ಔಪಭೋಗೀಯವಾದ ಯುಟಿಲಿಟೇರಿಯನ್ ಆಗಿರ್ತಕ್ಕಂಥ ಮೆಟೀರಿಯಲಿಸ್ಟಿಕ್ ಆದಂಥ ದೃಷ್ಟಿಕೋನ ಎಲ್ಲಿ ಅಂತ ಗೊತ್ತಾಗುತ್ತೆ. ಈ ರೀತಿಯಾಗಿ ಬರ್ತಕ್ಕಂಥದ್ದು ವಂಶಾನುಕೀರ್ತನ ಅಂತಂದೆ. ಇನ್ನು ನಾವು ಮನ್ವಂತರಗಳಲ್ಲಿ ಸ್ವಯಂಭುವ, ಸ್ವರೋಚಿಷ, ಔತ್ತಮ, ತಾಮಸ, ರೈವತ, ಚಾಕ್ಷುಷ ಈ 6 ಜನ ಆಗಿ ಹೋಗಿದ್ದಾರೆ. ಈಗ ವೈವಸ್ವತ 7ನೇವನು, ಆಮೇಲೆ ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ರುಚಿ ಮತ್ತು ಭೌಮ, ರೌಚ ಭೌಮ ಅಂತಲೂ ಕೂಡ ಹೇಳ್ತಾರೆ. ಇಷ್ಟು 14 ಜನ ಮನುಗಳು ಅನ್ನುವಂಥದ್ದು ಉಲ್ಲೇಖ ಬರುತ್ತೆ. ಇಲ್ಲಿ ಒಬ್ಬೊಬ್ಬ ಮನುವಿನದು ಬಹಳ ಸ್ವಾರಸ್ಯಕಾರಿಯಾದ ಕಥೆ. ಮಾರ್ಕಂಡೇಯ ಪುರಾಣವನ್ನು ತೆಗೆದುಕೊಂಡಾಗ ನಮಗಿನ್ನೂ ಚೆನ್ನಾಗಿ ಅವು ಗೊತ್ತಾಗುತ್ತದೆ. ಇರಲಿ, ಈ ಮನು ಬ್ರಹ್ಮದ ಒಂದು ಅವಧಿಗೆ ಪ್ರತಿನಿಧಿಯಾಗಿ ನಿಲ್ತಕ್ಕಂಥವನು. ಆ ಅಂಶವನ್ನು ಈಗ ಕಾಲದ ಬಗೆಗೆ ಒಂದು ಸ್ವಲ್ಪವನ್ನು ನಾವು ನೋಡ್ಬೋದು. ಪುರಾಣಗಳಲ್ಲಿ ಕಾಣಿಸಿಕೊಳ್ತಕ್ಕಂಥ ಕಾಲ ಪ್ರಮಾಣದ ವಿಸ್ತಾರ ಯಾವ ಮಟ್ಟದ್ದು, ಎಷ್ಟು ಅಗಾಧವಾದದ್ದು, ಅವನ್ನು ಸ್ವಲ್ಪ ಗಮನ ಹರಿಸಬಹುದು. ಇದು ನಮ್ಮ ಎಣಿಕೆಗೆ ಸಿಗದೇ ಇರತಕ್ಕಂಥದ್ದು. ಕೃತಯುಗ ಅನ್ನೋದು ಎಷ್ಟು ಮಾನವ ವರ್ಷಗಳು ಅಂತಂದರೆ 17,28,000. ತ್ರೇತಾಯುಗ 12,96,000. ದ್ವಾಪರಯುಗ 8,64,000. ಕಲಿಮಾನ 4,32,000 ಅಂತ. ಅಂದರೆ ಕಲಿಯುಗದ 2ರಷ್ಟು ದ್ವಾಪರಯುಗ, ದ್ವಾಪರದ 2ರಷ್ಟು ತ್ರೇತಾಯುಗ, ಅಂದರೆ ಒಂದು ದ್ವಾಪರ ಸೇರಿಸಿದಷ್ಟು ಎಲ್ಲಕ್ಕೂ ಕಲಿಯುಗದ 2ರಷ್ಟು ದ್ವಾಪರ ಆದರೆ ಕಲಿಯುಗದ 3ರಷ್ಟು ತ್ರೇತಾಯುಗ, ಕಲಿಯುಗದ 4ರಷ್ಟು ಸತ್ಯಯುಗ ಅಥವಾ ಕೃತಯುಗ ಅಂತ. ಒಟ್ಟು ಈ ಚತುರ್ಯುಗದ್ದು ಎಲ್ಲ ಮಾನವನ್ನು ಅಳತೆ ಮಾಡಿ ನೋಡಿದ್ರೆ 43,20,000 ವರ್ಷಗಳಷ್ಟು ಬರುತ್ತೆ. ಆಮೇಲೆ ಇದಕ್ಕೆ ನಾವು ಸಂಧಿ ಕಾಲ ಅಂತ, ಯುಗ ಸಂಧ್ಯಾ ಅಂತ ಸೇರಿಸ್ತೀವಿ. ಒಂದೊಂದು ಯುಗ ಬಿಗಿನಿಂಗ್ಗೆ ಎಂಡಿಗೆ ಇಷ್ಟಿಷ್ಟು ವರ್ಷಗಳು ಅಂತ ಆ ಯುಗ ಸಂಧಿಯನ್ನು ಸೇರಿಸಿದ್ರೆ, ಸಂಧ್ಯಾಂಶಗಳನ್ನು ಸೇರಿಸಿದ್ರೆ ಅದು ಒಟ್ಟಿಗೆ 2,59,20,000 ಬಂದು ಕೂತ್ಕೊಳ್ಳುತ್ತೆ. ಇವೆಲ್ಲವನ್ನು ನಾವು ನೋಡಿದಾಗ ಒಟ್ಟಿಗೆ 43,20,00,000 ವರ್ಷ ಮಾನವ ವರ್ಷಗಳು ಸೇರಿದ್ರೆ, ಅಂದರೆ ಎಷ್ಟು ನೋಡಿ, 43,20,00,000
ಮಾನವ ವರ್ಷಗಳು ಅಷ್ಟು ನೋಡಿದಾಗ ಇದು ಒಂದು ಕಲ್ಪ ಅಂತ ಹೇಳ್ಬಿಟ್ಟು, ಒಂದೊಂದು ಕಲ್ಪಕ್ಕೆ ಒಬ್ಬೊಬ್ಬ ಮನು ಹಾಗೆ ಇರುವಂಥದ್ದು. ಇಂಥದ್ದು ಬೇಕಾದಷ್ಟು ವಿಸ್ತಾರದ ಕಾಲ ಅವಧಿ ಕಳೀತಾ ಬರ್ತಾ ಇದ್ದಂತೆ ಬ್ರಹ್ಮನಿಗೆ ನಾವು ಬಂದು ತಲುಪ್ತೀವಿ. ಬ್ರಹ್ಮನ ಅವಧಿ ಎನ್ನುವುದು ಅಷ್ಟು ಅಗಾಧವಾಗಿರುವಂಥದ್ದು ಅಂತ. ಕಾಲದ ಪ್ರಮಾಣ ಎಷ್ಟು ವೈಚಿತ್ರ್ಯಪೂರ್ಣವಾದದ್ದು ಅಂತಂದರೆ, ಒಂದು 30 ಅಂದರೆ ಒಂದು ಸೆಕೆಂಡಿನ 8/13,500 ಅಂತ. 8ನ್ನು 13,500 ಬಾರಿ ವಿಭಾಗ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು ಒಂದು 30 ಅಂತ ಸೆಕೆಂಡಿನಲ್ಲಿ. ಮತ್ತು ವೇದ ಅಂತನ್ನೋದು ಈ ಸೆಕೆಂಡಿನ 8ನೇ 135ನೇ ಅಂಶ, ಮತ್ತು ಲವ ಅನ್ನೋದು 8ನೇ 45ನೇ ಅಂಶ ಅಂತ, ಮತ್ತು ಕ್ಷಣ ಅನ್ನೋದು 8ನೇ 15ನೇ ಅಂಶ ಅಂತ. ಒಂದು ಕಾಷ್ಟ ಅಂತಂದರೆ 8 ಸೆಕೆಂಡ್ಗಳು ಅಥವಾ 18 ನಿಮೇಷಗಳು ಅಂತ ಬರುತ್ತೆ. 30 ಕಾಷ್ಟಾಗೆ ಒಂದು ಕಲ, 30 ಕಲೆಗಳು ಒಂದು ಮುಹೂರ್ತ, ಮತ್ತು ಒಂದು ಲಘು 2 ನಿಮಿಷ, ಒಂದು ದಂಡ 30 ನಿಮಿಷ ಅರ್ಧ ಗಂಟೆ, ಒಂದು ಪ್ರಹರ 3 ಗಂಟೆ ಅಂದರೆ ಒಂದು ಜಾವ ಅಂತ ನಾವೇನು ಹೇಳ್ತೀವಿ. ಒಂದು ದಿವಸ 12 ಗಂಟೆ, ಒಂದು ರಾತ್ರಿ 12 ಗಂಟೆ, ಒಂದು ಪಕ್ಷ 15 ದಿವಸ, ತಿಂಗಳು ನಮಗೆ ಗೊತ್ತೇ ಇರತಕ್ಕಂಥದ್ದು. ಹೀಗೆಲ್ಲ ಲೆಕ್ಕ ಹಾಕ್ತಾ ಬಂದರೆ ಒಂದು ತಿಂಗಳು ಮನುಷ್ಯನಿಗೆ ಪಿತೃಗಳ ಒಂದು ಹಗಲು ರಾತ್ರಿಗೆ ಸಮ. ಆಮೇಲೆ ಮನುಷ್ಯರ ಒಂದು ವರ್ಷ, ದೇವತೆಗಳ ಒಂದು ಹಗಲು ರಾತ್ರಿ, ದಕ್ಷಿಣಾಯನ ರಾತ್ರಿ, ಉತ್ತರಾಯಣ ಹಗಲು ಅಂತ. ಹೀಗೆಲ್ಲ ನೋಡ್ತಾ ಬಂದರೆ, ಲೆಕ್ಕ ಹಾಕ್ತಾ ಬಂದರೆ ನಮಗೆ ಗೊತ್ತಾಗುತ್ತೆ ಬ್ರಹ್ಮನ ಆಯುಷ್ಯ ಮನುಷ್ಯಾಯುಷ್ಯದಲ್ಲಿ ಎಷ್ಟು ಅಂತಂದರೆ 31,104 ಪಕ್ಕದಲ್ಲಿ 9 ಇಡಬೇಕು. ಅಂದರೆ 31,104 ಕೋಟಿ ವರ್ಷಗಳು. ಇದು ಬ್ರಹ್ಮನ ಒಟ್ಟು ಆಯುಷ್ಯ. ಆ ಆಯುಷ್ಯದಲ್ಲಿ ಅರ್ಧ ಕಳೆದಿದ್ದಾನೆ ಅವನು. ಪರ ಅಂತಂದರೆ 100 ಬ್ರಹ್ಮ ವರ್ಷಗಳು, ಅದರೊಳಗೆ ಅರ್ಧ ಪರಾರ್ಧ. ಅದ್ಯ ಬ್ರಹ್ಮಣ ದ್ವಿತೀಯೇ ಪರಾರ್ಧೆ ಅಂದರೆ 50 ವರ್ಷ ಕಳೆದು 51ನೇ ವರ್ಷದಲ್ಲಿ ಅವನು ಇದ್ದಾನೆ. ಪ್ರಥಮೇ ಯಾಮೆ, ಪ್ರಥಮೇ ಮುಹೂರ್ತೆ, ಪ್ರಥಮ ಪ್ರಾಣಾಯಾಮ ಕಾಲೆ ಅಂತೆಲ್ಲ ನಾವು ಹೇಳಿ ಸಂಕಲ್ಪ ಮಾಡ್ತೀವಲ್ಲ, ಈ ಥರ ಎಷ್ಟು ಕಲ್ಪಗಳಾಗಿ ಹೋಗಿವೆ. ಶ್ವೇತವರಾಹ ಕಲ್ಪ ಅಂತ ಈಗ ಹೇಳ್ತೀವಿ. ಶ್ವೇತ, ನೀಲಲೋಹಿತ, ವಾಮದೇವ, ರಾಥಂತರ, ರೌರವ, ದೇವ, ಬೃಹತ್, ಕಂದರ್ಪ, ಸದ್ಯ, ಈಶಾನ, ತಮ, ಸಾರಸ್ವತ, ಉದಾನ, ಗಾರುಡ, ಕೌರ್ಮ, ನಾರಸಿಂಹ, ಸಮಾನ, ಆಗ್ನೇಯ, ಸೋಮ, ಮಾನವ, ಪುಮಾನ್, ವೈಕುಂಠ, ಲಕ್ಷ್ಮೀ, ಸಾವಿತ್ರಿ, ಘೋರ, ವಾರಾಹ, ವೈರಾಜ, ಗೌರಿ, ಮಹೇಶ್ವರ, ಪಿತೃ ಅಂತ 30 ಕಲ್ಪಗಳನ್ನು ಮತ್ಸ್ಯಪುರಾಣ ಹೇಳುತ್ತೆ. ಈ ಕಲ್ಪಗಳಲ್ಲಿ ಒಂದೊಂದು ಕಲ್ಪದಲ್ಲಿಯೂ 14 ಮನುಗಳು ಆಗೋಗ್ತಾ ಇರ್ತಾರೆ. ಒಂದೊಂದು ಕಲ್ಪಕ್ಕೂ ಕೂಡ ಹೀಗೀಗೆ ಬರ್ತಾ ಇರ್ತಾರೆ ಅಂತಂದರೆ ಇನ್ನು ಎಷ್ಟು ವಿಸ್ತಾರವಾದದ್ದು, ಅಮೋಘವಾದದ್ದು ಈ ಕಾಲ ಅಂತ. ಈ ತರಹ ಬ್ರಹ್ಮನ ಇಡೀ ಆಯುಷ್ಯ ಒಂದು ಅಂದರೆ 100 ವರ್ಷದ ಒಂದು ಇದಿದೆಯಲ್ಲ ಬದುಕು, ಅದು ನಾರಾಯಣನ ಒಂದು ಹಗಲು ಅಂತ. ಅಷ್ಟೇ 100 ವರ್ಷ ಆದರೆ ಅದು ഇരുಳು ಅಂತ. ಮಹಾಪ್ರಳಯದಲ್ಲಿ ಬ್ರಹ್ಮನ 100 ವರ್ಷದ ಆಯುಷ್ಯ ಮುಗಿದು ಮತ್ತೆ ಇನ್ನು 100 ವರ್ಷ ಗ್ಯಾಪ್ ಇರುತ್ತೆ. ಆಗ ಪರಮಾತ್ಮ ಯೋಗ ನಿದ್ರೆಯಲ್ಲಿ ಇರ್ತಾನೆ ಅಂತ. ಇವು ಎಲ್ಲಿಂದ ಲೆಕ್ಕ ಹಾಕಿದ್ರು, ಏನು ಮಾಡಿದ್ರು ಅದು ಬೇಡ ನಮಗೆ. ಈ ಇನ್ಫಿನಿಟಿ ಅಂತಿದೆಯಲ್ಲ, ಟೈಮ್ನ ಇನ್ಫೈನೆಟ್ ಪಾಸಿಬಿಲಿಟಿ, ಅಗಾಧತೆ, ಅದು ಭೂಮಿಯದು ಹಾಗೆ, ಬ್ರಹ್ಮಾಂಡವೂ ಹಾಗೆ ಅಂತ ಮಾಡ್ತಾರೆ. ಈ ಸ್ವಾರಸ್ಯವನ್ನು ನಾವು ಆಸ್ವಾದಿಸೋದಕ್ಕೋಸ್ಕರವಾಗಿ ಆದರೂ ಇವುಗಳನ್ನು ಕಂಡುಕೊಳ್ಬೇಕು ಅಂತ ಅನಿಸುತ್ತೆ. ಇನ್ನು ನಾವು ಕಡೆಗೂ 18 ಪುರಾಣಗಳ ಹೆಸರು ಕಡೆಗೆ ನೋಡೋಣ. ಇನ್ನು ಬೇಕಾದಷ್ಟಿವೆ, ಉಪಪುರಾಣಗಳಿವೆ, ಮಹಾಪುರಾಣಗಳಿವೆ, ಎಲ್ಲ ಕೂಡ ಇವೆ. ಮೊದಲಿಗೆ 18 ಮಹಾಪುರಾಣಗಳ ಒಂದು ಉಲ್ಲೇಖ ನೋಡೋಣ. ಅವುಗಳ ಸಂಖ್ಯೆಯ ಬಗ್ಗೆ ಮತ್ತೆ 18 ಇಲ್ಲ 19 ಮಹಾಭಾಗವತ ಅಥವಾ ಶ್ರೀಭಾಗವತ, ವಿಷ್ಣು ಭಾಗವತ ಅಂತ ಹೇಳ್ತೀವಲ್ಲ, ಅದು 18 ಪುರಾಣಗಳಲ್ಲಿ ಬರುತ್ತಾ ಇಲ್ಲ ದೇವಿ ಭಾಗವತ ಬರುತ್ತಾ ಅಂತ ಒಂದು ದೊಡ್ಡ ಎಟರ್ನಲ್ ಫೈಟ್. ಹಾಗೆ ವಾಯುಪುರಾಣ ಬರುತ್ತಾ, ಶಿವಪುರಾಣ ಬರುತ್ತಾ ಅಂತ ಅದು ಒಂದು ತಗಾದೆ. ವಾಮನ ಮತ್ತು ನಾರದ ಪುರಾಣಗಳು ಮಹಾಪುರಾಣವಾಗುತ್ತವೆಯೇ ಇಲ್ಲವೇ, ವಿಷ್ಣು ಧರ್ಮ ಮಹಾಪುರಾಣ ಆಗುತ್ತಾ ಇಲ್ಲವಾ ಅಂತ ಹೀಗೆಲ್ಲ ಚರ್ಚೆಗಳು ಇವೆ. ಎಲ್ಲವನ್ನೂ ತೆಗೆದುಕೊಳ್ಳಬಹುದು, ಏನೂ ತೊಂದರೆ ಇಲ್ಲ. ಇರಲಿ, ಈ 18 ಪುರಾಣಗಳಲ್ಲಿ ಮೊದಲಿಗೆ ಸಾಮಾನ್ಯವಾಗಿ ಎಲ್ಲ ಗ್ರಂಥಗಳು ಉಲ್ಲೇಖ ಮಾಡ್ತಕ್ಕಂಥದ್ದು ಬ್ರಹ್ಮಾಂಡ, ಬ್ರಹ್ಮ, ಈ ಥರದ ಪುರಾಣಗಳಿಂದ ನೋಡಿಕೊಂಡು ಹೋಗುವುದಾಗುತ್ತೆ. ಅಷ್ಟಾದಶ ಪುರಾಣಗಳಲ್ಲಿ
ಬ್ರಹ್ಮ, ವಿಷ್ಣು, ಪದ್ಮ ಮತ್ತು ಬ್ರಹ್ಮಾಂಡ, ಭವಿಷ್ಯ, ಬ್ರಹ್ಮವಿವರ್ತ, ಲಿಂಗ, ವಾಯು, ಮೊದಲಿಂದ ಹೇಳಬೇಕು, ನನಗೆ ಮರ್ತು ಹೋಗ್ಬಿಡ್ತಾ ಇದೆ. ಬ್ರಹ್ಮ, ಬ್ರಹ್ಮಾಂಡ, ವಿಷ್ಣು, ಪದ್ಮ, ವಾಯು, ಭಾಗವತ, ನಾರದ, ಮಾರ್ಕಂಡೇಯ, ಆಗ್ನೇಯ ಅಥವಾ ಅಗ್ನಿಪುರಾಣ, ಆಮೇಲಿಂದ ಬ್ರಹ್ಮವಿವರ್ತ, ಭವಿಷ್ಯ, ವರಾಹ, ಸ್ಕಾಂದ, ವಾಮನ, ಮತ್ಸ್ಯ, ಗರುಡ, ಇಷ್ಟು ಪುರಾಣಗಳು ಬರ್ತವೆ. ಇದನ್ನು ಸೂತ್ರ ರೂಪದಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಶ್ಲೋಕವನ್ನು ಕೂಡ ಹೇಳಿಬಿಟ್ಟಿದ್ದಾರೆ, ಮದ್ವಯಂ ಅಂತ. ಮದ್ವಯಂ, ಮಕಾರದ ಪುರಾಣಗಳು 2 ಅಂತ. ಯಾವುದು? ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ. ಮದ್ವಯಂ. ಭ್ರತ್ರಯಂಚೈವ, ಬ್ರಹ್ಮ, ಬ್ರಹ್ಮಾಂಡ, ಬ್ರಹ್ಮವಿವರ್ತ, ಇದು 3. ಮದ್ವಯಂ, ಭತ್ರಯಂಚೈವ. ಆಮೇಲೆ ಮದ್ವಯಂ, ಭತ್ರಯಂಚೈವ, ಏನು? ಹಾಂ, ಭತ್ತರಯಂ ವಚತುಷ್ಟಯಂ ಅನಾಪಲಿಂಗ ಕುಸ್ಕಾನಿ ಪುರಾಣಾನಿ ಪ್ರಚಕ್ಷತೆ ಅಂತ ಬರ್ತಾ. ಮತ್ತು ಭತ್ತರಯಂ ಭವಿಷ್ಯ ಪುರಾಣ ಮತ್ತು ಭಾಗವತ ಪುರಾಣ. ಮದ್ವಯಂ ಭ್ರತ್ರಯಂಚೈವ ಭದ್ವಯಂ ವಚತುಷ್ಟಯಂ. ಮಾರ್ಕಂಡೇಯ, ಮತ್ಸ್ಯ, ಬ್ರಹ್ಮ, ಬ್ರಹ್ಮಾಂಡ, ಬ್ರಹ್ಮವಿವರ್ತ, ಭವಿಷ್ಯ ಪುರಾಣ ಮತ್ತು ತಿರುಗ ಭಾಗವತ ಪುರಾಣ. ಆಮೇಲೆ ವಚತುಷ್ಟಯಂ ವಿಷ್ಣು, ವರಾಹ, ಆಮೇಲೆ ವಿಷ್ಣು ಪುರಾಣ, ವರಾಹ ಪುರಾಣ, ಆ ಬಳಿಕ ವಾಮನ ಪುರಾಣ ಮತ್ತು ವಾಯುಪುರಾಣ. ವಿಷ್ಣು, ವರಾಹ, ವಾಮನ, ವಾಯು, ಇಷ್ಟು 4. ವಚತುಷ್ಟಯಂ. ಅನಾಪಲಿಂಗ ಕುಸ್ಕಾನಿ. ಅ ಅಂದರೆ ಅಗ್ನಿಪುರಾಣ, ನಾ ಅಂದರೆ ನಾರದ ಪುರಾಣ, ಪ ಅಂದರೆ ಪದ್ಮಪುರಾಣ, ಅನಾಪ ಲಿಂಗ್ ಅಂದರೆ ಲಿಂಗ ಪುರಾಣ, ಗ ಅಂದರೆ ಗರುಡ ಪುರಾಣ, ಕು ಅಂದರೆ ಕೂರ್ಮ ಪುರಾಣ, ಸ್ಕಾ ಅಂತಂದರೆ ಸ್ಕಾಂದ ಪುರಾಣ. ನೀ ಅಂತ ಇಲ್ಲ, ಯಾಕೆಂದರೆ ಅವಷ್ಟು ಸೇರಿಸಿ ಬಹುವಚನದಲ್ಲಿ ಅ ನಾ ಪ ಲಿಂಗ ಕು ಸ್ಕಾ 7. ಮೊದಲು ಹೇಳಿದಂಥದ್ದು ಮದ್ವಯ, ಭ್ರತ್ರಯ, ವಚತುಷ್ಟಯ, ಭದ್ವಯ 11. ಹೀಗಾಗಿ ಒಟ್ಟು 18 ಪುರಾಣಗಳು ಅನ್ನುವಂಥದ್ದು ಪ್ರಸಿದ್ಧಿಯಲ್ಲಿ ಇರುವಂಥದ್ದು. ಆಮೇಲೆ ಉಪಪುರಾಣಗಳನ್ನಾಗಿ ಸಾಕಷ್ಟು ಹೇಳ್ತಾರೆ. ಸಾಂಬ ಪುರಾಣ ಉಂಟು, ಸಾಂಬೋಪ ಪುರಾಣ, ಕಾಲಿಕೋಪ ಪುರಾಣ, ಕಲ್ಕ್ಯುಪ ಪುರಾಣ, ಪುರುಷೋತ್ತಮೋಪ ಪುರಾಣ, ಬೃಹದ್ಧರ್ಮೋಪ ಪುರಾಣ, ವಿಷ್ಣು ಧರ್ಮೋಪ ಪುರಾಣ, ವಿಷ್ಣು ಧರ್ಮೋಪ ಪುರಾಣ, ವಿಷ್ಣು ಧರ್ಮೋತ್ತರ ಪುರಾಣ 2, ನೃಸಿಂಹ ಪುರಾಣ, ನೃಸಿಂಹೋಪ ಪುರಾಣ, ಕ್ರಿಯಾಸಾರ ಯೋಗೋಪ ಪುರಾಣ, ಆದ್ಯುಪ ಪುರಾಣ, ನಾರದೀಯೋಪ ಪುರಾಣ, ಬ್ರಹ್ಮಾಂಡೋತ್ತರೋಪ ಪುರಾಣ, ಸೌರೋಪ ಪುರಾಣ, ದೇವಿ ಭಾಗವತೋಪ ಪುರಾಣ, ಭವಿಷ್ಯೋತ್ತರ ಪುರಾಣ, ಶಿವೋಪ ಪುರಾಣ, ಶಿವಧರ್ಮೋಪ ಪುರಾಣ, ಮುದ್ಗಲೋಪ ಪುರಾಣ ಅಂತ 18 ಹೇಳ್ತಾರೆ. ಹೀಗಲ್ಲದೆ ಔಪ ಪುರಾಣಗಳು ಅಂತ ಕೂಡ ಸಾಕಷ್ಟು ಉಂಟು, ತುಂಬ ದೀರ್ಘವಾಗಿದೆ ಆ ಸಂಖ್ಯೆ ಕೂಡ. ಅವುಗಳ ಒಂದು ಸ್ಥೂಲವಾದಂಥ ನಾಮಪಟ್ಟಿಕೆಗಳನ್ನಾದರೂ ನಾವು ನೋಡಿಕೊಳ್ಳುವಂಥದ್ದು ಮೇಲು. ಅಲ್ಲಿ ನಮಗೆ ಗೊತ್ತಾಗುತ್ತೆ, ಗಣೇಶ ಪುರಾಣ ಸೇರಿಕೊಳ್ಳುತ್ತೆ, ಬೃಹದ್ಧರ್ಮ ಪುರಾಣ ಸೇರಿಕೊಳ್ಳುತ್ತೆ, ದೇವ್ಯೂಪ ಪುರಾಣ ಸೇರಿಸ್ಕೊಳ್ಳುತ್ತೆ, ವಾಸಿಷ್ಠೋಪ ಪುರಾಣ ಅದು ಸೇರಿಕೊಳ್ಳುತ್ತೆ, ವಾರುಣೋಪ ಪುರಾಣ, ಕಾಪಿಲೋಪ ಪುರಾಣ ಅವುಗಳು ಸೇರಿಕೊಳ್ಳುತ್ತವೆ, ಸನತ್ಕುಮಾರೋಪ ಪುರಾಣ, ಸ್ಕಾಂದೋಪ ಪುರಾಣ, ದೌರ್ವಾಸೋಪ ಪುರಾಣ, ಆಶ್ಚರ್ಯೋಪ ಪುರಾಣ, ನಾರದೀಯ ಉಪಪುರಾಣ, ವಾಮನೋಪ ಪುರಾಣ, ಔಶನಸೋಪ ಪುರಾಣ, ಬ್ರಹ್ಮಾಂಡೋಪ ಪುರಾಣ, ಮಾಹೇಶ್ವರೋಪ ಪುರಾಣ, ಮಾನವೋಪ ಪುರಾಣ, ನಂದಿಕೇಶ್ವರೋಪ ಪುರಾಣ, ಆಖೇಟಕೋಪ ಪುರಾಣ, ನಾಂದಿ ಉಪಪುರಾಣ ಅಥವಾ ನಾಂದೋಪ ಪುರಾಣ, ಪ್ರಾಭಾಸಕೋಪ ಪುರಾಣ, ಲೀಲಾವತ್ಯುಪ ಪುರಾಣ, ಏಕಪಾದೋಪ ಪುರಾಣ, ಶೌಕೇಯೋಪ ಪುರಾಣ, ಬಾರ್ಹಸ್ಪತ್ಯೋಪ ಪುರಾಣ, ಭಾಗವತೋಪ ಪುರಾಣ, ಕೌರ್ಮೋಪ ಪುರಾಣ, ಕಾಲ್ಯುಪ ಪುರಾಣ, ಆಂಡೋಪ ಪುರಾಣ, ಮಾಹೇಶೋಪ ಪುರಾಣ, ಕೌರ್ಮೋಪ ಪುರಾಣ, ಆದಿತ್ಯೋಪ ಪುರಾಣ, ಶೌಕ್ರೋಪ ಪುರಾಣ, ವಾಯವೀವೋಪ ಪುರಾಣ, ನಾಂದೀಕೋಪ ಪುರಾಣ, ಭಾಸ್ಕರೋಪ ಪುರಾಣ, ಪಾತ್ಮೋಪ ಪುರಾಣ, ಬೃಹನ್ನಾರದೀಶ್ವರೋಪ ಪುರಾಣ, ಗಾರುಡೋಪ ಪುರಾಣ, ಬೃಹನ್ನಾರಸಿಂಹೋಪ ಪುರಾಣ, ಬೃಹದ್ವಿಷ್ಣುವೋಪ ಪುರಾಣ, ಲಘುಭಾಗವತೋಪ ಪುರಾಣ, ಮೃತ್ಯುಂಜಯೋಪ ಪುರಾಣ,
ಆಂಗಿರಸೋಪ ಪುರಾಣ, ಆಂಬಿಕೋಪ ಪುರಾಣ, ಇಷ್ಟು ಇವು ನಮಗೆ ಉಲ್ಲೇಖಕ್ಕೆ ಸಿಗುವಂಥದ್ದು. ಮತ್ತು ಶಿವರಹಸ್ಯೋಪ ಪುರಾಣ ಬಹಳ ದೊಡ್ಡ ಗ್ರಂಥ ಇದು. ಸೂರ್ಯೋಪ ಪುರಾಣ, ಭಗವತೀ ಭಾಗವತೋಪ ಪುರಾಣ, ಹಂಸೋಪ ಪುರಾಣ, ಬೃಹದೌಶನಸೋಪ ಪುರಾಣ, ಬೃಹದ್ರುದ್ರೋಪ ಪುರಾಣ, ಇಷ್ಟು. ಅಂದರೆ ಇವುಗಳನ್ನು ಏನಂತ ಹೇಳಬೇಕು, ಇಷ್ಟ ಅಗಾಧವಾಗಿದೆ. ನಾನು ಅದೇ ಹೇಳಿದನಲ್ಲ, ಪುರಾಣದ ಸಾಹಿತ್ಯದ ಗಾತ್ರವೇ ಸುಮಾರು 12-15 ಲಕ್ಷದಷ್ಟು ಬರುವಂಥದ್ದು ಅಂತ. ಇಷ್ಟೋ ಕೆಲವು ನಮಗೆ ನಾಮಮಾತ್ರದಲ್ಲಿ ಸಿಕ್ಕಿವೆ, ಕೆಲವು ಲುಪ್ತವಾಗಿ ಬಿಟ್ಟಿವೆ. ಆದರೆ ನಾವು ನಷ್ಟ ತುಂಬ ದೊಡ್ಡದು ಅಂತ ದುಃಖ ಏನೂ ಪಡಬೇಕಾಗಿಲ್ಲ. ಹೀಗಾಗಿ ಈ ಎಲ್ಲ ಉಪಪುರಾಣಗಳ ಒಂದು ನಾಮಮಾತ್ರ ಉಲ್ಲೇಖ ನಮಗೆ ಸಾಧ್ಯವಾಗುತ್ತೆ. ಈ ಮಾಲಿಕೆಯಲ್ಲಿ ಮಹಾಪುರಾಣಗಳನ್ನು ಪ್ರಧಾನವಾಗಿ ನೋಡಬಹುದು. ಅಲ್ಲಿ ಮಹಾಪುರಾಣಗಳ ಸಂಕ್ಷಿಪ್ತವಾದಂತಹ ವಿಷಯ ಏನು ಅಂತನ್ನೋದನ್ನು ಗಮನಿಸ್ಬೋದು. ಬ್ರಹ್ಮಪುರಾಣದಲ್ಲಿ ಮುಖ್ಯವಾಗಿ ಬರುವಂಥದ್ದು ವಿಶ್ವಸೃಷ್ಟಿ ಮತ್ತು ದೇವತೆಗಳ ಉತ್ಪತ್ತಿ. ಆಮೇಲೆ ಮಿಕ್ಕಿದ್ದೆಲ್ಲ ತೀರ್ಥ ಮಹಾತ್ಮ್ಯ ಬರುತ್ತೆ. ಪದ್ಮಪುರಾಣ ಸಾಕಷ್ಟು ದೊಡ್ಡದಾಗಿರ್ತಕ್ಕಂಥದ್ದು, ಸುಮಾರು 48,000ಕ್ಕೂ ಹೆಚ್ಚು ಶ್ಲೋಕ ಇರತಕ್ಕಂಥದ್ದು. ಅಲ್ಲಿ ಬೇಕಾದಷ್ಟು ಪುರಾಣಗಳ ಕಥೆಗಳು ಬರ್ತವೆ. ಅದರೊಳಗೆ ಸೂರ್ಯ ಚಂದ್ರ ವಂಶದ ವಿಸ್ತಾರವಾದ ಪುರಾಣಗಳು ಬರ್ತವೆ. ವಿಷ್ಣುವಿನ ಅನೇಕ ಅವತಾರಗಳ ಮತ್ತು ಋಷಿಗಳ ವಿವರಗಳು ತುಂಬ ಚೆನ್ನಾಗಿ ಬರುತ್ತವೆ. ಶ್ರಾದ್ದ ಕರ್ಮದ ಬಗ್ಗೆ ಸಾಕಷ್ಟು ವಿಷಯ ಬರುತ್ತೆ. ದೇವಾಸುರ ಸಮರದ ಬಗ್ಗೆ ಬರುತ್ತೆ. ಪುಷ್ಕರ ಕ್ಷೇತ್ರ ಮಹಾತ್ಮ್ಯ ಬರುತ್ತೆ. ದುರ್ಗಾ ಪೂಜಾದಿಗಳ ವಿವರಣೆ ಬರುತ್ತೆ. ಸ್ಕಂದ ವಿವಾಹ, ಇವೆಲ್ಲ ತುಂಬ ಮತ್ತೆ ಮತ್ತೆ ಬರುವಂಥ ಕಥೆಗಳಲ್ಲಿ ಒಂದು. ಆಮೇಲೆ ವರ್ಣಾಶ್ರಮ ಧರ್ಮ, ವಿಷ್ಣು ಪೂಜೆ ಮತ್ತು ಋಷ್ಯಶೃಂಗ ಮಹಾತ್ಮ್ಯ, ಇನ್ನು ಬೇರೆ ಕೆಲವು ಕ್ಷೇತ್ರ ಮಹಾತ್ಮ್ಯಗಳು, ರಾಧಾಕೃಷ್ಣ ತತ್ವ, ಶಾಲಗ್ರಾಮಾದಿ ಪೂಜಾ ಸಾಮಗ್ರಿಗಳ ಮಹಾತ್ಮ್ಯ, ವಿಷ್ಣು ವ್ರತಗಳು ವಿಶೇಷವಾಗಿ ಅವುಗಳು ಬರ್ತವೆ, ವಿಷ್ಣು ಉತ್ಸವಗಳು, ಭಗವದ್ಗೀತಾ ಮಹಾತ್ಮ್ಯ, ಈ ಥರದ್ದೆಲ್ಲ ಕೂಡ ಇಲ್ಲಿ ಹೆಚ್ಚಾಗಿ ಬರುತ್ತೆ. ವಿಷ್ಣು ಪುರಾಣ ಮೊದಲು ಹೇಳುವಂತೆ 24,000 ಶ್ಲೋಕಗಳಷ್ಟಿದ್ದದ್ದು ಅಂತ. ಈಗ ನಮಗೆ ಸದ್ಯಕ್ಕೆ ಕಂಡು ಬರುವುದು 7,000 ಶ್ಲೋಕಗಳಷ್ಟು ಮಾತ್ರ. ಮಿಕ್ಕದ್ದೆಲ್ಲ ವಿಷ್ಣು ಧರ್ಮೋತ್ತರ ಅನ್ನುವ ಒಂದು ಉಪಪುರಾಣದಲ್ಲಿ ಸೇರಿದೆ ಅಂತ ಹೇಳ್ಬಿಟ್ಟಂತಾರೆ. ವಿಷ್ಣು ಧರ್ಮೋತ್ತರವು ತುಂಬ ರಮಣೀಯವಾದಂಥ ಉಪಪುರಾಣ. ಅದು ಒಂದು ಪುರಾಣದ ಮಹತ್ವವನ್ನೇ ಪಡೆಯಬಹುದಾದಷ್ಟು ಮೌಲ್ಯ ಉಂಟು, ಬಹುಶಾಸ್ತ್ರ ಗರ್ಭಿತವಾದದ್ದು. ವಿಷ್ಣು ಪುರಾಣದ ಪ್ರಧಾನವಾದ ಉದ್ದೇಶ ಸೃಷ್ಟಿಕಥನ, ತತ್ವಕಥನ ಮತ್ತು ಸೂರ್ಯ ಚಂದ್ರ ವಂಶದ ವಿವರಣೆಗಳು ಬರ್ತವೆ. ಇನ್ನು ಅಲ್ಪ ಸ್ವಲ್ಪ ಶ್ರಾದ್ದ, ವರ್ಣಾಶ್ರಮ ಧರ್ಮ ಇವುಗಳು ಬರ್ತವೆ. ಆಮೇಲೆ ಪ್ರಸಿದ್ಧವಾದ ಪುರಾಣಗಳೆಲ್ಲ ಬರುವಂಥ ಕೆಲವು ಶಿವ ಸಂಬಂಧಿಯಾದ ಕಥೆಗಳು ಮತ್ತು ವಿಷ್ಣು ಸಂಬಂಧಿಯಾದ ಕಥೆಗಳು, ಕೆಲವು ಋಷಿ ಸಂಬಂಧಿಯಾದ ಕಥೆಗಳು ಬರ್ತವೆ. ಆಮೇಲೆ ನಾವು ನೋಡುವುದು ವಾಯುಪುರಾಣ. ವಾಯುಪುರಾಣದಲ್ಲಿ ತುಂಬ ಪ್ರಾಚೀನ ಅಂತ ನಾವು ವಾಯುಪುರಾಣವನ್ನು ಗಮನಿಸ್ತೀವಿ. ಅಲ್ಲಿ ಸೃಷ್ಟಿ ಅದು ಬಹಳ ವಿಶೇಷವಾಗಿ ಬರುವಂಥದ್ದಾಗಿದೆ. ಸೃಷ್ಟಿಯ ವಿಸ್ತಾರ ಮತ್ತು ತುಂಬ ದೊಡ್ಡ ವೇದಾಂತ ಬರುತ್ತೆ. ಆಮೇಲೆ ಈ ಸತ್ವ ರಜಸ್ಸು ತಮಸ್ಸು ಅನ್ನುವಂಥ ಗುಣಗಳ ಮಿಶ್ರಣದಿಂದ ಬಂದಂಥ ಮಾನವರು, ಆ ಮಾನವರ ಮೂಲಕ ಬಂದಂಥ ವರ್ಣ ವ್ಯವಸ್ಥೆ ಇತ್ಯಾದಿ ಎಲ್ಲವನ್ನೂ ಕೂಡ. ಅಲ್ಲಿ ಒಂದು ಸ್ವಾರಸ್ಯಕರವಾದ ಸಂಗತಿ ಏನಂತಂದರೆ, ಎಲ್ಲ ಮನುಷ್ಯರು ಮೊದಲು ವರ್ಣ ಆಶ್ರಮ ಇತ್ಯಾದಿ ಭೇದ ಇಲ್ಲದೆ ತುಂಬ ಆತ್ಮೀಯರಾಗಿ ಎಲ್ಲ ಚೆನ್ನಾಗಿ ಇದ್ದರೂ ಆಮೇಲೆ ತಮ್ಮ ದಿವ್ಯತ್ವವನ್ನು ಕಳ್ಕೊಂಡ ಮೇಲೆ ಅವರಿಗೆ ವೈಷಮ್ಯಗಳು ಬಂತು ಅಂತ. ಇದು ಏಡನ್ ಗಾರ್ಡನ್ನಲ್ಲಿ ಆ್ಯಡಮ್ ಇದ್ದಾಗ ಯಾವ ಮುಗ್ಧ ಮನೋಹರವಾದ ಬದುಕಿನಲ್ಲಿ ಕಾಣ್ತಾ ಇದ್ನೋ, ಕಡೆಗೆ ಅವನು ಹೇಗೆ ಬದಲಾದ ಆ ರೀತಿಯಾದದ್ದನ್ನು ಹೋಲುವಂಥ ರೀತಿಯಲ್ಲಿದೆ. ಇದಕ್ಕೆ ಮೂಲ ಬೈಬಲಲ್ಲ, ಅದಕ್ಕಿಂತ ಪ್ರಾಚೀನವಾದಂತಹ ನಮಗೆ ಬೃಹದಾರಣ್ಯಕೋಪನಿಷತ್ತಿನಲ್ಲೇ ಬರುತ್ತೆ. ಮೊದಲಿಗಿದ್ದದ್ದು ಒಂದೇ ವರ್ಣ, ಆವಾಗ ಭೂಮಿನ ಉಳಿತಾನೂ ಇರಲಿಲ್ಲ, ಎಲ್ಲ ಸಹಜವಾಗಿ ಸರಿಯಾಗಿತ್ತು, ಆಮೇಲೆ ಈ ವೈಷಮ್ಯಗಳೆಲ್ಲ ಬಂತು ಅಂತ. ಇನ್ನು ಭಾಗವತ ವಿಶೇಷವಾಗಿ ಸೃಷ್ಟಿಯನ್ನು ಹೇಳುವುದರ ಜೊತೆಗೆ ಪರಮಾತ್ಮನ ಸುಮಾರು ಅವತಾರಗಳನ್ನು, ನಾನು ಮೊದಲೇ ಹೇಳಿದ್ನಲ್ಲ 24-26 ಅವತಾರಗಳನ್ನು ಕುರಿತು ವಿವರಿಸುವಂಥದ್ದಾಗಿದೆ. ಅದರೊಳಗೆ ಕೃಷ್ಣ ಕಥೆಗೆ ಬಹಳ ದೊಡ್ಡ ಪ್ರಾಶಸ್ತ್ಯ ಉಂಟು. ವೇದಾಂತ ತತ್ವಕಥನ ಮತ್ತು ಭಕ್ತಿ, ನವವಿಧ ಭಕ್ತಿ, ಮಧುರ ಭಕ್ತಿಯನ್ನು ಎಲ್ಲ ವಿಶೇಷವಾಗಿ ಪ್ರತಿಪಾದನೆ ಮಾಡುವಂಥದ್ದಾಗಿದೆ. ಅದು ನಾರದೀಯ ಪುರಾಣ ಸಾಕಷ್ಟು ಚಿಕ್ಕ ಪುರಾಣವಾಗಿರ್ತಕ್ಕಂಥದ್ದು. ಇಲ್ಲಿ ನಾರದನ ಮೂಲಕವಾಗಿ ವಿಷ್ಣುವಿನ ಮಹಾತ್ಮ್ಯ, ಸೃಷ್ಟಿ ಯಾವ ಥರ ಆಯಿತು ಮತ್ತು ನಾರಾಯಣನಿಗೆ ಇರುವಂಥ ಶಕ್ತಿಗಳು ಏನು, ಆ ಮೂಲಕ ಆತ ಕರ್ಮ ಜ್ಞಾನ ಭಕ್ತಿಗಳಿಂದ ಹೇಗೆ ಗಮ್ಯನಾಗ್ತಾನೆ ಅನ್ನುವಂಥದ್ದು. ಇದು ಹೆಚ್ಚಾಗಿ ಭಕ್ತಿಯನ್ನು, ತತ್ವವನ್ನು ಹೇಳುವಂಥದ್ದಾಗಿದೆ. ಇನ್ನು ಮಾರ್ಕಂಡೇಯ ಪುರಾಣ ಮುಖ್ಯವಾಗಿ ಹೇಳುವಂಥದ್ದು
14 ಮನುಗಳ ಚರಿತ್ರೆಯನ್ನು. ಅದಲ್ಲದೆ ಅಲ್ಲಿ ಆಲರ್ಕ ಅಂತ ಒಬ್ಬ ಮಹಾನುಭಾವನಾದಂಥವನ ವೃತ್ತ ಅಂತ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಪಕ್ಷಿಗಳು, ಕ್ರೌಷ್ಟಿಕಿ ಅಂತನ್ನುವಂತಹ ಶಿಷ್ಯನಿಗೆ ಮಾರ್ಕಂಡೇಯ ತನ್ನ ಎಲ್ಲ ಅನುಭವವನ್ನು ಹೇಳ್ತಾನೆ. ಮಾರ್ಕಂಡೇಯ ಸೃಷ್ಟಿಯನ್ನೇ ಕಂಡಂಥವನು, ಅದು ಭಾಗವತ ಪುರಾಣದಲ್ಲಿಯೂ ಬರುವಂಥದ್ದು. ಹೀಗಾಗಿ ಸೃಷ್ಟಿಯ ವಿವರ ಕೂಡ ಅಲ್ಲಿ ಬರ್ತದೆ. ಆಮೇಲೆ ಅಗ್ನಿಪುರಾಣದಲ್ಲಿ ಮುಖ್ಯವಾಗಿ ಬರುವಂಥದ್ದು ಅಲಂಕಾರಶಾಸ್ತ್ರ, ವ್ಯಾಕರಣಶಾಸ್ತ್ರ, ಛಂದಶಾಸ್ತ್ರ, ಆಯುರ್ವೇದ, ರಾಜನೀತಿ, ಜ್ಯೋತಿಷ, ಶಿಲ್ಪ, ಸ್ಥಾಪತ್ಯ, ಆಗಮ, ದೇವಾಲಯ, ಈ ರೀತಿಯಾದ ಅನೇಕ ವಿಷಯಗಳು ಬರ್ತವೆ. ಅದಾದ ಮೇಲಿಂದ ಯಮಗೀತೆ, ಗಣೇಶಗೀತೆ, ಈ ಥರದ್ದೆಲ್ಲ ಬರುತ್ತೆ. ಮತ್ತು ಕೆಲವು ವ್ರತಗಳು ಕೂಡ ಬರ್ತವೆ, ಸೂರ್ಯೋಪಾಸನೆ, ಗಣೇಶೋಪಾಸನೆ, ದುರ್ಗೋಪಾಸನೆ, ಈ ಥರದ್ದೆಲ್ಲ. ಆಮೇಲೆ ಈ ಪುರಾಣದಲ್ಲಿ ರಾಮಾಯಣ, ಮಹಾಭಾರತ ಇವುಗಳ ಕಥೆ ಕೂಡ ಸಂಕ್ಷೇಪವಾಗಿ ಬರುತ್ತೆ. ಸುಮಾರು 12,000 ಶ್ಲೋಕಗಳಿಗೆ ಕಡಿಮೆ ಇಲ್ಲದೆ ಇರತಕ್ಕಂಥದ್ದು. ಇಲ್ಲಿ ನಾಟಕ ಲಕ್ಷಣ ಈ ಥರದ್ದೆಲ್ಲ ಕೂಡ ಬಹಳ ವಿವರವಾಗಿ ಬರುವಂಥದ್ದಾಗಿದೆ. ಅಭಿನಯ, ಸಂಗೀತ, ನೃತ್ಯ ಇವೆಲ್ಲ ಕೂಡ ಬರುತ್ತೆ. ಭವಿಷ್ಯ ಪುರಾಣದಲ್ಲಿ ಭವಿಷ್ಯದ ಬಗ್ಗೆ ಎಲ್ಲ ಕೂಡ ಬರುವಂಥದ್ದಾಗಿದೆ. ಹೀಗಾಗಿ ಅನೇಕ ಕಲಿಗ ವೃತ್ತಾಂತ ಅಂತ ಹೇಳಿಬಿಟ್ಟು ಬರುತ್ತೆ. ಕಲಿವರ್ಜ್ಯ, ಕಲಿಮಾಹಾತ್ಮ್ಯ ಇವುಗಳನ್ನು ಕೂಡ ಹೇಳುತ್ತೆ. ಮುಖ್ಯವಾಗಿ ಹಬ್ಬಗಳನ್ನು, ಶ್ರಾದ್ದಗಳನ್ನು, ಹರಿದಿನಗಳನ್ನು ಇವನ್ನೆಲ್ಲ ಹೇಳುತ್ತೆ. ಸೂರ್ಯೋಪಾಸನೆಯನ್ನು ಸಾಕಷ್ಟು ಹೇಳುತ್ತೆ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಈ ಜರತುಷ್ಟ್ರ ಆ ಒಂದು ಉಲ್ಲೇಖ ಕೂಡ ಬರುತ್ತೆ. ಅಂದರೆ ಅವರೆಲ್ಲ ಭಾರತ ದೇಶದಿಂದ ಹೋದವರೇ ಅಲ್ವಾ. ನಿನ್ನೆ ದಿವಸ ನಾನು ಹೇಳಿದೆ, ಈ ಅನು ಮತ್ತು ತಿರ್ಗಾ ದೃಹ್ಯು ಅವರ ಸಂತಾನ ಆ ಕಡೆಗೆ ಹೋಯಿತು ಅಂತ ಆ ಒಂದು ಪರಂಪರೆಯನ್ನು ವಿಸ್ತರಿಸುವಂಥ ರೀತಿಯಲ್ಲಿ ಬರುತ್ತೆ. ಮತ್ತು ಇದು ವರ್ಣ, ಆಶ್ರಮ, ವೃತ್ತಿ, ಧರ್ಮ ಇವುಗಳನ್ನು ಕೂಡ ಹೇಳುತ್ತೆ. ಬ್ರಹ್ಮವಿವರ್ತ ಪುರಾಣ ವಿಶೇಷವಾಗಿ ರಾಧೋಪಾಖ್ಯಾನ, ಕೃಷ್ಣನ ಲೀಲೆ, ಗೋಕುಲ ವಿಲಾಸ, ರಾಧೆಯ ಮಹಾತ್ಮ್ಯ, ಮಧುರ ಭಕ್ತಿ ಇದನ್ನು ಹೇಳುತ್ತೆ. ವೈದ್ಯಕೀಯದ ಬಗ್ಗೆ, ಜ್ಯೋತಿಷದ ಬಗ್ಗೆ, ಆಯುರ್ವೇದದ ಬಗ್ಗೆ ಸಾಕಷ್ಟು ಬರುತ್ತೆ. ಮತ್ತು ಗಣಪತಿ, ಕೃಷ್ಣ ಅವರ ಕಥೆಗಳನ್ನು ತುಂಬ ಹೇಳುತ್ತೆ. ಗಣಪತಿಯ ಅನೇಕ ವಿಷಯಗಳನ್ನು ಹೇಳ್ತಾ ಗಣಪತಿಯನ್ನು ಕೃಷ್ಣನ ಒಂದು ಅವತಾರ ಅಂತ ಕೂಡ ಅದು ಹೇಳಿಬಿಡುತ್ತೆ. ಮತ್ತು ಇಲ್ಲಿ ಕೃಷ್ಣ ಸರ್ವೋತ್ತಮತ್ವವನ್ನು ತುಂಬ ಪ್ರತಿಪಾದನೆ ಮಾಡುವಂಥದ್ದಾಗಿದೆ. ಲಿಂಗ ಪುರಾಣದಲ್ಲಿ ವಿಶೇಷವಾಗಿ ಶಿವನ ದಾರುಕಾವನ ಪ್ರಸಂಗ, ಆತನ ಕನಕಸಭಾ ತಾಂಡವ, ಅವನ ಪಂಚವಿಂಶತಿ ಲೀಲೆಗಳು, ಅಂದರೆ 25 ಲೀಲೆಗಳು ಅಂತ ಯಾವುದಿವೆ ಅವುಗಳು ಬರ್ತವೆ. ಮತ್ಸ್ಯಪುರಾಣಕ್ಕೂ ಇದಕ್ಕೂ ತುಂಬ ಸಂಬಂಧ ಇದೆ. ಮತ್ಸ್ಯಪುರಾಣವು ಶಿವಕಥೆಯನ್ನು ತುಂಬ ಹೇಳುತ್ತೆ. ವರಾಹ ಪುರಾಣ ಪ್ರಧಾನವಾಗಿ ವರಾಹಾವತಾರ, ಯಜ್ಞವರಾಹಾವತಾರದ ಕಥೆಯನ್ನು ಹೇಳುತ್ತೆ. ಜೊತೆಗೆ ದುರ್ಗಾ, ಶಿವ, ಚಂಡಿಕೆ, ಮಾತೃದೇವತೆಗಳು, ವಿಶೇಷವಾಗಿ ಸ್ತ್ರೀ ದೇವತೆಗಳ ಆರಾಧನೆ ಅದರ ಬಗ್ಗೆ ಬರುತ್ತೆ. ಸ್ಕಂದ ಪುರಾಣದಲ್ಲಿ ತುಂಬ ದೊಡ್ಡ ಪುರಾಣ ಇದು. ಎಲ್ಲ ಪುರಾಣಗಳಿಗಿಂತ ದೊಡ್ಡದು. 81,000 ಶ್ಲೋಕಗಳಿರ್ತಕ್ಕಂಥದ್ದು. ಇಲ್ಲಿ ತುಂಬ ವಿಸ್ತಾರವಾದಂಥ ಖಂಡಗಳು ಉಂಟು. 6 ಸಂಹಿತೆಗಳಿವೆ, 8 ಖಂಡಗಳಾಗಿ ಮಾಡಿದ್ದಾರೆ. ಆ ಖಂಡಗಳಲ್ಲಿ ಕೂಡ ಬಗೆ ಬಗೆಯಾದ ಕ್ಷೇತ್ರ ಮಹಾತ್ಮ್ಯ ಬರುತ್ತೆ. ಅಲ್ಲಿ ಹೇಳದೇ ಇರತಕ್ಕಂಥ ತೀರ್ಥ ಇಲ್ಲ, ಕ್ಷೇತ್ರ ಇಲ್ಲ ಅಂತ ಹೇಳ್ಬೋದು. ಮುಖ್ಯವಾಗಿ ಶಿವನ ಕಥೆ, ಬಹಳ ವಿಸ್ತಾರವಾಗಿ ಶಿವನ ಕಥೆ ಬರುತ್ತೆ. ಆನುಷಂಗಿಕವಾಗಿ ಬೇರೆ ಬೇರೆ ದೇವತೆಗಳ ಕಥೆ ಬರುತ್ತೆ. ಅದರೊಳಗೆ ಹೇಳುವುದು ಯಜ್ಞ, ದಾನ, ತಪಸ್ಸು, ಪೂಜೆ, ವ್ರತ, ಅರ್ಚನೆ, ಸ್ನಾನ ಇವುಗಳನ್ನು ಬಹಳ ವಿಸ್ತಾರವಾಗಿ ಬರುವುದು. ವಾಮನ ಪುರಾಣದಲ್ಲಿ ವಾಮನಾವತಾರದ ಕಥೆಯ ಹಿನ್ನೆಲೆಯಲ್ಲಿ ವಿಷ್ಣು ಮಹಾತ್ಮ್ಯ ಮತ್ತು ಗಣಪತಿ ಸ್ಕಂದರ ಕಥೆಗಳು ಬಹಳ ಪ್ರಸಿದ್ಧವಾಗಿ ಬರುತ್ತೆ. ಕೂರ್ಮ ಪುರಾಣದಲ್ಲಿ ಕೂರ್ಮಾವತಾರದ ವಿವರಗಳು ಬರುತ್ತವೆ. ಗಜೇಂದ್ರ ಮೋಕ್ಷ ಬರುತ್ತೆ. ವಿಷ್ಣು ಮಹಾತ್ಮ್ಯವನ್ನು ಇದು ಹೇಳುತ್ತೆ. ಮತ್ತು ತುಂಬ ದೊಡ್ಡದಾಗಿ ಕಾಶಿ ಕ್ಷೇತ್ರದ ಮಹಾತ್ಮ್ಯ, ಈಶ್ವರ ಗೀತೆ, ವ್ಯಾಸಗೀತೆ ಇವುಗಳೆಲ್ಲ ಕೂಡ ಇಲ್ಲಿ ಬರುವಂಥದ್ದಾಗಿದೆ. ಮತ್ತು ಇಲ್ಲಿ ವೇದಾಂತ ತತ್ವವನ್ನು ಕೂಡ ತುಂಬ ವಿಶೇಷವಾಗಿ ನಾವು ಕಾಣ್ತೀವಿ. ಮತ್ಸ್ಯಪುರಾಣ ತುಂಬ ಲಕ್ಷಣವಾದಂತಹ ಪ್ರಾಚೀನ ಪುರಾಣದ ಪಂಚಲಕ್ಷಣಗಳು ಎದ್ದು ಕಾಣುವಂಥದ್ದಾಗಿದೆ. ಮನುವಿನ ಕಥೆ, ಮತ್ಸ್ಯ ಕಥೆ ಅದೇ ಬಹಳ ಮುಖ್ಯವಾಗಿ ಇಲ್ಲಿ ಬರುವಂಥದ್ದು. ಮಹಾಭಾರತ, ಹರಿವಂಶಗಳ ಕಥೆ ಕೂಡ ಬರುತ್ತವೆ. ಆಮೇಲೆ ಶೈವ ಮಹಾತ್ಮ್ಯ ಬೇಕಾದಷ್ಟು ಇಲ್ಲಿ ಬಂದು ಸೇರಿಕೊಳ್ಳುತ್ತೆ. ಮತ್ತು ವಿಷ್ಣು ಮಹಾತ್ಮ್ಯವನ್ನು ಬೇರೆ ಬೇರೆ ವಾರಾಣಸಿ ಮಹಾತ್ಮ್ಯ, ಪ್ರಯಾಗ ಮಹಾತ್ಮ್ಯ, ನರ್ಮದಾ ಮಹಾತ್ಮ್ಯ ಇತ್ಯಾದಿಗಳು, ಮತ್ತು ವಾಸ್ತುಶಾಸ್ತ್ರ, ಆಮೇಲಿಂದ ಶಕುನಶಾಸ್ತ್ರ, ಆಯುಧಾದಿ ವಿದ್ಯೆಗಳು, ಕಲೆಗಳು ಇವುಗಳೆಲ್ಲ ಸ್ವಲ್ಪ ಸ್ವಲ್ಪ ಬರ್ತವೆ. ಗರುಡ ಪುರಾಣ ತುಂಬ ವಿಸ್ತಾರವಾಗಿ ಈ ಜನ್ಮ, ಸಾವು, ಕರ್ಮ ಪರಿಪಾಕ, ಮೃತ್ಯುಲೋಕ ಇತ್ಯಾದಿಗಳ ವರ್ಣನೆಯನ್ನು
ಕುರಿತು ತಗೊಂಡದ್ದಾದರೂ ಆಯುರ್ವೇದ ಬರುತ್ತೆ, ಶಿಲ್ಪ ಬರುತ್ತೆ, ಸ್ಥಾಪತ್ಯ ಬರುತ್ತೆ, ರಾಜನೀತಿ ಬರುತ್ತೆ, ಯೋಗ ಬರುತ್ತೆ, ವೇದಾಂತ ಬರುತ್ತೆ, ತುಂಬ ವಿಶೇಷವಾದಂಥ ಒಳ್ಳೆ ಸೊಗಸಾದ ಅಂಶಗಳೆಲ್ಲ ಬರುತ್ತೆ. ಇನ್ನು ಬ್ರಹ್ಮಾಂಡ ಪುರಾಣ ಸಾಕಷ್ಟು ಸ್ವಾರಸ್ಯಗಳನ್ನು ಒಳಗೊಂಡದ್ದು. ಅದು ದೇವಿ ಮಹಾತ್ಮ್ಯವನ್ನು ವರ್ಣಿಸುವಂಥದ್ದು. ಈ ಲಲಿತಾ ಸಹಸ್ರಾಮ, ಲಲಿತಾ ತ್ರಿಪುರ ಸುಂದರಿಯ ಆರಾಧನೆ, ಇವುಗಳೆಲ್ಲವನ್ನು ತಂತ್ರಾಗಮಗಳನ್ನು ವಿಶೇಷವಾಗಿ ಒಳಗೊಂಡದ್ದು. ಇಲ್ಲಿ ರಾಮಗೀತೆ, ರಾಮಹೃದಯ ಈ ಥರದ್ದೆಲ್ಲ ಬರುತ್ತೆ. ರಾಮಾಯಣದ ಅನೇಕ ತತ್ವಗಳು ಬಂದು ಸೀತಾಪಾರಮ್ಯವನ್ನು ಹೇಳುತ್ತೆ. ಸೀತೆಯೇ ಪರದೇವತೆ, ಸೀತೆಯ ಶಕ್ತಿಯಿಂದಲೇ ಸಕಲವೂ ಆದಂಥದ್ದು ಅಂತ ಹೇಳುತ್ತೆ. ಇಷ್ಟು ಸ್ಥೂಲವಾಗಿ ಅಷ್ಟಾದಶ ಪುರಾಣಗಳಲ್ಲಿ ಕಾಣಸಿಗುವಂಥ ವಿವರಗಳು ಅಂತ ನೋಡಬಹುದು. ಇನ್ನು ಮುಂದೆ ವಿಷ್ಣು ಪುರಾಣವನ್ನು ತೆಗೆದುಕೊಂಡು ನಾವು ಗಮನಿಸೋಣ. ಓಂ ತತ್ಸತ್.